ಫಸ್ಟ್ಲಿ ಈ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಇಟ್ಸ್ ಲೈಕ್ ಎ ಸೂಸೈಡಲ್ ಡಿಸೀಸ್ ಅಂತ ಹೇಳ್ತಾರೆ. ಅಷ್ಟೊಂದು ಶಾಕಿಂಗ್ ಪೈನ್ ಇರುತ್ತೆ ಫೇಸ್ ಮೇಲೆ. ಬೋಟಾಕ್ಸನ್ನು ನೀವು ಮೈಗ್ರೇನ್ ಉಪಯೋಗಿಸ್ತೀರ ಅಂದಾಗ ಅದು ಹೆಂಗೆ? ಫಸ್ಟ್ ಐ ಆಮ್ ಕ್ಯೂರಿಯಸ್ ಟು ನೋ ದ್ಯಾಟ್. ಜಾಯಿಂಟ್ಸ್ ಆಗಲಿ ಇಲ್ಲ ಸ್ಪೈನ್ ಆಗಲಿ ಆರ್ ಸ್ಪೋರ್ಟ್ಸ್ ಇಂಜುರೀಸ್ ಆಗಲಿ ಎನಿ ಇಂಜುರೀಸ್ ವಿ ಟ್ರೈ ಟು ರೀಜನರೇಟ್ ವಿತ್ ಪ್ಲಾಸ್ಮಾ ಥೆರಪಿ. ಟುಡೇ ಸಿಟ್ಟಿಂಗ್ ಈಸ್ ಎ ನ್ಯೂ ಸ್ಮೋಕಿಂಗ್ ಅಂತ. ಹೌದು, ಅಡಿಕ್ಷನ್ ಥರ ಲೈಫ್ ಸ್ಟೈಲ್ ಹಂಗಿದೆ. ಸೊ ಆ ಥರ ಕೂತ್ಕೊಳ್ಳೋರಿಗೆ ಇವೆಲ್ಲ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತಾ? ಆಫ್ಟರ್ 35-40 ಐ ಅಡ್ವೈಸ್ ಎವ್ರಿ ಒನ್ ಟು ಸ್ಟಾರ್ಟ್. PRP ಎಲ್ಲ ಕಡೆ ಮಾಡಿಸ್ಬೋದಾ? ನೀ, ಎಲ್ಬೋ, ಬ್ಯಾಕು, ನೆಕ್ಕು ಎಲ್ಲ ಕಡೆಗೂ ಅಪ್ಲಿಕಬಲ್. ಆಲ್ಕಹಾಲ್ ಸ್ಮೋಕಿಂಗ್ ಹಾರ್ಟ್ಗೆ ಒಂದೇ ಅಲ್ಲ, ಜಾಯಿಂಟ್ಸ್ಗೆ, ಮಸಲ್ಸ್ಗೆ, ದಿ ಬೋನ್ಸ್ ಆಲ್ಸೋ ದೆರ್ ಈಸ್ ನೆಗೆಟಿವ್ ಎಫೆಕ್ಟ್ಸ್. ವಿ ಟ್ರೀಟೆಡ್ ಮೋರ್ ದ್ಯಾನ್ 50K and success rate is more than 85%. Any disadvantages of PRP? Today on Just Curious, ಮಂಡಿ ಇದೆಯಾ? ಇದು ನಿಮಗೆ ಮಂಡಿ ತುಂಬ ಮೊಂಡ್ತನ ಮಾಡ್ತಾ ಇದೆಯಾ? ಪರ್ಮನೆಂಟ್ ಪೇನ್ ಅಂತ ಬಂದ್ಬಿಟ್ಟು ಏನು ಮಾಡಬೇಕು, ಸರ್ಜರಿನ ಅಂತ ಭಯಗಳಿದೆಯಾ ನಿಮಗೆ? ಮನೆಯಲ್ಲಿ ಅಪ್ಪ ಅಮ್ಮಂದರು ಇದ್ದು ಈ ಥರ ಕಂಡೀಷನ್ನು ಮುಂದೆ ಅವ್ರಿಗೆ ಬರಬಹುದು ಅಂತ ಕುತೂಹಲ ಅನ್ನೋದಕ್ಕಿಂತ ಮುಂದೆ ಈ ಥರ ಬರ್ಬೋದು ಅಂತ ಆ್ಯಂಟಿಸಿಪೇಷನ್ ಇರೋರ್ಗು ಈ ವಿಡಿಯೋ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಯಾರ್ಯಾರಿಗೆ ಲೈಫಲ್ಲಿ ಜಾಯಿಂಟ್ಸು, ಲಿಗಮೆಂಟ್ಸು ಎಲ್ಲನೂ ಇದೆಯೋ ಎಲ್ಲರೂ ಒಂದು ಸತಿ ಕಿವಿ ಕೊಡಬೇಕಾಗಿರುವಂಥ ಟಾಪಿಕ್. ಯಾಕೆಂದರೆ ನಮ್ಮ ಶೋ ಬೀಯಿಂಗ್ ಜಾಸ್ಟ್ ಕ್ಯೂರಿಯಸ್, ಟುಡೇ ಇನ್ ದ ಸ್ಟುಡಿಯೋ ಹ್ಯಾಪಿ ಟು ವೆಲ್ಕಮ್ ಡಾಕ್ಟರ್ ವಿದ್ಯಾ ಬಂಡೂರು. ಬಂಡಾರು ಬಂದರು. So, Dr. Vidya, 14 years of experience, of course with specialization in radiology and fellowship and so much all these titles mean ನನಗೆ ಕಾಣಿದ್ದಿಷ್ಟೇ 14 ವರ್ಷ ಇದ್ದಾರೆ ಅಂದರೆ ಸೀನಿಯರ್ ಡಾಕ್ಟ್ರು, 50,000 ಪೇಷಂಟ್ಸನ್ನು ನೋಡಿದ್ದಾರೆ ಅಂದರೆ ರಿಲಯಬಿಲಿಟಿ, ಮತ್ತು 10,000 ಅದು ಬೆಂಗಳೂರಲ್ಲೇ ನೋಡಿದ್ದೀರಾ ಅಂತಂದಮೇಲೆ ಆಕ್ಸೆಸಿಬಿಲಿಟಿ. ನಾನು ಒಬ್ಬಳು ಬೆಂಗಳೂರು ಹುಡುಗಿಯಾಗಿ ದೀಸ್ ಆರ್ ಆಲ್ ಮೈ ಟಚ್ ಪಾಯಿಂಟ್ಸ್ ಟು ಕನೆಕ್ಟ್ ವಿತ್ ಯು ವಿತ್ ಯುವರ್ ಎಕ್ಸ್ಪರ್ಟೀಸ್ ಆನ್ ದ ಮ್ಯಾಟರ್. ದಟ್ ಈಸ್ ಥ್ರೂ PRP ಟ್ರೀಟ್ಮೆಂಟ್ಸ್ ಆಗಿರಲಿ, ಎಲ್ಲ ಈ ಪೇನನ್ನು ಮ್ಯಾನೇಜ್ ಮಾಡೋದು. ವೆರನ್ ಯು ಆರ್ ರೆಪ್ರೆಸೆಂಟಿಂಗ್ Epione ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್. ಬೆಂಗಳೂರಿನ 3ನೇ ಬ್ರಾಂಚ್ ಅಲ್ಲ, ಮೊದಲನೇದು ಹೈದರಾಬಾದ್ ಆ್ಯಂಡ್ ಚೆನ್ನೈ ಇದೆ. ಸೊ ಇದಿಷ್ಟು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾನು ರೆಡಿ. ಅಂದರೆ ನಿಮ್ಮಲ್ಲಿರೋ ಎಲ್ಲ ವಿಚಾರಗಳು ಆಚೆಗೆ ಎಳಿಯೋಕ್ಕೆ, ಥ್ರೂ ವಿಚ್ ನಾನು ನನ್ನ ಲೈಫನ್ನು ಹೇಗಿನ್ನೂ ಬೆಟ್ರ್ ಮಾಡ್ಕೋಬೋದು, ಥ್ರೂ ಮೀ ನಮ್ಮ ಆಡಿಯನ್ಸ್ ಲೈಫನ್ನು ಬೆಟ್ರ್ ಮಾಡ್ಕೊಳ್ಳೋದು ಹೇಗೆ ಅಂತ ಅದೆಲ್ಲ ಆಚೆಗೆ ಎಳಿಯೋಕ್ಕೆ. ಸೊ ಫಸ್ಟ್ಲಿ ಡಾಕ್ಟರ್ ವೆಲ್ಕಮ್, ಹೇಗಿದ್ದೀರಿ? ಫೈನ್ ಥ್ಯಾಂಕ್ ಯು. ಹೌ ಆರ್ ಯು? ನಾನು ಸಖತ್ ಕ್ಯೂರಿಯಸ್ ಆಗಿದ್ದೀನಿ ಬಿಕಾಸ್ ಈ ಥರ ಟಾಪಿಕ್ಸ್ ಆರ್ ವೆರಿ ಪರ್ಸನಲ್ ಟು ಮೀ. ಯಾಕಂದರೆ ನನಗೆ ಬಲ್ಗಾಲು ACL ರೀಕನ್ಸ್ಟ್ರಕ್ಷನ್ ಸರ್ಜರಿ ಆಗಿದೆ. ಹಾಗಾಗಿ ಎನಿಥಿಂಗ್ ನಮಗೆ ಆಗಿರೋ ಗಾಯಗಳಿಗೆ ಸಂಬಂಧಪಟ್ಟಂತೆ ಯಾರು ಬಂದು ಮಾತಾಡ್ತಾ ಇದ್ದಾರೆ ಅಂದರೆ ಎಕ್ಸ್ಟ್ರಾ ಕಿವಿ ಇನ್ನೊಂದಿರುತ್ತೆ. ಆ್ಯಂಡ್ ಐ ಆಮ್ ಅ ಬ್ಯಾಡ್ಮಿಂಟನ್ ಪ್ಲೇಯರ್. ಆ್ಯಂಡ್ ನಂಗೆ ಈಗ ಎಡಗಡೆ ಮಂಡಿ ಸ್ವಲ್ಪ ಕಿತಾಪತಿ ಮಾಡ್ತಾ ಇದೆ, ಚೂರು ನೋವು. ಸೊ ನನಗೂ ಈ PRP ಅಡ್ವೈಸ್ ಮಾಡಿದ್ದಾರೆ. ಸೊ ಇವತ್ತು ನಾನು ಬರೀ ಒಂದು ಹೋಸ್ಟ್ ಆಗಲ್ಲ, ಪೇಷಂಟ್ ಆಗು ಕೂಡ ಕೂತ್ಕೊಂಡು ನಾನು ಎಲ್ಲ ಡೌಟ್ಸನ್ನ ಕ್ಲಿಯರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ಲಿ ನೀವು ಹೇಳಿ ಡಾಕ್ಟರ್, ಹೇಗಿದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಿ? ಸೊ ಬನಶಂಕರಿ, ಬ್ಯಾಂಗ್ಳೂರು. ಅಲ್ಲೇ ಮನೆನಾ? ಮನೇನೂ ಅಲ್ಲೇ, ಹಾಸ್ಪಿಟ್ಲು ಅಲ್ಲೇ, ಎರಡೂ ಅಲ್ಲೇ. ಸೊ ಈ ಕ್ರಿಕೆಟರಿಗೆ ಕೇಳ್ತಾರಲ್ಲ, ಇವರು ಒಂದು ಮ್ಯಾಚಿಗೆ ಎಷ್ಟು ರನ್ ಹೊಡಿತಾರೆ, ಒಂದು ಆ್ಯಾವ್ರೇಜು ಅವರ ಪರ್ಫಾರ್ಮೆನ್ಸನ್ನ ಅದು ರೀಡ್ ಮಾಡುತ್ತೆ. ಅದೇ ಥರ ನಿಮ್ಮನ್ನು ಕೇಳೋದಾದರೆ ದಿನಕ್ಕೆ ಎಷ್ಟು ಪೇಷಂಟ್ ನೋಡ್ತೀರಿ? ಸೊ 15 to 20 patients ಮಿನಿಮಮ್ ಇರುತ್ತೆ. ಪ್ರೊಸೀಜರ್ಸ್ ವಿಲ್ ಬಿ ಅರೌಂಡ್ 10 patients ಮಿನಿಮಮ್. ಸೊ ಐ ವಿಲ್ ನಾಟ್ ಕೀಪ್ ಮೈ ಸೆಲ್ಫ್ ಸೋ ಬ್ಯುಸಿ. ಸೊ ನಾನು ಅಂದರೆ ಐ ವಿಲ್ ಗಿವ್ ಟೈಮ್ ಫಾರ್ ಎವ್ರಿ ಪೇಷಂಟ್. ಅಟ್ಲೀಸ್ಟ್ ಒಂದೊಂದು ಪೇಷಂಟ್ಗೆ 1/2 hour 40 minutes ಕೊಡ್ತೀನಿ ಟು ಎಕ್ಸಾಮಿನ್, ಟು ಡೂ ದ ಸ್ಕ್ಯಾನ್, ಟು ಫಸ್ಟ್ ಕನ್ಕ್ಲೂಡ್ ವಾಟ್ ಈಸ್ ಹ್ಯಾಪನಿಂಗ್. ಸೊ ವಾಟ್ ಈಸ್ ದರ್ ಲೈಫ್ ಸ್ಟೈಲ್, ಬಿಕಾಸ್ ಎವ್ರಿಥಿಂಗ್ ಮ್ಯಾಟರ್ಸ್ ಇನ್ ದ ಜಾಯಿಂಟ್ಸ್ ಆರ್ ಮಸಲ್ಸ್. ನಾನು ಟ್ರೀಟ್ ಮಾಡೋವಾಗ ಅವರು ಪ್ರಾಬ್ಲಮ್ ಒಂದೇ ಅಲ್ಲ, ಅವ್ರಿಗೆ ಏನು ಲೈಫ್ ಸ್ಟೈಲ್ ಹೇಗಿದೆ, ಅವ್ರು ಏನು ಮಾಡ್ತಾರೆ, ಸೊ ಹೌ I should treat them and how I should modify them. ಇದೆಲ್ಲ. ಸೊ ಡೆಫಿನೆಟ್ಲಿ I should give 40 minutes for one patient. 40 ನಿಮಿಷ. ಈಗ ನಮ್ಮ ರೇಡಿಯೋ ಸ್ಟೇಷನಲ್ಲಿ 40 minutes ನಾನ್ ಸ್ಟಾಪ್ ಮ್ಯೂಸಿಕ್ ಬರೋ ಥರ ನಿಮಗೆ 40 minutes ಯು ನೀಡ್ ಟು ಅಸೆಸ್ ದ ಪೇಷಂಟ್. ಒನ್ ಪೇಷಂಟ್ ಸ್ಕ್ಯಾನ್ ಎವ್ರಿಥಿಂಗ್ ಎಲ್ಲ ಸೇರಿಸ್ಬಿಟ್ಟು ಅಟ್ಲೀಸ್ಟ್ 30-40 minutes ಬೇಕೇ ಬೇಕು. When I saw the tagline ಅಲ್ಲ, ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್ ಅಂತ ಬಂದ ತಕ್ಷಣ ನನಗೆ ಫಸ್ಟು ಬಂದಿದ್ದು, there is a saying by Max Dupree, we cannot become what we want by remaining what we are ಅಂತಾರೆ.
ಅಂದರೆ ಐ ಥಿಂಕ್ ಈ ಒಂದು ಸಿಚುವೇಶನಿಗೆ ತುಂಬ ಸೂಕ್ತ. ನಮ್ಮ ಹತ್ರ ಏನಿದೆಯೋ ಅದನ್ನೇ ಇಟ್ಕೊಂಡು ನನಗೆ ಇನ್ನೇನೋ ಬೇಕು ಅಂತ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಹೌ ಡು ಐ ಅಂಡರ್ಸ್ಟ್ಯಾಂಡ್ ಈ ಪೇನ್ ಮ್ಯಾನೇಜ್ಮೆಂಟ್ ಮತ್ತು ರೀಜನರೇಟಿವ್ ಸೆಂಟರ್ ಅಂದ ತಕ್ಷಣನೇ ನನ್ನ ಅಸಂಪ್ಷನ್ನು ಒಂದಷ್ಟು ಮಂಡಿ ರಿಲೇಟೆಡ್ಡು, ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆಯೋ ಅದೆಲ್ಲ, ಎಲ್ಬೋ, ಬ್ಯಾಕು, ನೆಕ್ಕು, ಹಿಪ್ಪು, ಸೊ ಇದೆಲ್ಲ ಇದೆಯಲ್ಲ. ಫಸ್ಟ್ಲಿ ಈ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಸೊ ದಿಸ್ ಈಸ್ ಆ್ಯಕ್ಚುಲಿ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂದರೆ ವಿ ಟ್ರೀಟ್ ಆಲ್ ಟೈಪ್ ಆಫ್ ಕ್ರಾನಿಕ್ ಪೈನ್ಸ್, ಮೇನ್ಲಿ ಮಸ್ಕ್ಯುಲೋಸ್ಕೆಲಿಟಲ್ ಕಂಡೀಷನ್ಸ್ ಅಂದರೆ ಜಾಯಿಂಟ್ಸ್ ಆಗಲಿ, ಮಸಲ್ಸ್ ಆಗಲಿ, ಟೆಂಡಾನ್ಸ್ ಆರ್ ಎನಿ ಅದರ್ ಸಾಫ್ಟ್ ಟಿಶ್ಯೂ ರಿಲೇಟೆಡ್ ಕಂಡೀಷನ್ಸ್ ವಿ ಟ್ರೈ ಟು ಟ್ರೀಟ್ ನಾನ್ ಸರ್ಜಿಕಲಿ, ಅಂದರೆ ವಿತೌಟ್ ಸರ್ಜರಿ ವಿತ್ ಸ್ಮಾಲ್ ಇಂಜೆಕ್ಷನ್ಸ್ ವಿ ಟ್ರೈ ಟು ಟ್ರೀಟ್. ಸೊ ಇದರಲ್ಲಿ ಇಟ್ ಮೇ ಬಿ ಎ just trigger injection or the mostly we follow the platelet rich plasma therapy, regenerative therapies follow ಮಾಡ್ತೀವಿ. and for spine we do epidural injections, radio frequency ablation ಅಂದ್ರೆ ನಾವು ಅಬ್ಲೇಟ್ ಮಾಡ್ತೀವಿ ಟು ರೆಡ್ಯೂಸ್ ದ ಸೆನ್ಸಿಟಿವಿಟಿ. ಆರ್ ಅಲ್ಲಿಂದ ಏನಾದರೂ ನರ್ವಿಂದ ಒಂದೊಂದು ಸಲ ಹೈಪರ್ ಸ್ಟಿಮ್ಯುಲೇಷನ್ ಆಗುತ್ತೆ. ಸೊ ಟು ರೆಡ್ಯೂಸ್ ದ ಸೆನ್ಸೇಷನ್ಸ್ ವಿ ಡೂ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸ್ ಫಾರ್ ದ ನರ್ವ್ಸ್ ಆ್ಯಂಡ್ ಎಪಿಡ್ಯೂರಲ್ ಇಂಜೆಕ್ಷನ್ಸ್. ಇನ್ನೊಂದು ಫೇಸಲ್ಲಿ ಅಬ್ನಾರ್ಮಲ್ ಪೈನ್ಸ್ ಇರುತ್ತೆ, ಲೈಕ್ ಟ್ರೈಸೆಮಿನಲ್ ನ್ಯೂರಾಲಜಿ, ಇಟ್ಸ್ ಲೈಕ್ ಎ ಸೂಸೈಡಲ್ ಡಿಸೀಸ್ ಅಂತ ಹೇಳ್ತಾರೆ. ಅಷ್ಟೊಂದು ಶಾಕಿಂಗ್ ಪೈನ್ ಇರುತ್ತೆ ಫೇಸ್ ಮೇಲೆ. ದೇ ಕಾಂಟ್ ಈವನ್ ಈಟ್ ಪ್ರಾಪರ್ಲಿ, ದೇ ಕಾಂಟ್ ಬ್ರಷ್ ಪ್ರಾಪರ್ಲಿ, ಮಾತಾಡೋವಾಗೂ ನೋವು ಬರುತ್ತೆ. ಅಷ್ಟೊಂದು ಇರಿಟಬಲ್ ಪೈನ್ಗೆ ದ ಒನ್ ಸೊಲ್ಯೂಷನ್ ಇಸ್ ಸರ್ಜರಿ. ಒಂದು ನರ ಟಚ್ ಆಗ್ತಾ ಇರುತ್ತೆ ಬ್ರೈನಲ್ಲಿ, ಆ ನರ ಟಚ್ ಆಗಿ ಅವ್ರಿಗೆ ಆ ನರ ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಅದೆಲ್ಲ ಸ್ಟಿಮ್ಯುಲೇಟ್ ಆಗ್ತಾನೆ, ಅದು ಶಾಕ್ ಸೆನ್ಸೇಷನ್ ಹೋಗ್ತಾನೆ ಇರುತ್ತೆ. ವಾಟ್ ವಿ ಡೂ ಈಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಆ ನರ ಸೆನ್ಸರಿ ಸ್ಟಿಮ್ಯುಲಸ್ನ ನಾವು ಕಮ್ಮಿ ಮಾಡ್ತೀವಿ ವಿತ್ ಎ ಸ್ಮಾಲ್ ಇಂಜೆಕ್ಷನ್. ಆ್ಯಂಡ್ ಇನ್ನೊಂದು ಮೈಗ್ರೇನ್ ತುಂಬ ಚೆನ್ನಾಗಿ ಗೊತ್ತು ನಿಮಗೂ. ಓಕೆ, ಯು ಆರ್ ಆಲ್ಸೋ ಸಫರಿಂಗ್. ಸೊ ಮೈಗ್ರೇನ್ ದೇ ವಿಲ್ ಬಿ ಟೇಕಿಂಗ್ ಸ್ಟ್ರೆಸ್ ಫಾರ್ ಸೋ ಮೆನಿ ಇಯರ್ಸ್. ದಿಸ್ ಇಸ್ ಲೈಫ್ ಲಾಂಗ್ ಡಿಸೀಸ್, ಅಂದರೆ ರಿಲ್ಯಾಪ್ಸಸ್ ರೆಮಿಷನ್ಸ್ ಇರುತ್ತೆ ಬಟ್ ಲೈಫ್ ಲಾಂಗ್. ಇದಕ್ಕೂ ಬೊಟಾಕ್ಸ್ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ದೇರ್ ಆರ್ ಸೋ ಮೆನಿ ವಿಲ್ ಡು, ಬಟ್ ಕಾಮನ್ಲಿ ವಿ ಟ್ರೈ ಟು ಟ್ರೀಟ್ ಮ್ಯಾಕ್ಸಿಮಮ್ ಜಾಯಿಂಟ್ಸ್ ಆಗಲಿ, ಇಲ್ಲ ಸ್ಪೈನ್ ಆಗಲಿ, ಆರ್ ಸ್ಪೋರ್ಟ್ಸ್ ಇಂಜುರೀಸ್ ಆಗಲಿ, ಎನಿ ಇಂಜುರೀಸು ವಿ ಟ್ರೈ ಟು ರೀಜನರೇಟ್ ವಿತ್ ಪ್ಲಾಸ್ಮಾ ಥೆರಪಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ. ಫಸ್ಟು ತುಂಬ ವಿಚಾರಗಳು ಹೇಳಿದ್ರಿ, ಒಂದೊಂದಾಗೆ ನಾನು ಐ ವಾಂಟ್ ಟು ನೋ. ಉಲ್ಟಾ ಬರ್ತೀನಿ, ಬಿಕಾಸ್ ನನಗೆ ನೀವು ಬೋಟಾಕ್ಸ್ ಇಂಜೆಕ್ಷನ್ ಕೊಡ್ತೀರಾ. ಬೋಟಾಕ್ಸ್ ಇಸ್ ಅ ವೆರಿ ಬ್ಯೂಟಿ ಕಾಸ್ಮೆಟಾಲಜಿ ಇದಲ್ವಾ. ಬೋಟಾಕ್ಸನ್ನು ನೀವು ಮೈಗ್ರೇನ್ಗೆ ಉಪಯೋಗಿಸ್ತೀರಾ ಅಂದಾಗ ಅದು ಹೆಂಗೆ? ಫಸ್ಟ್ ಐ ಆಮ್ ಕ್ಯೂರಿಯಸ್ ಟು ನೋ ದ್ಯಾಟ್. ಸೊ ಈಗ ಮೈಗ್ರೇನಲ್ಲಿ ಏನಾಗುತ್ತೆ ಅಂದರೆ, ಬಿಕಾಸ್ ಆಫ್ ಸಮ್ ಕೆಮಿಕಲ್ ಇಂಬ್ಯಾಲೆನ್ಸ್ ದ ನರ್ವ್ಸ್ ವಿಲ್ ಬಿ ಹೈಪರ್ ಸ್ಟಿಮ್ಯುಲೇಟಿಂಗ್ ಅರೌಂಡ್ ದ ಬ್ರೈನ್, ಅಂದರೆ ತಲೆ ಸುತ್ತ. ಇಟ್ ಸ್ಟಾರ್ಟ್ಸ್ ಫ್ರಮ್ ಮೋಸ್ಟ್ಲಿ ದ ಫೋರ್ ಹೆಡ್, ದಿ ಪೆರೆಟಲ್ ರೀಜನ್, ಆಕ್ಸಿಪಿಟಲ್ ಅಂದ ನೆಕ್, ಒಂದೊಂದು ಸಾರಿ ಅಪ್ಪರ್ ಬ್ಯಾಕನ್ನು ಬರುತ್ತೆ. ಈ ಸ್ಟಿಮ್ಯುಲಸ್ ಈ ಬೊಟಾಕ್ಸ್ ಏನು ಮಾಡುತ್ತೆ ಅಂದರೆ, ದಿಸ್ ಕೆಮಿಕಲ್ ಇಂಬ್ಯಾಲೆನ್ಸ್ ಇನ್ ದ ನರ್ವ್ ಎಂಡಿಂಗ್ಸ್ ಮತ್ತು ಮಸಲ್ಸಲ್ಲಿ ಇಟ್ ಆ್ಯಕ್ಚುಲಿ ಬ್ಯಾಲೆನ್ಸಸ್. ಆ ಸಿಗ್ನಲ್ಸ್ ಎಲ್ಲ ಕಮ್ಮಿ ಮಾಡುತ್ತೆ. ಸೊ ಇಟ್ ರೆಡ್ಯೂಸಸ್ ದ ಸಿವಿಯಾರಿಟಿ ಆ್ಯಂಡ್ ಆಲ್ಸೋ ದ ಸ್ಟಿಮ್ಯುಲಸ್ ಫ್ರಮ್ ದ ನರ್ವ್ಸ್. ಅದರಿಂದ ನೋವು ಕಮ್ಮಿ ಆಗುತ್ತೆ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ದ ಹೆಡ್ಏಕ್ಸ್ ಆಲ್ಸೋ ವಿಲ್ ರೆಡ್ಯೂಸ್ ಥ್ರೂ ಬೊಟಾಕ್ಸ್. ಬಟ್ ಇಟ್ಸ್ ನಾಟ್ ಲೈಕ್ ಪರ್ಮನೆಂಟ್, ಮತ್ತೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಫಾರ್ ಫ್ಯೂ ಇಯರ್ಸ್ ಇಟ್ ವಿಲ್ ರೆಡ್ಯೂಸ್. ಬೊಟಾಕ್ಸ್ ಅಂದರೆ ಎಲ್ಲಿ ಕೊಡ್ತೀರಾ? ಯಾಕಂದರೆ ಫೇಸ್ ಅಂದರೆ ಇಲ್ಲಿ, ಈ ಮೈಗ್ರೇನ್ ಅಂದರೆ ಸೊ ಟೋಟಲ್ ವಿಲ್ ಫೈಂಡ್ ಔಟ್. ಒಬ್ಬರು ಪೇಷಂಟ್ಗೆ ಫ್ರಾಂಟಲ್ ರೀಜನ್ ಇರುತ್ತೆ, ಒಬ್ಬೊಬ್ಬರಿಗೆ ಪೆರೈಟಲ್, ಆಕ್ಸಿಪಿಟಲ್, ಟೆಂಪರಲ್ ರೀಜನ್ಸ್ ಇರುತ್ತೆ. ಸೊ ವಿ ಫಸ್ಟ್ ಪಾಯಿಂಟ್ ಔಟ್ ದ ಟ್ರಿಗರ್ ಪಾಯಿಂಟ್ಸ್ ಪಾಯಿಂಟ್ ಔಟ್ ಮಾಡಿಕೊಂಡು ಎಲ್ಲೆಲ್ಲಿ ಜಾಸ್ತಿ ಟ್ರಿಗರ್ ಆಗ್ತಾಯಿತ್ತು ದೇರ್ ವಿ ಜಸ್ಟ್ ಡಿವೈಡ್ ಆ್ಯಂಡ್ ಗಿವ್ ಇಂಟು ಇಷ್ಟು ಯೂನಿಟ್ಸ್, ಒಂದೊಂದು ಮಸಲ್ಸ್ ಕೊಡ್ತೀವಿ ಮೈನ್ಲಿ. ಸೊ ಇಲ್ಲಿ ಫ್ರಾಂಟಾಲಿಸು, ಕಾರುಗೇಟರ್, ಟೆಂಪೊರಾಲಿಸ್, ಆಕ್ಸಿಪಿಟಾಲಿಸ್, ಈ ಥರ ಮಸಲ್ಸಲ್ಲಿ ಬೊಟಾಕ್ಸ್ ಇಂಜೆಕ್ಟ್ ಮಾಡ್ತೀವಿ. ಬ್ರೈನ್ ಆ್ಯಕ್ಚುಲಿ ಮೈಗ್ರೇನಲ್ಲಿ ಬ್ರೈನಲ್ಲಿ ಏನೂ ಆಗಲ್ಲ, ಇಟ್ಸ್ ಓನ್ಲಿ ಸೂಪರ್ಫಿಷಿಯಲ್ ಸಿಗ್ನಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ವಿ ಕಾನ್ಸಂಟ್ರೇಟ್ ಆನ್ ಓನ್ಲಿ ದ ಸೂಪರ್ಫಿಷಿಯಲ್ ಮಸಲ್ಸ್, ಅಲ್ಲಿ ಟ್ರಿಗರ್ ಕೊಡ್ತೀವಿ. ಸೊ ಫ್ಯೂ ಇಯರ್ಸ್ ದೇ ವಿಲ್ ಹ್ಯಾವ್ ರಿಲೀಫ್. ಮತ್ತೇನಾದರೂ ಬಂದರೆ ದೇನ್ ವಿ ವಿಲ್ ರಿಪೀಟ್ ಅಗೇನ್. ಸೊ ಇಟ್ ಕ್ಯಾನ್ ಬಿ ಡನ್. ಸೊ ಇದು ಬರೀ ಮ್ಯಾನೇಜ್ಮೆಂಟ್, ಇಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಬಟ್ ಸೊ ವಿತೌಟ್ ಪೇನ್ ಮೈಗ್ರೇನ್ ಯು ವಿಲ್ ಬಿ ನೋಯಿಂಗ್. ಸೊ ತುಂಬ ಹಾರಿಬಲ್ ಪೇನ್, ದೇ ವಿಲ್ ಐಸೋಲೇಟ್ ದೆಮ್ಸೆಲ್ಸ್ ಫ್ರಮ್ ದ ಸೊಸೈಟಿ, ಅಂದರೆ ಐಸೋಲೇಟ್ ಆಗ್ತಾರೆ ಆ ಸೌಂಡ್ಸ್ಗೆ, ಲೈಟ್ಸ್ಗೆ. ಇಟ್ ವಿಲ್ ಬಿ ಟ್ರಿಗರ್ ಆಗುತ್ತೆ. ಸೊ ವಿತೌಟ್ ಪೇಯ್ನ್ ಫಾರ್ ಇಯರ್ಸ್ ಇರುತ್ತೆ ಅಂದರೆ ಡೆಫಿನೆಟ್ಲಿ ದೇ ಕ್ಯಾನ್ ಟ್ರೈ. ನೋ ನೀಡ್ ಟು ಟೇಕ್ ಮೆಡಿಕೇಶನ್ಸ್ ಆ್ಯಂಡ್ ನೋ ನೀಡ್ ಟು ಗೆಟ್, ಅಂದರೆ ಆ ಮೆಡಿಕೇಶನ್ಸಿಂದ ಸೈಡ್ ಎಫೆಕ್ಟ್ಸ್ ಬರೋದು ಈ ಥರ ಏನಿರಲ್ಲ. ಬೊಟಾಕ್ಸ್ ನೋ ಮಚ್ ಸೈಡ್ ಎಫೆಕ್ಟ್ಸ್, ಸೇಫೆಸ್ಟ್ ಪ್ರೊಸೀಜರ್. ಯಾವ ಲೆವೆಲಲ್ಲಿ ಇರೋರಿಗೆ ತೊಗೋಬೇಕು? ಈಗ ಉದಾಹರಣೆಗೆ ನನಗೆ ಕೆಲವು ಸತಿ 15 ದಿನಕ್ಕೆ ಒಂದ್ಸತಿ ಸಡನ್ನಾಗಿ ತಲೆನೋವು ಬರುತ್ತೆ, ಅವಾಗ ನಾಕ್ಸ್ಡ್ರಾಮ್ ಅದನ್ನು ತೊಗೊತೀನಿ. ಅಥವಾ ಈಗ ಕೆಲವು ಸತಿ ಹೇಳೋಕ್ಕಾಗಲ್ಲ, ನಿದ್ದೆ ಸರಿಯಾಗಿಲ್ಲ ಅಥವಾ ಲೈಟ್ ಅಂದಾಗ ಇಲ್ಲೆಲ್ಲೋ ಚೂರು ಅನ್ನತ್ತೆ, ಅಷ್ಟೇ ನನ್ನ ಲೆವೆಲ್ಲು. ಬಟ್ ಇದು ಯಾವ ಲೆವೆಲಲ್ಲಿ? ದಿಸ್ ಈಸ್ ಆ್ಯಕ್ಚುಲಿ ಮೈಲ್ಡ್. ಯೂಶ್ವಲಿ
ವೀಕ್ಲಿ 4 times ಮೇಲೆ ಬರ್ತಾ ಇದ್ರೆ ಆರ್ ಇಫ್ ದ ಎಪಿಸೋಡ್ ಲಾಸ್ಟ್ ಮೋರ್ ದ್ಯಾನ್ 4 hours ಬಂದ್ರೂ 4 hours ಮೇಲೆ ಇದ್ರೆ ಆ್ಯಂಡ್ ಇಫ್ ಇಟ್ ಈಸ್ ಕಂಟಿನ್ಯೂಸ್ ವಿತ್ ಎನಿ ಮೆಡಿಕೇಶನ್ ಇಟ್ಸ್ ನಾಟ್ ರೆಡ್ಯೂಸಿಂಗ್ ದೆನ್ ವಿ ಟ್ರೈ ಟು ಗಿವ್ Botox. ಅದರ್ವೈಸ್ ಮೈಲ್ಡ್ಗೆ ವಿಲ್ ಗಿವ್ ಓನ್ಲಿ ದ ಜಸ್ಟ್ ದಟ್ಸ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಟ್ಯಾಬ್ಲೆಟ್ಸೇ ಕೊಟ್ಟು ಕಳಿಸ್ತೀವಿ. ರಿಸ್ಕ್ ಏನಿರಲ್ಲ ಬೊಟಾಕ್ಸಲ್ಲಿ, ರಿಸ್ಕ್ ಏನಿರಲ್ಲ, ಝೀರೋ ರಿಸ್ಕ್ ಅಂದರೆ ಶುಡ್ ಬಿ ಡನ್ ವೆರಿ ಕೇರ್ಫುಲಿ. ಸೊ ಇಟ್ ಶುಡ್ ನಾಟ್ ಬಿ ಡನ್ ನಿಯರ್ ದ ನಾವು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ, ಕೇರ್ಫುಲ್ಲಾಗಿ ಕೊಡಬೇಕು. ಬಟ್ ಟಚ್ ವುಡ್ ನಥಿಂಗ್ ವಿಲ್ ಹ್ಯಾಪನ್. ನಾವು ಯು ಸ್ಪೋಕ್ ಅಬೌಟ್ ಸ್ಪೈನಿಗೆ ಕೊಡೋದು ಏನದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಫಾರ್ ದ ನರ್ವ್ಸ್ ಕೊಡ್ತೀವಿ ನಾವು. ಅಂದರೆ ಅದು ಯಾರಿಗೆ ಯಾವ ಪ್ರಾಬ್ಲಮ್ಸ್ ಇರೋರಿಗೆ? ಸೊ ಈಗ ಬ್ಯಾಕ್ ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಡಿಸೀಸ್. ಬ್ಯಾಕ್ ಅಂದರೆ ಸ್ಪೈನ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ಜಾಯಿಂಟ್ ಥರ ಅಲ್ಲ. ಜಾಯಿಂಟ್ ಅಂದರೆ 2 ಮೂಲೆ ಮಧ್ಯದಲ್ಲಿ ಜಾಯಿಂಟ್ ಸ್ಪೇಸ್ ಇರುತ್ತೆ, ಅದು ಟ್ರೀಟ್ ಮಾಡಿದ್ರೆ ಆಗುತ್ತೆ. ಬಟ್ ಬ್ಯಾಕಲ್ಲಿ ದ ಕಾಸ್ ಆಫ್ ಪೇನ್ ಕಮ್ಸ್ ಡಿಫರೆಂಟ್ಲಿ ಫ್ರಮ್ ಡಿಫರೆಂಟ್ ಸ್ಟ್ರಕ್ಚರ್ಸ್. ಕಾಮನ್ ನಿಮ್ಗೆ ಎಲ್ಲರಿಗೂ ಗೊತ್ತು ಡಿಸ್ಕ್ ಪ್ರಾಬ್ಲಮ್, ಸಯಾಟಿಕಾ ಒಂದು ಕಾಮನ್ ಪ್ರಾಬ್ಲಮ್. ಸಯಾಟಿಕಾ ಇರ್ಬೋದು. ಫೆಸೆಟ್ ಜಾಯಿಂಟ್ಸ್ ಅಂತ ಸ್ಮಾಲ್ ಜಾಯಿಂಟ್ಸ್ ಇರುತ್ತೆ ಅಲ್ಲಿ, ವೆರಿ ಸ್ಮಾಲ್ ಜಾಯಿಂಟ್ಸ್ ಬಿಟ್ವೀನ್ ದ ವರ್ಟೆಬ್ರಲ್ ಬಾಡೀಸ್. ಆ ಜಾಯಿಂಟ್ಸ್ಗೆ ಪ್ರಾಬ್ಲಮ್ ಏನಾದರೂ ಬಂದರೆ ವಿ ಕಾಂಟ್ ಟ್ರೀಟ್. ಆ್ಯಕ್ಚುಲಿ ಫೆಸೆಟ್ ಜಾಯಿಂಟ್ ಆರ್ಥ್ರೋಪತಿ ಅಂತ ದಟ್ ಈಸ್ ಆಲ್ಸೋ ಕಾಸ್ ಆಫ್ ದ ಬ್ಯಾಕ್ ಪೇನ್. ಅಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಟ್ರೈ ಟು ಅಬ್ಲೇಟ್ ದ ಸಿಗ್ನಲ್ಸ್ ಟು ದ ಜಾಯಿಂಟ್. ಆ ಜಾಯಿಂಟ್ ಹೋಗಿ ನರ್ವ್ ರೂಟ್ಸ್ನೇ ಅಬ್ಲೇಟ್ ಮಾಡ್ತೀವಿ, ಬಿಕಾಸ್ ಆ ಜಾಯಿಂಟ್ ಆಕ್ಸೆಸ್ ತುಂಬ ಕಷ್ಟ. ಸೊ ಫಸ್ಟ್ ಸಿಟ್ಟಿಂಗಲ್ಲಿ ವಿ ಟ್ರೈ ಟು ಅಬ್ಲೇಟ್ ದ ನರ್ವ್ಸ್ ವಿಚ್ ಸಪ್ಲೈಸ್ ದಟ್ ಫೆಸೆಟ್ ಜಾಯಿಂಟ್. ಅಂದರೆ ಆ ಸಿಗ್ನಲ್ಸ್, ಪೇಯ್ನ್ ಸಿಗ್ನಲ್ಸ್ ಏನೇನು ಆ ಜಾಯಿಂಟಿಂದ ಏನೇನು ಹೋಗ್ತಾ ಇದೆಯೋ ಅದು ಫಸ್ಟ್ ನಾವು ಬ್ಲೈಂಡ್ ಮಾಡ್ತೀವಿ. ಸೊ ಪೇಯ್ನ್ ಸಿಗ್ನಲ್ಸ್ ಕಮ್ಮಿ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟ್ ಸಿಟ್ಟಿಂಗಲ್ಲಿ ಆ ಜಾಯಿಂಟ್ಗೆ ನಾವು PRP ಕೊಡ್ತೀವಿ. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ. ಅಂದರೆ ನಮ್ಮದೇ ಬ್ಲಡ್ಡಲ್ಲಿ ತಗೊಂಡು ಪ್ಲೇಟ್ಲೆಟ್ಸನ್ನು ಸಪ್ರೇಟ್ ಮಾಡಿ ಮತ್ತು ಅದನ್ನು ಇಂಜೆಕ್ಟ್ ಮಾಡೋದು. ಆ್ಯಂಡ್ ದಿಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ತುಂಬ ನಾಟ್ ಓನ್ಲಿ ಫಾರ್ ದ ಬ್ಯಾಕ್, ಐ ಸೆಡ್ ರೇಡಿಯೋ ಫಾರ್ ದ ಟ್ರೈಜೆಮಿನಲ್ ನ್ಯೂರಾಲಜಿ ಅದು ಮಾಡ್ತೀವಿ. ಅಂದರೆ ಟ್ರೈಜೆಮಿನಲ್ ನ್ಯೂರಾಲಜಿ ಸೂಸೈಡಲ್ ಡಿಸೀಸ್ ಅಂತ ಈಗ ಹೇಳಿದೆ. ಸೊ ಫೇಸಲ್ಲಿ 3 ಬ್ರಾಂಚಸ್ ಇರುತ್ತೆ, ಮ್ಯಾಂಡಿಬ್ಯುಲರ್, ಮ್ಯಾಕ್ಸಿಲರಿ ಆ್ಯಂಡ್ ಆಕ್ಸಿಪಿಟಲ್ ಅಂತ. ಸೊ ಈ 3 ಟ್ರೈಜೆಮಿನಲ್ ನೋವು ಕಾಂಪೋನೆಂಟ್ಸೇ ಕಾಮನ್ ಆಗ ಈ ಜಾ ಲೈನ್ ಜಾಸ್ತಿ ಬರುತ್ತೆ, ಆರ್ ದ ಮ್ಯಾಕ್ಸಿಲರಿ ರೀಜನ್ ಶೂಟಿಂಗ್ ಪೇನ್. ಸೊ ದೇ ಕಾಂಟ್ ಡೂ ಎನಿಥಿಂಗ್. ಸೊ ಆ ಕಂಡೀಷನಲ್ಲಿ ವಿ ಟ್ರೀಟ್ ವಿತ್ ಸ್ಮಾಲ್ ಸಿಂಪಲ್ ಇಂಜೆಕ್ಷನ್ and through small needle we do ablate the nerve and the success rate is more than 95%, you know. ಅಷ್ಟು ಚೆನ್ನಾಗಿರುತ್ತೆ. ಬಟ್ ದಿಸ್ ಈಸ್ ಆಲ್ಸೋ ಲೈಕ್ ಪರ್ಮನೆಂಟ್ ಮತ್ತೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. 3 to 5 years ಇದ್ದೇ ಇರುತ್ತೆ. ಆಫ್ಟರ್ ದಟ್ ಇಫ್ ನೀಡೆಡ್ ವಿ ಕ್ಯಾನ್ ಆ್ಯಕ್ಚುಲಿ ರಿಪೀಟ್, ಬಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿಲ್ ನಾಟ್ ಗೆಟ್ ಅಗೈನ್. ಸೊ ಟೈಮ್ ಲೈನ್ ಇಸ್ 3 ರಿಂದ 5 ವರ್ಷ ಒಂದ್ಸತಿ ಯು ಕ್ಯಾನ್ ಅದೇ ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಿರುತ್ತಾ? ಹೌದು. ಸೊ ನೆಕ್ಸ್ಟ್ ನೀವು ಯು ಸ್ಪೋಕ್ ಅಬೌಟ್ ಟ್ರಿಗರ್ ಇಂಜೆಕ್ಷನ್ ಅಂತ. ಟ್ರಿಗರ್ ಇಂಜೆಕ್ಷನ್ ಬಿಟ್ರೆ PRP ಅಂತ. ಸೊ PRP ಬರ್ತೀನಿ, ಬಟ್ ಈ ಟ್ರಿಗರ್ ಇಂಜೆಕ್ಷನ್ ಅಂದ್ರೆ ಏನು? ಟ್ರಿಗರ್ ಇಂಜೆಕ್ಷನ್ಸ್ ಅಂದರೆ ಮಯೋಫೇಶಿಯಲ್ ಸಿಂಡ್ರೋಮ್ಸ್ ಅಂತ ಇರುತ್ತೆ. ಮಯೋಫೇಶಿಯಲ್ ಸಿಂಡ್ರೋಮ್ ಅಂದರೆ ಟೈಟ್ನೆಸ್ ಆಫ್ ದ ಫೇಶಿಯಾ ಅಂಡ್ ದ ಮಸಲ್ಸ್. ಒಂದೊಂದು ಸಾರಿ ಅಪ್ಪರ್ ಬ್ಯಾಕ್ ಬಿಕಾಸ್ ಆಫ್ ದ ಇನ್ಕರೆಕ್ಟ್ ಪೋಸ್ಚರಿಂದ ದ ಮಸಲ್ಸ್ ಬಿಕಮ್ ವೆರಿ ಟೈಟ್. ಆ ಥರ ಟೈಟ್ನೆಸ್ ಇದ್ದರೆ ಏನಾಗುತ್ತೆ ಅಂದರೆ ಆ ಫೇಶಿಯಾ ಎಲ್ಲ ಟೈಟ್ ಆಗಿಬಿಡುತ್ತೆ. ವಾಟ್ ಎವರ್ ಯೂಶ್ವಲಿ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಹೇಳ್ತೀವಿ, ಮಸಲ್ ರಿಲ್ಯಾಕ್ಸೆಂಟ್ ಹೇಳ್ತೀವಿ. ಇನ್ನೂ ಕಮ್ಮಿ ಆಗಲಿಲ್ಲ ಅಂದರೆ ದೆನ್ ವಿ ಟ್ರೈ ಟು ರಿಲೀಸ್ ದಟ್ ಮಯೋಫೇಶಿಯಲ್ ಪ್ಲೇನ್ಸ್. ಸೊ ಅದು ಟ್ರಿಗರ್ ಇಂಜೆಕ್ಷನ್ಸ್ ಜಸ್ಟ್ ಪ್ರೊಲೋಥೆರಪಿ ಆಗ್ಬೋದು, ಆರ್ ಸ್ಮಾಲ್ ಓನ್ಲಿ ಲೋಕಲ್ ಅನಸ್ತೇಷಿಯಾ ಆಗ್ಬೋದು. ಪ್ರೊಲೋಥೆರಪಿ ಅಂದರೆ ವಿತ್ 5% ಡೆಕ್ಸ್ಟ್ರೋಸ್ ಯೂಸ್ ಮಾಡಿಬಿಟ್ಟು ನಾವು ಟ್ರೀಟ್ ಮಾಡ್ತೀವಿ. ಅಂದರೆ ಅದು ಸ್ಮಾಲ್ ಜಸ್ಟ್ ನಾರ್ಮಲ್ ಸಲೈನ್ ಥರ ಅದು ಯೂಸ್ ಮಾಡಿಬಿಟ್ಟು ಸೊ ನಾವು ವಿ ಟ್ರೈ ಟು ರಿಲೀಸ್ ದಟ್ ಫೇಶಿಯಲ್ ಪ್ಲೇನ್ಸ್. ಆವಾಗ ಅದು ರಿಲೀಸ್ ಆಗಿಬಿಡುತ್ತೆ. ಇವತ್ತೆಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲು. ಈಗ 9 ಅವರು 12-13 ಅವರು ಕೂತ್ಕೊಳ್ಳೋದು, ಆ ಥರದವ್ರಿಗೂ ಇದು ಎಲ್ಲರೂ ಬರ್ಬೋದಾ? ಎಲ್ಲರಿಗೂ ಬರ್ಬೋದು ರೀ, ಎಲ್ಲರೂ ಬರ್ಬೋದು. ನೋ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್, ಬಟ್ ಇಟ್ ಶುಡ್ ಬಿ ಡನ್. ಅಂದರೆ ಯಾರಿಗೂ ಬೇಕೋ ಅದು ಮಾಡ್ತೀವಿ. ಸೊ ಇಟ್ಸ್ ನಾಟ್ ಯೂಸ್ಫುಲ್ ಫಾರ್ ಎವ್ರಿ ಒನ್. ಗೊತ್ತಾಯ್ತು. ಅಂದರೆ ಆ ಥರ ತುಂಬ ಕೂತ್ಕೊಂಡಿರೋರಿಗೆ, ಬಿಕಾಸ್ ದೇ ಸೇ ಟುಡೇ ಸಿಟ್ಟಿಂಗ್ ಈಸ್ ಅ ನ್ಯೂ ಸ್ಮೋಕಿಂಗ್ ಅಂತ. ಅಡಿಕ್ಷನ್ ಥರ ಲೈಫ್ ಸ್ಟೈಲ್ ಹಂಗಿದೆ. ಸೊ ಆ ಥರ ಕೂತ್ಕೊಳ್ಳೋರಿಗೆ ಇವೆಲ್ಲ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತಾ? ತುಂಬ ಇರುತ್ತೆ. ಸೊ ನಾಟ್ ಓನ್ಲಿ ದಟ್ ಮಯೋಫೇಶಿಯಲ್ ಸಿಂಡ್ರೋಮ್ಸ್ ಒಂದೇ ಅಲ್ಲ, ದೇ ವಿಲ್ ಹ್ಯಾವ್ ದಟ್ ಸ್ಪೈನ್ ಇಶ್ಯೂಸ್ ವೆರಿ ಕಾಮನ್ ಯಂಗ್ಸ್ಟರ್ಸಲ್ಲಿ. ಸೊ
ಸ್ಪೈನ್ ಇಶ್ಯೂಸ್, ಅಂದರೆ ಸ್ಪೈನ್ ಇಶ್ಯೂಸ್ ಅಂದರೆ ಲೈಕ್ ಡಿಸ್ಕ್ ಪ್ರಾಬ್ಲಮ್ಸ್ ಬರ್ಬೋದು, ಆರ್ ಮಯೋಫೇಶಿಯಲ್ ಸಿಂಡ್ರೋಮ್ಸ್ ಬರ್ಬೋದು. ಸೊ ಡಿಸ್ಕ್ ಪ್ರಾಬ್ಲಮ್ಸ್ ತುಂಬ ಆಗ್ತಾಯಿದೆ ಬಿಕಾಸ್ ಆಫ್ ಇಂಪ್ರಾಪರ್ ಪೋಸ್ಚರ್. ಅದರ್ ದೆನ್ ಸಿಟ್ಟಿಂಗ್ ದೇ ವಿಲ್ ನಾಟ್ ಮೇಂಟೈನ್ ದ ಪೋಸ್ಚರ್ ಪ್ರಾಪರ್ಲಿ. ಯಂಗ್ಸ್ಟರ್ಸ್ ತುಂಬ ಬರ್ತಾ ಇದೆ. ಇನ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂದು, ಒಬೆಸಿಟಿ ಒನ್ ಆಫ್ ದ ಮೈನ್ ಕಾಸ್, ಆ್ಯಂಡ್ ಇಂಪ್ರಾಪರ್ ಪೋಸ್ಚರ್ ಮೇಂಟೆನೆನ್ಸ್ ಒಂದು, ಆ್ಯಂಡ್ ಆ್ಯಕ್ಟಿವಿಟೀಸ್ ನಿಲ್ ತೊಗೋಬೇಕಂದ್ರೆ ನಥಿಂಗ್ ದೇ ವಿಲ್ ಡು. ಎವ್ರಿಥಿಂಗ್ ದ ಗೇಮ್ಸೂ ಮೊಬೈಲಲ್ಲೇ, ಸಿಸ್ಟಮಲ್ಲೇ, ಎಲ್ಲನೂ ಅದರಲ್ಲೇ. ಆ್ಯಂಡ್ ಕತ್ತು ನೋವು, ಬ್ಯಾಕ್ ಪೈನು ತುಂಬ ಕಾಮನ್ ಆಗ್ತಾ ಇದೆ. ಮೊಬಿಲಿಟಿ ಈಸ್ ಡಿಕ್ರೀಸಿಂಗ್ ಆ್ಯಂಡ್ ದಟ್ ಈಸ್ ಅಫೆಕ್ಟಿಂಗ್ ದೇರ್ ಲೈಫ್ ಸ್ಟೈಲ್. ಆ್ಯಂಡ್ ಆ್ಯಕ್ಚುಲಿ ಅದರಿಂದ ಪೇಯ್ನ್ಸ್ ಜಾಸ್ತಿ ಆಗ್ತಾ ಇದೆ ಯಂಗ್ಸ್ಟರ್ಸಲ್ಲಿ. ಆ್ಯಂಡ್ ಇನ್ನೊಂದು ಮೌಸ್ ಶೋಲ್ಡರ್ ಅಂತ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಜಾಸ್ತಿ ಆಗ್ತಾ ಇರುತ್ತೆ. ಬಿಕಾಸ್ ಇದು ಸಿಸ್ಟಮ್ ಯೂಸ್ ಮಾಡುವಾಗ ದ ಎರ್ಗೋನಾಮಿಕ್ಸ್ ಶುಡ್ ಬಿ ಮೈಂಟೈನ್. ಅಂದರೆ ಈ ಆರ್ಮ್, ಎಲ್ಬೋ ಆ್ಯಂಡ್ ದ ವ್ರಿಸ್ಟ್ ಶುಡ್ ಬಿ ಪ್ರಾಪರ್ಲಿ ಪ್ಲೇಸ್ಡ್. ಅದು ಮೈಂಟೈನ್ ಮಾಡಿಲ್ಲ ಅಂದರೆ ಈ ಶೋಲ್ಡರ್ ಎಫೆಕ್ಟ್ ಆಗ್ಬಿಡುತ್ತೆ. ಶೋಲ್ಡರ್ ಇಸ್ ಟೇಕಿಂಗ್ ಆಲ್ ದ ಪ್ರೆಷರ್ ಇದು ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ಶೋಲ್ಡರ್ ಪೇನ್ಸು, ರೊಟೇಟರ್ ಕಫ್ ಟೈಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ನಮ್ಮ ಲೈಫ್ ಸ್ಟೈಲಿಂದ ಇಟ್ ಈಸ್ ಅಫೆಕ್ಟಿಂಗ್ ಅವರ್ ಹೆಲ್ದಿ ಲೈಫ್ ಆಲ್ಸೋ. ಸೊ ಈ ಒಂದು ಭಾಗ ಇಸ್ ದರ್ ಅ ವೇ ನಾನು ಇದೆಲ್ಲ ಬರ್ದೇ ಇರೋ ಹಾಗೆ ನನ್ನ ಲೈಫನ್ನು ನಾನು ನೋಡ್ಕೊಳ್ಳೋದು? ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಹೇಗೆ, ಏನೇನು ಮಾಡ್ಬೋದು? ಸೊ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಲ್ಲಿ ಒಂದು 4 ಪಾಯಿಂಟ್ಸ್ ಜ್ಞಾಪಕ ಇಟ್ಕೋಬೇಕು. ವಾಟ್ ಈಸ್ ದಟ್ ಅಂದರೆ, ಫಸ್ಟ್ ಹೆಲ್ದಿ ಡೈಟ್, ಕ್ಲೀನ್ ಡೈಟ್. ಕ್ಲೀನ್ ಡೈಟ್ ಅಂದರೆ ಒನ್ ಥಿಂಗ್ ಬ್ಯಾಲೆನ್ಸ್ ಡೈಟ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ ಶುಡ್ ಬಿ ಬ್ಯಾಲೆನ್ಸ್ಲಿ ಟೇಕನ್. ಆ್ಯಂಡ್ ಅದರ್ ಥಿಂಗ್ ಇಸ್ ವಾಟ್ ಅವರ್ ಮೈಂಡ್ ಆ್ಯಂಡ್ ಗಟ್ ಆಕ್ಸೆಪ್ಟ್ಸ್. ಅಂದರೆ ನಮಗೆ ಏದು ಚಿಕ್ಕ ವಯಸ್ಸಿಂದ ಯಾವುದೋ ಅಭ್ಯಾಸ ಇದೆ ಅದೇ ತೊಗೋಬೇಕು. ಈಗ ನೀವು ತೊಗೊಂಡ್ರೆ ಕೀಟೋ ಡೈಟ್ ಅಂತ ತುಂಬಾ ಬರ್ತಾ ಇದೆ. ಸೊ ದಟ್ ಈಸ್ ನಾಟ್ ಆ್ಯಕ್ಚುಲಿ ವಿ ಡೋಂಟ್ ನೋ ದಟ್ ಫಸ್ಟ್ ಇನ್ ನೇಟಿವ್ ಆಫ್ ಇಂಡಿಯಾ. ನೇಟಿವ್ ಆಫ್ ಇಂಡಿಯಾ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಕಾಂಪ್ಲಿಕೇಶನ್ಸ್. ಐ ಶುಡ್ ನಾಟ್ ಕಾಮೆಂಟ್ ಎನಿಥಿಂಗ್, ಬಟ್ ವಾಟ್ ಅವರ್ ಗಟ್ ಆಕ್ಸೆಪ್ಟ್ಸ್ ಆ್ಯಂಡ್ ಮೈಂಡ್ ಆಕ್ಸೆಪ್ಟ್ಸ್ ಆ್ಯಂಡ್ ಇನ್ ಎ ಬ್ಯಾಲೆನ್ಸ್ಡ್ ಮ್ಯಾನರ್ ಹೆಲ್ದಿ ಡೈಟ್ ತೊಗೋಬೇಕು. ವಾಟ್ ವಾಸ್ ದ ಕಾಂಪ್ಲಿಕೇಶನ್ಸ್ ಯು ಟಾಕಿಂಗ್ ಅಬೌಟ್? ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿರಲ್ಲ, ಬಟ್ ಏನಂದರೆ ಕೀಟೋ ಡೈಟ್ ಈಸ್ ಕಂಪ್ಲೀಟ್ಲಿ ಲ್ಯಾಕ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಲಿ ಟೇಕನ್. ಸ್ವಲ್ಪ ಕಮ್ಮಿ ಮಾಡಬೇಕು, ಬಟ್ ಇನ್ ಎ ಬ್ಯಾಲೆನ್ಸ್ಡ್ ಮ್ಯಾನರ್. ಓನ್ಲಿ ಪ್ರೋಟೀನ್ ಲಾಂಗ್ ಟರ್ಮಲ್ಲಿ ಸ್ವಲ್ಪ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಕಿಡ್ನಿಗೆ, ಹೇರ್ ಲಾಸ್, ಎವ್ರಿಥಿಂಗ್. ಆಫ್ಟರ್ ಕೀಟೋ ಡೈಟ್ ಸೋ ಮೆನಿ ವಿಲ್ ಬಿ ಕಂಪ್ಲೇನಿಂಗ್ ಆಫ್ ದ ಹೇರ್ ಲಾಸ್. ತುಂಬ ಕಾಮನ್ ಆಗಿದೆ. ಆ್ಯಂಡ್ ಕೀಟೋ ಡೈಟ್ ಅಲ್ಲ, ಫ್ಯೂ ಡ್ರಿಂಕ್ಸಿಂದಾನು ಕಿಡ್ನಿ ಎಫೆಕ್ಟ್ ಆಗ್ತಾ ಇದೆ. ಡ್ರಿಂಕ್ಸ್ ಅಂದರೆ ಪ್ರೋಟೀನ್ ಶೇಕ್ಸಿಂದ. ಸೊ ಹೌ ಟು ಐಡೆಂಟಿಫೈ ರೆಡ್ ಫ್ಲಾಗ್ ಏನಿರಲ್ಲ. ವೈಲ್ ಟೇಕಿಂಗ್ ಎನಿ ಪ್ರೋಟೀನ್, ಫಸ್ಟ್ ವರ್ಕೌಟ್ ಇರಬೇಕು. ವರ್ಕೌಟ್ ಜೊತೆ ಪ್ರಾಪರ್ ಹೈಡ್ರೇಷನ್ ಇರಬೇಕು. ದೇ ವಿಲ್ ಟೇಕ್ ದ ಪ್ರೋಟೀನ್ ಶೇಕ್ ಬಟ್ ದೇ ವಿಲ್ ನಾಟ್ ಹೈಡ್ರೇಟ್ ದೆಮ್ಸೆಲ್ಸ್ ಪ್ರಾಪರ್ಲಿ. ಆ್ಯಂಡ್ ವಿತೌಟ್ ವರ್ಕೌಟ್ಸ್ ಬೆಟರ್ ನಾಟ್ ಟು ಟೇಕ್. ವರ್ಕೌಟ್ ಇಲ್ಲ ಅಂದರೆ ಪ್ರೋಟೀನ್ ಶೇಕ್ಸ್ ನಾರ್ಮಲ್ ಫುಡ್ಡಿಂದನೇ ತೊಗೊಳ್ಳಿ, ಪರವಾಗಿಲ್ಲ. ಪ್ರೋಟೀನ್ ಶೇಕ್ ತೊಗೊಂಡ್ರೆ ವರ್ಕೌಟಲ್ಲೇ ತೊಗೋಬೇಕು. ಸೊ ಅದರ್ವೈಸ್ ಇಟ್ ಆ್ಯಕ್ಚುಲಿ ಮೋರ್ ಸ್ಟ್ರೆಸ್ ಆನ್ ದ ಕಿಡ್ನೀಸ್. ಸರಿ. ಸೊ ಹೆಲ್ದಿ ಡಯಟ್ ಆ್ಯಂಡ್ ಅಗೇನ್ ಮೈಂಡ್ ಆ್ಯಂಡ್ ಗಟ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಇದು ಫುಡ್ ವಾಟ್ ಎವರ್ ವಿ ನೋ ಫ್ರಮ್ ಚೈಲ್ಡ್ಹುಡ್ ಅದು ಬೆಟರ್. ಸರಿ. ಸೆಕೆಂಡ್ ಒನ್ ಇಸ್ ದ ಎಕ್ಸಸೈಸ್, ವರ್ಕೌಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ವಾಟ್ ಎವರ್ ಯು ಆರ್ ಯೂಸ್ ಟು ಅಟ್ಲೀಸ್ಟ್ 35 to 40 minutes per day. ವಾಟ್ ಎವರ್ ಯು ಯೂಸ್ ಟು ಅಂದರೆ ಯೋಗ ಆಗಲಿ, ಕಾರ್ಡಿಯೋ, ವಾಕಿಂಗ್ ಆಗಲಿ. ಇಫ್ ಯು ಆರ್ ವಾಂಟ್ಸ್ ಟು ಗೋ ಟು ಜಿಮ್ ಬಟ್ ಅಂಡರ್ ಪ್ರಾಪರ್ ಟ್ರೈನರ್. ಸೊ ಜಿಮ್ ಆಗಲಿ ಆರ್ ಮೆಡಿಟೇಷನ್ ಈಸ್ ವೆರಿ ಗುಡ್. ಅಂದರೆ ವರ್ಕೌಟ್ಸ್ ಜೊತೆ ವಾಟ್ ಎವರ್ ಯು ಆರ್ ಯೂಸ್ ಟು ಆ ವರ್ಕೌಟ್ಸ್ ಒಂದು 35 to 40 minutes per day ಮಾಡಬೇಕು. ಆ್ಯಂಡ್ ಥರ್ಡ್ ಒನ್ ಈಸ್ ಪ್ರಾಪರ್ ಲೈಫ್ ಸ್ಟೈಲ್. ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಈಸ್ ಆಲ್ಸೋ ಗುಡ್, ನಾಟ್ ಗುಡ್. ಆ್ಯಂಡ್ ಆಲ್ಸೋ ಓವರ್ ಆ್ಯಕ್ಟಿವಿಟಿನೂ ಒಳ್ಳೆಯದಲ್ಲ. ಸೊ ಎರಡೂ ನಾವು ಬ್ಯಾಲೆನ್ಸ್ ಆಗಿ ನೋಡ್ಕೋಬೇಕು. ಎಕ್ಸ್ಟ್ರೀಮ್ಸ್ ಈಸ್ ನಾಟ್ ಗುಡ್. ಸಪ್ಲಿಮೆಂಟ್ಸ್ ವಾಟ್ ಎವರ್ ವಿ ಯೂಸ್ ಇಟ್. ಸಪ್ಲಿಮೆಂಟ್ಸ್ ಅಂದರೆ ಕ್ಯಾಲ್ಶಿಯಮ್ಸ್ ಡೆಫಿಷಿಯನ್ಸೀಸ್. ಆ್ಯಂಡ್ ಬಿಕಾಸ್ 40s ಮೇಲೆ ಮೋಸ್ಟ್ ಆಫ್ ದ ಫಿಮೇಲ್ಸ್ ವಿಲ್ ಬಿ ಡೆಫಿಷಿಯಂಟ್ ಟು ಕ್ಯಾಲ್ಶಿಯಮ್ ಆ್ಯಂಡ್ ವೈಟಮಿನ್ ಡಿ. ಆ ಥರ ಏನಾದರೂ ಕ್ಯಾಲ್ಶಿಯಮ್ ಆ್ಯಂಡ್ ವೈಟಮಿನ್ ಡಿ ಡೆಫಿಷಿಯನ್ಸೀಸ್ ಬಂದೇ ಬರುತ್ತೆ ಅವ್ರಿಗೆ. ನಾನು ಟೆಸ್ಟ್ ಮಾಡ್ಕೋಬೇಕಾ? ಈಗ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ ತಕ್ಷಣ ಐ ಆಮ್ 41 ದಿಸ್ 41, ಹಾಗಾಗಿ ಬ್ಲೈಂಡಾಗಿ 40 ಕ್ರಾಸ್ ಆಗ್ತಿದ್ದಂಗೆ ತೊಗೋಬೇಕಾ, ಅಥವಾ ಓನ್ಲಿ ವೆನ್ ದ ಟೆಸ್ಟ್ಸ್ ಟೆಲ್ ಯು ತೊಗೋಬೇಕಾ? ಇಲ್ಲ, 40 ಟೆಸ್ಟ್ ಮಾಡಿ, ಫಸ್ಟ್ ಟೆಸ್ಟ್ ಮಾಡಿಬಿಟ್ಟೆ ನೋಡ್ಬಿಟ್ಟೆ ತೊಗೊಳ್ಳಿ. ಬಟ್ ಯೂಶ್ವಲಿ ಮೆನೋಪಾಸ್ ಸ್ಟಾರ್ಟ್ ಆಗ್ತಾ ಇದ್ದರೆ ಫಿಮೇಲ್ಸ್ಗೆ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಹಾರ್ಮೋನ್ಸ್ ಕಮ್ಮಿ ಆದರೆ ಏನಾಗುತ್ತೆ, ಇಟ್ ಹ್ಯಾಸ್ ನೆಗೆಟಿವ್ ಎಫೆಕ್ಟ್ ಆನ್ ದ ಬೋನ್ಸ್ ಆ್ಯಂಡ್ ದ ಮಸಲ್ಸ್ ಬೋನ್ಸ್ ಮೇಲೆ ನೆಗೆಟಿವ್ ಎಫೆಕ್ಟಿಂದ ಅವ್ರಿಗೆ ಇನ್ನೂ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವೈಟಮಿನ್ ಡಿ, ಬಿಕಾಸ್ ಮೋಸ್ಟ್ ಆಫ್ ದ ಇಂಡಿಯನ್ ವುಮೆನ್ ಆರ್ ಸಿಟ್ಟಿಂಗ್ ಅಟ್ ಹೋಮ್ಸ್.
ದೇ ಆರ್ ನಾಟ್ ಎಕ್ಸ್ಪೋಸ್ ಟು ಸನ್ಲೈಟ್, ಅದರಿಂದ ವೈಟಮಿನ್ ಎ ಡೆಫಿಷಿಯನ್ಸಿ ಇರುತ್ತೆ. ಸೊ ಈ ಡೆಫಿಷಿಯನ್ಸೀಸ್ ಒಂದು ಕರೆಕ್ಟ್ ಮಾಡಬೇಕು. ಪ್ರಾಪರ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಪರ್ ಸ್ಲೀಪ್ ಏನಕ್ಕೆ ಅಂದರೆ ಬಿಕಾಸ್ ಸ್ಲೀಪ್ ವಿಲ್ ರಿಕವರ್ ವಾಟ್ ಈಸ್ ದ ಡ್ಯಾಮೇಜ್ ಏನೇನಿದ್ರೂ ಅದು ರಿಕವರ್ ಮಾಡುತ್ತೆ. ಸೊ ಲ್ಯಾಕ್ ಆಫ್ ಸ್ಲೀಪ್ ಆಲ್ಸೋ ಡ್ಯಾಮೇಜಸ್ ದ ಎಂಟೈರ್ ಬಾಡಿ ಸಿಸ್ಟಮ್ಸ್ ಎಲ್ಲ ಆಲ್ಟರ್ ಆಗಿಬಿಡುತ್ತೆ. ಆ್ಯಂಡ್ ಆಲ್ ಟೈಪ್ ಆಫ್ ಕ್ರಾನಿಕ್ ಪೇನ್ಸ್ ವಿಲ್ ಅಗ್ರವೇಟ್ ಡ್ಯೂರಿಂಗ್ ಸ್ಲೀಪ್. ಸೊ ಆಂಗ್ಸೈಟಿ ಅಂದರೆ ಈಗ ಇಫ್ ಯು ಆರ್ ಸಫರಿಂಗ್ ವಿತ್ ಎನಿ ಟೈಪ್ ಆಫ್ ಕ್ರಾನಿಕ್ ಎನಿ ಪೇಯ್ನ್ ತೊಗೊಳ್ಳಿ, ನೀವು ಸ್ಲೀಪ್ ಇಲ್ಲ ಅಂದರೆ ಅಗ್ರವೇಟ್ ಆಗಿಬಿಡುತ್ತೆ. ಪ್ರಾಪರ್ ಸ್ಲೀಪ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಇನ್ಫ್ಲಮೇಷನ್ ಜಾಸ್ತಿ ಆಗಿಬಿಡುತ್ತೆ, ಮಸಲ್ಸ್ ಎಲ್ಲ ಸ್ಟಿಫ್ ಆಗಿಬಿಡುತ್ತೆ, ಆಂಗ್ಸೈಟಿ ಲೆವೆಲ್ ಜಾಸ್ತಿ ಆಗಿಬಿಟ್ಟು ಸ್ಟ್ರೆಸ್ ಹಾರ್ಮೋನ್ಸ್ ಇಟ್ ವಿಲ್ ಬಿ ರಿಲೀಸ್ ಲೈಕ್ ಸ್ಟೀರಾಯ್ಡ್ಸ್ ಜಾಸ್ತಿ ಆಗಿಬಿಡ್ತವೆ, ಕಾರ್ಟಿಸೋನ್ಸ್ ಮತ್ತು ಎಂಡಾರ್ಫಿನ್ಸ್ ವಿಚ್ ಆರ್ ಗುಡ್ ಹಾರ್ಮೋನ್ಸ್, ಅದು ಕಮ್ಮಿ ಆಗಿಬಿಟ್ಟು ದ ಇನ್ಫ್ಲಮೇಷನ್ ವಿಲ್ ಇನ್ಕ್ರೀಸ್. ಫೈನಲಿ ದ ಪೇಯ್ನ್ ವಿಲ್ ಇನ್ಕ್ರೀಸ್ ಆ್ಯಂಡ್ ಪೇಯ್ನ್ ಪರ್ಸೆಪ್ಷನ್ ಆಲ್ಸೋ ವಿಲ್ ಇನ್ಕ್ರೀಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಲೀಪ್. ಪರ್ಸೆಪ್ಷನ್ ಅಂದರೆ ನಮ್ಮ ಪೇಯ್ನ್ ಥ್ರೆಶೋಲ್ಡ್ ಅಂತ ಒಂದು ಇರುತ್ತೆ. ಸೊ ಪೇಯ್ನ್ಗೆ ನಮ್ಮ ಬಾಡಿ ಸ್ಟಿಮ್ಯುಲಸ್ ಅಂದರೆ ನಾರ್ಮಲ್ ಟಚ್ ಇಟ್ ವಿಲ್ ನಾಟ್ ಆ್ಯಕ್ಚುಲಿ ಸೀನ್ ಆ್ಯಸ್ ಎ ಪೇಯ್ನ್, ಬಟ್ ಇಲ್ಲಿ ಸ್ಲೀಪ್ ಇಲ್ಲ ಅಂದರೆ ಆ ನಾರ್ಮಲ್ ಟಚ್ಚೂ ಪೇಯ್ನ್ಫುಲ್ ಆಗಿರುತ್ತೆ ಅವ್ರಿಗೆ. ಸೊ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ರಿಕವರಿ ಇನ್ ಅವರ್ ಬಾಡಿ. ಸೊ ಲೈಫ್ ಸ್ಟೈಲ್ ಹ್ಯಾಬಿಟ್ಸು ಒಂದು ಬ್ಯಾಲೆನ್ಸ್ ಡಯಟ್ ವಿಚ್ ಇಸ್ ಮೈಂಡ್ ಆ್ಯಂಡ್ ಗಟ್ ಫ್ರೆಂಡ್ಲಿ, ಎಕ್ಸಸೈಸ್ ಆ್ಯಂಡ್ ಸ್ಲೀಪ್, ಸಪ್ಲಿಮೆಂಟ್ ಆ್ಯಂಡ್ ಸ್ಲೀಪ್ ಇವಿಷ್ಟು ಇಟ್ಕೊಂಡ್ರೆ ಇದು ಮಾಡ್ಬೋದು. ಸೊ ನಾವು ಕಮಿಂಗ್ ಟು ಸಿಯಾಟಿಕಾ ಬಗ್ಗೆ ಮಾತಾಡಿದ್ರಿ. ಐ ಮೀನ್ ಐ ಆಮ್ ವೆರಿ ನ್ಯೂ ಟು ದೀಸ್ ಟರ್ಮ್ಸ್. ಐ ಆಮ್ ಶೋರ್ ನಮ್ಮ ಆಡಿಯನ್ಸ್ ಆರ್ ಆಲ್ಸೋ ಲೈಕ್ ಮೀ. ಅಂದರೆ ಇದೇನಿದು ಬ್ಯಾಕಿಗೆ ಬ್ಯಾಕ್ ಸಂಬಂಧಪಟ್ಟು ಸಯಾಟಿಕಾ ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಡಿಸ್ಕ್ಸ್ ಅಂತ ವರ್ಟೆಬ್ರಾ ಮಧ್ಯದಲ್ಲಿ ಒಂದು ಕುಷನ್ ಇರುತ್ತೆ. ಆ ಕುಷನ್ ಒಂದೊಂದು ಸರಿ ಐ ಮೀನ್ ಇಟ್ ಸ್ಟಾರ್ಟ್ಸ್ ಡಿಜನರೇಟಿಂಗ್ ಫ್ರಮ್ ಲೇಟ್ 20s ಓನ್ಲಿ. ಸೊ 20s ಸ್ಮೈಲ್ ಡಿಜನರೇಷನ್ ಸ್ಟಾರ್ಟ್ ಆಗುತ್ತೆ. ಡಿಸ್ಕ್ ಎಲ್ಲರಿಗೂ ಸ್ಟಾರ್ಟ್ ಆಗುತ್ತೆ, ಬಟ್ ಇಟ್ ವಿಲ್ ನಾಟ್ ಟಚ್ ದ ನರ್ವ್ ರೂಟ್ಸ್ ಆ ಥರ. ಬಟ್ ಒಬ್ರೊಬ್ರಿಗೆ ಪಕ್ಕದಲ್ಲಿ ಡಿಸ್ಕ್ ಪಕ್ಕದಲ್ಲೇ ನರ್ವ್ ರೂಟ್ಸ್ ಪಾಸ್ ಆಗುತ್ತೆ. ವೆನ್ ಇಟ್ ಟಚಸ್ ದ ನರ್ವ್ ಆ ಕಂಪ್ರೆಸಸ್ ದ ನರ್ವ್, ಆ ನರ್ವ್ ರೂಟ್ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೋ ಅಲ್ಲೆಲ್ಲ ಪೇಯ್ನ್ ಬರುತ್ತೆ. ಶಾಕ್ ಥರ ಸಲತ ಅಂತಾರೆ. ಸೊ ದಟ್ಸ್ ಎ ರೇಡಿಯೇಟಿಂಗ್ ಪೇಯ್ನ್ ವಿಚ್ ಇಸ್ ಲೈಕ್ ಪ್ರಿಕ್ಕಿಂಗ್ ಪೇಯ್ನ್ ಅಂತ ಹೇಳ್ಬೋದು, ನಮ್ನೆಸ್ ಇರ್ಬೋದು, ಆರ್ ಶಾಕ್ ಲೈಕ್ ಪೇಯ್ನ್. ದೀಸ್ ಆರ್ ಆಲ್ ಇಟ್ ಈಸ್ ದ ನರ್ವ್ ರೂಟ್ ಎಲ್ಲೆಲ್ಲಿ ಸಪ್ಲೈ ಮಾಡುತ್ತೋ ಅಲ್ಲೆಲ್ಲ ಪೇಯ್ನ್ ಬರುತ್ತೆ. ಸೊ ದಟ್ ಈಸ್ ಕಾಲ್ ದ ಸಯಾಟಿಕಾ. ಸೋ ಕಾಮನ್ ಯಂಗ್ಸ್ಟರ್ಸ್ ಅಲ್ಲೇನೂ ಬರ್ತಾ ಇದೆ. ಅಗೇನ್ ರೀಸನ್ ಇಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಪೋಸ್ಚರ್ ಮೇಂಟೆನೆನ್ಸ್ ಆ್ಯಂಡ್ ನೋ ಆ್ಯಕ್ಟಿವಿಟೀಸ್, ನೋ ಸ್ಪೋರ್ಟ್ಸ್ ಆ್ಯಂಡ್ ಒಂದೊಂದು ಓವರ್ ಯೂಸ್ ಇಂಜುರೀಸಿಂದನೂ ಇರ್ಬೋದು. ಇಂಜುರೀಸ್ ಆಸ್ ಆಲ್ಸೋ ವೆರಿ ಕಾಮನ್ ಕಾಸ್ ಫಾರ್ ದಟ್ ಸಿಯಾಟಿಕಾ. ಆ್ಯಂಡ್ ಡಿಜನರೇಷನ್ ಈಸ್ ಅ ಮೇನ್ ಕಾಸ್ ಫಾರ್ ಯಂಗ್ಸ್ಟರ್ಸ್ ಆರ್ ಓಲ್ಡ್ ಏಜ್ ಇಬ್ರಿಗೂ. ಸೊ ಇದನ್ನು ಕೂಡ ನೀವು ಪೇನ್ ಮ್ಯಾನೇಜ್ಮೆಂಟ್. So what we do first, once the patient comes, we try to make out whether it's a disc issue which is causing sciatica or ಒಂದೊಂದು ಸಾರಿ ಫೆಸೆಟ್ ಜಾಯಿಂಟಿಂದನೂ ರೇಡಿಯೇಟಿಂಗ್ ಪೇನ್ ಅಪ್ ಟು ಥೈ ಬರುತ್ತೆ. ಆ್ಯಂಡ್ ಇನ್ನೊಂದು ಸ್ಪೈನ್ಗೂ ಮತ್ತು ಲಿಂಬ್ಗೂ ಲೋಯರ್ ಲೆಗ್ಗೂ ಒಂದು ಕನೆಕ್ಷನ್ ಸ್ಯಾಕ್ರೋಎಲಿಯಾಕ್ ಜಾಯಿಂಟ್ ಅಂತ ಇರುತ್ತೆ, ಅದರಿಂದನೂ ಪ್ರಾಬ್ಲಮ್ ಬರ್ಬೋದು. ಆ್ಯಂಡ್ ಮೋಸ್ಟ್ ಕಾಮನ್ಲಿ ಓನ್ಲಿ ಮಸಲ್ಸಿಂದ ಸ್ಪ್ಯಾಸಮ್ ಇರ್ಬೋದು ಯಂಗ್ಸ್ಟರ್ಸಲ್ಲಿ ಕಾಮನ್. ಸೊ ಫಸ್ಟ್ ವಿ ಶುಡ್ ನೋ ವಾಟ್ ಇಟ್ ಈಸ್. ಆ ಫಸ್ಟ್ ಡಯಾಗ್ನೋಸ್ ಮಾಡಿಬಿಟ್ಟು ಕ್ಲಿನಿಕಲ್ಲಿ ಇಫ್ ನೀಡೆಡ್, ಇಫ್ ಇಟ್ಸ್ ಅ ಮಸಲ್ ಪೈನ್ ವಿ ಟ್ರೀಟ್ ದಮ್ ಕನ್ಸರ್ವೇಟಿವ್ಲಿ. ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸಸ್, ರೆಸ್ಟ್ ಆ್ಯಂಡ್ ಪ್ರಾಪರ್ ಪೋಸ್ಚರ್ ಮೇಂಟೆನೆನ್ಸ್ ಆ್ಯಂಡ್ ಸ್ಟ್ರೆಂಥನಿಂಗ್ ಎಲ್ಲ ಹೇಳ್ಬಿಟ್ಟು ಕಲಿಸ್ತೀವಿ. ವಿ ಆಸ್ ದೆಮ್ ಟು ಕಮ್ ಆಫ್ಟರ್ 2 weeks. ಇಲ್ಲ ಇಫ್ ಇಟ್ಸ್ ನಾಟ್ ಎ ಮಸಲ್ ಪೈನ್, ಇಫ್ ವಿ ಫೈಂಡ್ ಇಟ್ಸ್ ಎನಿ ಅದರ್ ಕಾಸ್ ಆಫ್ ದ ಪೈನ್, ವಿ ಸೆಂಡ್ ಫಾರ್ MRI. MRI ಅಲ್ಲಿ ನೋಡ್ತೀವಿ ಏನೇನು ಡಿಸ್ಕ್ ಪ್ರಾಬ್ಲಮ್ ಇದೆ, ಎಷ್ಟು ಪ್ರಾಬ್ಲಮ್ ಇದೆ. ಆ್ಯಂಡ್ ಆ ಪ್ರಾಬ್ಲಮ್ ಏನು ಅಂದರೆ 2 things ವಿ ಶುಡ್ ಸಿ. ಒನ್ ಈಸ್ ಮೋಟಾರ್ ವೀಕ್ನೆಸ್ ಏನಾದರೂ ಇದೆ ಅಂದರೆ ಮೋಟಾರ್ ವೀಕ್ನೆಸ್ ಏನಾದರೂ ಡೆವಲಪ್ ಆಗಿದೆಯಾ ಕಾಲಲ್ಲಿ, ಅದು ಇಂಪಾರ್ಟೆಂಟ್. ಇನ್ನೊಂದು ಬ್ಲ್ಯಾಡರ್ ಬವೆಲ್ ಡಿಸ್ಟರ್ಬೆನ್ಸಸ್. ಸೊ ದೀಸ್ ಆರ್ ದ ರೆಡ್ ಫ್ಲ್ಯಾಗ್ ಸೈನ್ಸ್ ಅಂತ ಹೇಳ್ತೀವಿ. ಈಗ ಮೋಟಾರ್ ವೀಕ್ನೆಸ್ ಇದೆಯಾ ಇಲ್ವಾ, ಸಿಂಪ್ಟಮ್ಸ್ ಏನು ನಮ್ಗೆ ನಾವು ಕ್ಲಿನಿಕಲ್ ಎಕ್ಸಾಮಿನ್ ಮಾಡಬೇಕು, ಸ್ಟ್ರೆಂತ್ ನೋಡ್ತೀವಿ, ವಿ ವಿಲ್ ಕಂಪೇರ್ ವಿತ್ ದ ಅದರ್ ಲೆಗ್. ಆರ್ ಇಫ್ ಎರಡೂ ಪ್ರಾಬ್ಲಮ್ ಇದ್ದರೆ ವಿಲ್ ಹ್ಯಾವ್ ಸಮ್ ಗ್ರೇಡಿಂಗ್ಸ್ ಅದರಲ್ಲಿ. ಸೊ ಅದು ಥರ ಗ್ರೇಡ್ ಮಾಡ್ಕೊತೀವಿ. ಇಫ್ ಮೋಟಾರ್ ವೀಕ್ನೆಸ್ ಇಸ್ ದೇರ್ ಆರ್ ಎನಿ ಅದರ್ ಬ್ಲ್ಯಾಡರ್ ಬವೆಲ್ ಡಿಸ್ಟರ್ಬೆನ್ಸಸ್ ಇದ್ದರೆ ದೆನ್ ದ ಪೇಷಂಟ್ ಹ್ಯಾಸ್ ಟು ಅಂಡರ್ಗೋ ಸರ್ಜರಿ. ಎರಡೂ ಇಲ್ಲ ಅಂದರೆ ದೆನ್ ವಿ ಸಿ ಇನ್ ದ MRI ಹೌ ಮಚ್ ಈಸ್ ದ ಡಿಸ್ಕ್ ಆ್ಯಂಡ್ ಹೌ ಇಟ್ ಈಸ್ ಕಂಪ್ರೆಸ್ಸಿಂಗ್ ದ ನರ್ವ್ ರೂಟ್, ಎಷ್ಟು ಕಂಪ್ರೆಸ್ ಆಗ್ತಾಯಿದೆ ಅದು ನೋಡಿಬಿಟ್ಟು ವಿ ಡಿಸೈಡ್ ವಾಟ್ ಟು ಡು. ಒಂದೊಂದು ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ, ಆ ನರ ಮೇಲೆ ಕಂಪ್ರೆಷನ್ ರಿಲೀಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಸಿಟ್ಟಿಂಗಲ್ಲಿ ಇಫ್ ನೀಡೆಡ್ ವಿ ಡೂ ಡಿಸ್ಕ್ ಆರ್ ಫೆಸೆಟ್ ಜಾಯಿಂಟ್ ಆರ್ ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ PRP ಮಾಡ್ತೀವಿ.
ಓ, ಇವಾಗ ಡಿಸ್ಕ್ಗಳಿಗೂ PRP ಬರ್ತಾ ಇದೆ ಮಾಡ್ತಾ ಇದೆ. ಅದು ಒಂದು ಆ್ಯನ್ಯುಲಾರ್ ಟೇರ್ ಅಂದರೆ ಒಂದು ಸ್ವಲ್ಪ ಟೇರ್ ಆಗುತ್ತೆ ಡಿಸ್ಕಲ್ಲೇ. ಆ ಟೇರ್ ಅಕ್ಯೂಟ್ ಪೇಯ್ನ್, ತುಂಬ ಸಿವಿಯರ್ ಪೇಯ್ನ್ ಇರುತ್ತೆ. ದೆನ್ ವಿ ಡು PRP. ಇಟ್ ಆ್ಯಕ್ಚುಲಿ ವಾಟ್ ಎವರ್ ಈಸ್ ದ ಟೇರ್ ಆಗಿರೋದು ಅದು ಮಧ್ಯೆ ಅಗೇನ್ ಇಟ್ ರೀಜನರೇಟ್ಸ್. ಡಿಸ್ಕ್ ಬಲ್ಜ್ಗೂ ಮಾಡ್ತೀವಿ, ಡಿಸ್ಕ್ ಬಲ್ಜು ಮಾಡ್ತೀವಿ. ಕಾಮನ್ ಪ್ರಾಬ್ಲಮ್ ಬಲ್ಜೇನಾ? ಸ್ಲಿಪ್ ಡಿಸ್ಕ್ಗೂ ಮತ್ತೆ ಇದೆಲ್ಲ ಹೇಳಿದ್ರಲ್ಲ, ಇದಕ್ಕೂ ಏನು ಡಿಫ್ರೆನ್ಸು? ಸ್ಲಿಪ್ ಡಿಸ್ಕ್ ಈಸ್ ಆಲ್ಸೋ ಸೇಮ್, ದಟ್ ಈಸ್ ಡಿಸ್ಕ್ ಬಲ್ಜ್ ಆರ್ ಸ್ಲಿಪ್ ಡಿಸ್ಕ್ ಬೋತ್ ಆರ್ ಸೇಮ್. ಸೊ ಈ ಮಧ್ಯೆ ಯು ಸ್ಪೋಕ್ ಅಬೌಟ್ ಬ್ಲಾಡರ್ ಬೌಲ್ ಡಿಸ್ಟರ್ಬೆನ್ಸು ಅಂದರೆ ಹಂಗಂದ್ರೆ ಏನು? ಇನ್ಕಾಂಟಿನೆನ್ಸ್ ಪೇಷಂಟ್ಸ್ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಯೂರಿನ್ ಮೋಷನ್ ಹೋಗ್ಬಿಡುತ್ತೆ, ದೇ ಡೋಂಟ್ ಹ್ಯಾವ್ ಕಂಟ್ರೋಲ್. ದೆನ್ ಇಟ್ಸ್ ಅ ರೆಡ್ ಫ್ಲಾಗ್ ಸೈನ್ that something is happening near the caudic vena. Then the patient has to undergo the surgery. ಆ ರೆಡ್ ಫ್ಲಾಗ್ ಸೈನ್ಸ್ ನೋಡ್ತೀವಿ ಫಸ್ಟ್, ಏನೇನಿದೆಯಾ ಅಂತ. ಸೊ ವಯಸ್ಸಾದ ಕಾಲಕ್ಕೆ ಕೆಲವು ಸತಿ ಬ್ಲಾಡರ್ ಇಶ್ಯೂಸ್ ಬರುತ್ತಲ್ಲ, ದಟ್ ಈಸ್ ಡಿಫರೆಂಟ್, ಅದು ಬೇರೆ. ಸೊ ಆವಾಗ್ಲೂ ಅರ್ಜೆಂಟ್ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಅಂತ ಇರುತ್ತೆ, ದಟ್ ಈಸ್ ಡಿಫರೆಂಟ್, ದಟ್ ಈಸ್ ಬಿಕಾಸ್ ಆಫ್ ದ ಏಜ್. ಸೊ ಇಲ್ಲೇನಂದರೆ ಸ್ಪೈನ್ ಪೇಯ್ನ್ ಜೊತೆ ಇದೆಯಾ, ಈಗ ಒಂದು ರೇಡಿಯೇಟಿಂಗ್ ಪೇಯ್ನ್ ಇದೆ, ಕಾಲೆಲ್ಲ ಸಯಾಟಿಕಾ, ಅದು ಸಯಾಟಿಕಾ ಜೊತೆ ಇವು ಎರಡೂ ಇದೆಯಾ ಇಲ್ವಾ ನೋಡ್ತೀವಿ. ಆ್ಯಂಡ್ ದಟ್ ಓಲ್ಡ್ ಏಜ್ ಬ್ಲಾಡರ್ ಬವೆಲ್ ಡಿಸ್ಟರ್ಬೆನ್ಸಸ್, ದೋಸ್ ಆರ್ ಡಿಫರೆಂಟ್, ಅದು ಬೇರೆ. ಅದಕ್ಕೆ ಇದು ಸಂಬಂಧ ಇಲ್ಲ, ದಟ್ ಈಸ್ ಡಿಫರೆಂಟ್. ದಟ್ಸ್ ಎ ಯೂರಾಲಜಿ ಇಶ್ಯೂ, ಅಂದರೆ ಕಿಡ್ನಿ ಡಾಕ್ಟರ್ ಅವ್ರು ನೋಡ್ತಾರೆ, ಅದು ದಟ್ ಈಸ್ ಡಿಫರೆಂಟ್. ಈ ಮಧ್ಯ ಯು ಯೂಸ್ಡ್ ಅ ವರ್ಡ್ ಡಿಜನರೇಷನ್, ಡಾಕ್ಟರ್ ವಿದ್ಯಾ. ಅಂದರೆ ಇಟ್ಸ್ ಸೋ ಫನಿ ದ ವೇ ನಮಗೆ ವಯಸ್ಸಾಗ್ತಾ ದೇಸೇನೋ ಬುದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ, ದೇಹ ಕಮ್ಮಿ ಉಲ್ಟಾ ಹೋಗ್ತಾ ಇರುತ್ತೆ. ಅದೇ ಚಿಕ್ಕವರಿದ್ದಾಗ ಬಿಸಿ ರಕ್ತ, ದೇಹ ಚೆನ್ನಾಗಿರುತ್ತೆ, ಬುದ್ಧಿ ಕಮ್ಮಿ ಇರುತ್ತೆ. ಸೊ ಈ ಹೋಗ್ತಾ ಆಲ್ ಆಫ್ ದಿಸ್ ಇಸ್ ಬಿಕಾಸ್ ಆಫ್ ಡಿಜನರೇಷನ್. ಸೊ ನಾವು ಈ ಡಿಜನರೇಷನ್ಗೆ ಏನಾದ್ರು ಸಪ್ಲಿಮೆಂಟ್ಸ್ ಇದೆಯಾ? ಅಂದರೆ ಈಗ ಆಗದೆ ಇರೋ ಥರ ಹೆಂಗೆ ಸಪ್ಲಿಮೆಂಟ್ಸ್ ಕ್ಯಾಲ್ಶಿಯಮ್ಗಿದೆ, ವೈಟಮಿನ್ ಡಿ ಇದೆಲ್ಲ ಇದೆ. ಸೊ ನಮ್ಮ ದೇಹದಲ್ಲಿ ಡಿಜನರೇಷನ್ನ ಕಂಟ್ರೋಲ್ ಮಾಡೋಕ್ಕೆ ಇವತ್ತು ಲಾಂಜೆವಿಟಿ ಇದ್ರ ಬಗ್ಗೆ ಎಲ್ಲ ಟೂ ಮೆನಿ ಪೀಪಲ್ ಡೂಯಿಂಗ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್. ಲೈಕ್ ಯಾರು ಬ್ರಯನ್ ಜಾನ್ಸನ್ನ ರೀಸೆಂಟಾಗಿ ನೆಟ್ಫ್ಲಿಕ್ಸಲ್ಲಿ ಒಂದು ಡಾಕ್ಯುಮೆಂಟ್ರಿ ಇದೆ, ಅವ್ರದ್ದೆಲ್ಲ ನೋಡಿದ್ರೆ ಏನೇನೋ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ ಟು ಲಿವ್ ಲಾಂಗರ್. ಸೊ ವೇರ್ ಇಸ್ ದಿ ಅಡ್ವಾನ್ಸ್ಮೆಂಟ್ ಆಸ್ ಆನ್ ಟುಡೇ ಫಾರ್ ಡಿಜನರೇಷನ್? ಆ್ಯಕ್ಚುಲಿ ಫ್ರಾಂಕ್ಲಿ ಟು ಸೇ ಸ್ಟಾಪ್ ಮಾಡೋಕ್ಕಾಗಲ್ಲ, ಬಟ್ ವಿ ಕ್ಯಾನ್ ರೆಡ್ಯೂಸ್. ಡಿಜನರೇಷನ್ ತಗೊಂಡ್ರೆ this is not a disease, first of all. This is age related changes, because our body is like a mission. A mission wise agta hege hale, so it can't perform the same way which it performed before. Nam body na ade tarane, but few 35s or 40s inda few tips follow madidre, then we can actually delay the degeneration. We can stop that's what healthy lifestyle ade same adella 4-5 tips follow madidre ಡೆಫಿನೆಟ್ಲಿ ವಿ ಕ್ಯಾನ್ ಆ್ಯಕ್ಚುಲಿ ಡಿಲೇ ದ ಡಿಜನರೇಷನ್. ಈಗ ಒಬ್ಬೊಬ್ರು ಬರ್ತಾರೆ 60ಸ್ಗೆ ತುಂಬ ಬಗ್ಬಿಟ್ಟು, ದೇ ಲುಕ್ ಲೈಕ್ 80s, ಬಟ್ ಸಮ್ ವಿಲ್ ಕಮ್ ಅಟ್ 80, ದೇ ಲುಕ್ ಲೈಕ್ 60 or 50, ಬಿಕಾಸ್ ಹೌ ದೇ ಮೈಂಟೈನ್ ಇಂಪಾರ್ಟೆಂಟ್. ಆ್ಯಂಡ್ ಒಂದು ಮೇನ್ ಇಂಪಾರ್ಟೆಂಟ್ ಇಸ್ ಫುಡ್ ರೀ. ಫುಡ್ ತುಂಬಾ ಇಂಪಾರ್ಟೆಂಟ್ ಈಗ ಅಡಲ್ಟ್ರೇಟ್, ಬಿಕಾಸ್ ಈಗ ನಾವು ನೋಡಿದ್ರೆ ವಿ ಆರ್ ಆ್ಯಕ್ಚುಲಿ ನಾಟ್ ಅಪ್ ಟು ದ ಮಾರ್ಕ್ ಲೈಕ್ ಅವ್ರ ಓಲ್ಡ್ ಟೈಮರ್ಸ್ ಕಂಪೇರ್ ಮಾಡಿದ್ರೆ. ಅವರೆಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಅವ್ರಿಗೆ ಈಗ ಮಂಡಿ ನೋವು ಅದು ಏನಿರಲ್ಲ, ಬಿಕಾಸ್ ಅವ್ರ ಫುಡ್ ಅಷ್ಟೊಂದು ಚೆನ್ನಾಗಿತ್ತು. ಎವ್ರಿಥಿಂಗ್ ಈಸ್ ಅಡಲ್ಟ್ರೇಟೆಡ್ ನೌವೇಡೇಸ್ ಅಲ್ವಾ. ಇದು ಮಧ್ಯೆ ಹೆಂಗೆ ಮತ್ತೆ ಆರ್ಗ್ಯಾನಿಕ್ ವಿ ಹ್ಯಾವ್ ಟು ಬಿಲ್ಡ್, ವಿ ಹ್ಯಾವ್ ಟು ಗ್ರೋ ಅಟ್ ಹೋಮ್ಸ್, ಮನೆಯಲ್ಲೇ ಮಾಡ್ಕೋಬೋದು. ಆರ್ಗ್ಯಾನಿಕ್ ಒಂದು, ಆ್ಯಂಡ್ ಹಳ್ಳಿ ಕಡೆ ಚೆನ್ನಾಗಿ ಸಿಗುತ್ತೆ ನಮಗೆ. ಸಿಟೀಸ್ ಆರ್ ಅಡಲ್ಟ್ರೇಟೆಡ್ ಆ್ಯಕ್ಚುಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಆಫ್ಟರ್ 35-40 ಐ ಅಡ್ವೈಸ್ ಎವ್ರಿ ಒನ್ ಟು ಸ್ಟಾರ್ಟ್ ವರ್ಕೌಟ್. ವರ್ಕೌಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಮಸಲ್ ಲಾಸ್ ವಿಲ್ ಬಿ ಮೋರ್. ಮಸಲ್ ಲಾಸ್ ಇದ್ದರೆ ಏನಾಗುತ್ತೆ ಗೊತ್ತಾ, ಜಾಯಿಂಟ್ಸ್ ಅಫೆಕ್ಟ್ ಆಗ್ತಾ ಬರುತ್ತೆ. ಇಫ್ ಯು ಸ್ಟ್ಯಾಂಡ್, ಇಫ್ ದ ಮಸಲ್ ಇಸ್ ನಾಟ್ ಅಪ್ ಟು ದ ಮಾರ್ಕ್, ಯುವರ್ ಜಾಯಿಂಟ್ ವಿಲ್ ಬಿ ಅಫೆಕ್ಟೆಡ್. ಅಂದರೆ ಅದೇ ಎಲ್ಲ ಭಾರ ತಗೊಂಡುತ್ತೆ. ಸೊ ಸ್ಟ್ರೆಸ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಈಗ ಅದಕ್ಕೆ ಹಳೆ ಕಾಲದಲ್ಲಿ ಕೋಲ್ಗಳಿತ್ತು, ಕೋಲ್ ಬೇಡ ಅಂದರೆ ನಿಮ್ಮ ಮಸಲ್ಲೇ ನಿಮ್ಮ ಕೋಲ್ ಥರ ನಿಲ್ಲತ್ತೆ. ಸೊ ಯು ಸೇಯಿಂಗ್ ಮಸಲ್ ಇಸ್ ಅ ಕರೆನ್ಸಿ ಡೆಫಿನೆಟ್ಲಿ. ಸೊ ಅದರಿಂದ ನಾಟ್ ಓನ್ಲಿ ಬಿಕಾಸ್ ಅಂದರೆ ಎಕ್ಸಸೈಸ್ ಮಸಲ್ ಸ್ಟ್ರೆಂತ್ ಒಂದೇ ಅಲ್ಲ, ಇಟ್ ಸ್ಟಿಮ್ಯುಲೇಟ್ಸ್ ದ ಸರ್ಕ್ಯುಲೇಷನ್ ಜಾಸ್ತಿ ಆಗಿಬಿಟ್ಟು ಇಟ್ ಮೈಂಟೈನ್ಸ್ ದ ಬೋನ್ ಹೆಲ್ತ್ ಆಲ್ಸೋ. ಸೊ ಬೋನ್ಸು ಜಾಯಿಂಟಲ್ಲಿನೂ, ಬಿಕಾಸ್ ಜಾಯಿಂಟ್ಸಲ್ಲಿ ಅಷ್ಟೊಂದು ಬ್ಲಡ್ ಫ್ಲೋ ಇರಲ್ಲ ಅಂದರೆ ದೆನ್ ದ ರಿಕವರಿ ವಿಲ್ ನಾಟ್ ಬಿ ದೇರ್. ವಾಟ್ ಎವರ್ ದ ಬ್ಲಡ್ ಫ್ಲೋ ಶುಡ್ ಬಿ ಮೋರ್, ಬಿಕಾಸ್ ನಮ್ಮ ಬ್ಲಡ್ಡಲ್ಲೇ
ಆ ಹೀಲಿಂಗ್ ಪ್ರಾಪರ್ಟೀಸ್ ಇರುತ್ತೆ ಗೊತ್ತಾ. ನೋ ನೀಡ್ ಟು ಟೇಕ್ ಎನಿ ಮೆಡಿಸಿನ್. ಆ ಬ್ಲಡ್ ಫ್ಲೋ ಇಲ್ಲ ಅಂದರೆ ಏನಾಗುತ್ತೆ, ವಾಟ್ ಎವರ್ ಈಸ್ ಡ್ಯಾಮೇಜ್ಡ್ ಅದು ಹಂಗೆ ಇನ್ನು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಎಕ್ಸಸೈಸ್ ವಾಟ್ ಎವರ್ ಇಟ್ ಸ್ಟಿಮ್ಯುಲೇಟ್ಸ್ ಆಲ್ ಆರ್ಗನ್ಸ್, ಎಲ್ಲ ಮಸಲ್ಸ್, ಬೋನ್ಸ್, ಜಾಯಿಂಟ್ಸ್ ಎಲ್ಲನೂ ದ ಫ್ಲೋ ವಿಲ್ ಇನ್ಕ್ರೀಸ್ ಆ್ಯಂಡ್ ಇಟ್ ಮೈಂಟೈನ್ಸ್ ದ ಹೆಲ್ತ್ ಆ್ಯಕ್ಚುಲಿ. ಅಮೇಝಿಂಗ್. ಸೊ ಈ ಡಿಜನ್ರೇಷನ್ ಆಗಿರಲಿ, ಈ ಲಿಗಮೆಂಟ್ಸು, ಜಾಯಿಂಟ್ಸು, ಟೆಂಡನ್ಸು, ಇದಕ್ಕೆಲ್ಲ ಈಗ ಹೆಂಗೆ ಕ್ಯಾರೆಟ್ ತಿಂದರೆ ಕಣ್ಣುಗೆ ಒಳ್ಳೆಯದು ಮತ್ತು ಈ ಥರದ್ದೆಲ್ಲ ಇದೆಯಲ್ಲ, ಇದಕ್ಕೆ ಸೆಪ್ರೇಟ್ ಫುಡ್ ಅಂತ ಏನಾರು ಇದೆಯಾ? ಸಪ್ರೇಟ್ ಫುಡ್ ಅಂದರೆ ಕ್ಯಾಲ್ಶಿಯಮ್ ರಿಚ್ ಫುಡ್. ಸೊ ದ ಪೇಷಂಟ್ ಶುಡ್ ಕಾನ್ಸಂಟ್ರೇಟ್ ಆನ್ ದಿಸ್ ಕ್ಯಾಲ್ಶಿಯಮ್ ರಿಚ್ ಫುಡ್. ರಾಗಿ ಆಗಲಿ, ಡೇಟ್ಸ್ ಆಗಲಿ, ಆರ್ ಎನಿ ಲೀಫಿ ವೆಜಿಟೇಬಲ್ಸ್. ಆ್ಯಂಡ್ ಈವನ್ ದಟ್ ನಾನ್ ವೆಜ್ ಈಸ್ ಗುಡ್. ನಾನ್ ವೆಜ್ ಚಿಕನ್, ಫಿಶ್ ಈಸ್ ವೆರಿ ಗುಡ್. ಫಿಶಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಾಟ್ ಓನ್ಲಿ ಫಾರ್ ದ ಮಸಲ್ಸ್ ಆ್ಯಂಡ್ ಆಲ್ಸೋ ಫಾರ್ ದ ಜಾಯಿಂಟ್ಸ್, ದೀಸ್ ಆರ್ ಗುಡ್. ಆ್ಯಂಡ್ ಆ್ಯಕ್ಚುಲಿ ಟು ಮೇಂಟೈನ್ ದ ಯಂಗ್ ಯಂಗ್ ಲುಕಿಂಗ್ ಫಾರ್ ಸ್ಕಿನ್ ಆಲ್ಸೋ ದೀಸ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆರ್ ರಿಯಲಿ ಗುಡ್. ಸೊ ಈ ಕ್ಯಾಲ್ಶಿಯಮ್ ರಿಚ್ ಫುಡ್ಸ್ ಒಂದು ಇಟ್ಕೋಬೇಕು. ಮತ್ತು ದಿಸ್ ಒನ್ ಆಲ್ ಆ್ಯಂಟಿ ಇನ್ಫ್ಲಮೇಟ್ರಿ, ಇನ್ಫ್ಲಮೇಟ್ರಿ ಕಾಸಿಂಗ್ ಫುಡ್ಸ್ ಎಲ್ಲ ಕಮ್ಮಿ ಮಾಡಬೇಕು. ಅಂದರೆ ಏನೇನಂದರೆ ಸ್ವೀಟ್ಸ್, ಶುಗರ್ಸ್ ಶುಡ್ ಬಿ ರೆಡ್ಯೂಸ್ಡ್. ಆಲ್ ಪ್ರಾಸೆಸ್ಡ್ ಫುಡ್ಸ್ ಶುಡ್ ಬಿ ರೆಡ್ಯೂಸ್ಡ್. ಪ್ರಾಸೆಸ್ಡ್ ಫುಡ್ಸು ತೊಗೊಂಡಿಲ್ಲ. ಮೈದಾ ಆಲ್ ದ ಹೋಲ್ ಅಂದರೆ ಫುಲ್ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಲೈಕ್ ಮೈದಾ ಆಗಲಿ, ಪಾಸ್ತಾ ಆಗಲಿ. ವೈಟ್ ರೈಸಲ್ಲಿ ಏನಾಗುತ್ತೆ, ದಿಟ್ ಓನ್ಲಿ ಕಾರ್ಬೋಹೈಡ್ರೇಟ್ಸ್. ಹೋಲ್ ಗ್ರೈನ್ ತೊಗೊಳ್ಳಿ, ಬ್ರೌನ್ ರೈಸ್ ತೊಗೊಳ್ಳಿ, ದಟ್ ಈಸ್ ಗುಡ್ ಬಿಕಾಸ್ ಬ್ರಾನ್ ಇರುತ್ತೆ, ಅದಕ್ಕೆ ಎಸೆನ್ಷಿಯಲ್ ವೈಟಮಿನ್ಸ್, ಫೈಬರ್, ಎವ್ರಿಥಿಂಗ್ ವಿಲ್ ಬಿ ದೇರ್ ಇನ್ ಹೋಲ್ ಗ್ರೈನ್. ಬಟ್ ಈ ವೈಟ್ ರೈಸ್ ಇಟ್ಸ್ ಓನ್ಲಿ ಆಫ್ ಕಾರ್ಬೋಹೈಡ್ರೇಟ್ಸ್, ವೈಟ್ ರೈಸಲ್ಲಿ. ಸೊ ಇದು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಆಲ್ ಫ್ರೈಡ್ ಫುಡ್ಡು ಅವಾಯ್ಡ್ ಮಾಡಬೇಕು. ಆಲ್ ಫ್ರೈಡ್ ಫುಡ್. ಆಲ್ಕಹಾಲ್ ಸ್ಮೋಕಿಂಗ್ ಹಾರ್ಟ್ ಒಂದೇ ಅಲ್ಲ, ಜಾಯಿಂಟ್ಸ್ಗೆ, ಮಸಲ್ಸ್ಗೆ, ದಿ ಬೋನ್ಸ್ ಆಲ್ಸೋ ದೆರ್ ಈಸ್ ನೆಗೆಟಿವ್ ಎಫೆಕ್ಟ್ಸ್. ಬೋನ್ಸಲ್ಲಿ ಏನಾಗುತ್ತೆ, ದ ಕ್ಯಾಲ್ಶಿಯಮ್ ರಿಸಾರ್ಪ್ಷನ್ ವಿಲ್ ಬಿ ಮೋರ್. ಅಂದರೆ ಕ್ಯಾಲ್ಶಿಯಮ್ ಫಾರ್ಮೇಷನ್ ಒಂದು, ರಿಸಾರ್ಪ್ಷನ್ ಒಂದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಈ ಸ್ಮೋಕಿಂಗ್ ಮಾಡೋವಾಗ ಏನಾಗುತ್ತೆ, ಫಾರ್ಮೇಷನ್ಗಿಂತ ರಿಸಾರ್ಪ್ಷನ್ ಅಂದರೆ ಕ್ಯಾಲ್ಶಿಯಮ್ ವಿಲ್ ಬಿ ಟೇಕೆನ್ ಔಟ್ ಫ್ರಮ್ ದ ಬೋನ್. ಸೊ ಆ ಪ್ರಾಸೆಸ್ ಜಾಸ್ತಿಯಾಗಿ ಆಸ್ಟಿಯೋಪೋರೋಸಿಸ್, ಬೋನ್ಸ್ ವೀಕ್ ಆಗಿಬಿಡುತ್ತೆ. ಸೊ ಕ್ಯಾಲ್ಶಿಯಮ್ ಸ್ಮೋಕಿಂಗ್ ವಿಲ್ ಹ್ಯಾವ್ ನೆಗೆಟಿವ್ ಎಫೆಕ್ಟ್ ಆನ್ ಬೋನ್ಸ್, ಆನ್ ಜಾಯಿಂಟ್ಸ್, ಆನ್ ಮಸಲ್ಸ್, ಆನ್ ಎವ್ರಿಥಿಂಗ್. ಸೊ ದಿಸ್ ಶುಡ್ ಬಿ ಸ್ಟಾಪ್ಡ್. And foods rich in antioxidants ಲೈಕ್ ಈ ಬೆರೀಸು, citrus fruits, omega 3 fatty acids rich foods, and leafy vegetables. All vegetables ಇದೆಲ್ಲ ಒಳ್ಳೆಯದೆ. ಸೊ ಇದಕ್ಕೆ ಲೈಕ್ ದೇಸೆ ಪ್ರೋಟೀನ್ ಇಂಟೇಕ್ ಅಂದರೆ ಈಗ ನಿಮ್ಮ ದೇಹದ ಏನು ತೂಕ ಇರುತ್ತೋ ಒಂದೊಂದು kg 1 ಗ್ರಾಮ್ ಅಂತಾರಲ್ಲ, ಹೌದು. ಇಲ್ಲಿ ವಾಟ್ ಈಸ್ ದ ಮೆಷರ್ಮೆಂಟ್ ಏನಿಲ್ಲ, ಅಂದರೆ ಬಟ್ ಎಷ್ಟು ಇಟ್ ಶುಡ್ ನಾಟ್ ಬಿ ತಗೋಬೇಕು? ಟೇಕೆನ್ ಮೋರ್. ಅಂದರೆ ಹಾರ್ಡ್ಲಿ 2 or 3 fruits per day is sufficient actually. ಮತ್ತು ಫ್ಲಾಕ್ಸ್ ಸೀಡ್ಸು ಇದರಲ್ಲೆಲ್ಲ ಯು ಹ್ಯಾವ್ ಒಮೆಗಾ, ಅದೇನು 1 ಸ್ಪೂನು 2 ಸ್ಪೂನ್ ಈ ಥರ ತಗೋಬೋದಾ? 2-3 spoons is fine, not more than. ತುಂಬ ಜಾಸ್ತಿ ಯಾವುದು ತಗೋ. ಸೊ ಫ್ಲಾಕ್ಸ್ ಸ್ಪೂನ್ಸ್ 1 spoon in the morning and 1 spoon in the evening sufficient. ಇಂಟ್ರೆಸ್ಟಿಂಗ್. ಸೊ ಇದಾಯಿತು. ಸೊ ದಿ ಆಲ್ವೇಸ್ ಸೇ, ಈಗ ಬಿಕಾಸ್ ಆಫ್ ಅವೇರ್ನೆಸ್ ಹೆಚ್ಚಿದೆ ಇವತ್ತಿನ ಕಾಲ, ಸ್ವೀಟ್ಸು, ಪ್ರಾಸೆಸ್ಡು ಇದೆಲ್ಲ ಯಾಕೆ ವಿಲನ್ ಆಗಿದೆ ಇವತ್ತಿಗೆ? ಅಂದರೆ ಇನ್ಫ್ಲಮೇಷನ್ಗೆ ಅದು ಹೇಗೆ ದಾರಿ ಮಾಡಿಕೊಡ್ತಾ ಇದೆ? ಸ್ವೀಟ್ಸಿಂದ ಒಂದು ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಒನ್ ಮೋರ್ ಥಿಂಗ್, ಸಲ್ಫರ್ ಕಂಟೆಂಟ್ ಈಸ್ ನಾಟ್ ಗುಡ್ ಫಾರ್ ದ ಜಾಯಿಂಟ್ಸ್ ಆ್ಯಕ್ಚುಲಿ ಸ್ವೀಟ್ಸಲ್ಲಿ. ಅಂದರೆ ಸ್ವೀಟ್ಸ್ನ ಶುಗರ್ ಕಾಂಪೊನೆಂಟ್, ಜಾಗ್ರಿ ಪರವಾಗಿಲ್ಲ, ಬಟ್ ಶುಗರ್ ಈಸ್ ನಾಟ್ ಗುಡ್. ಯಾಕೆ ಅದು ವೈಟ್ ಪಾಲಿಶ್ಡ್ ಅದು ಒಳ್ಳೇದಲ್ಲ. ಮತ್ತು ಇನ್ನೊಂದು ಸಮಥಿಂಗ್ ಯು ಆಸ್ಕ್ಡ್ ಅಗೇನ್, ದಟ್ ಪ್ರಾಸೆಸ್ಡ್ ಫುಡ್ಸ್ ಎಲ್ಲ ಪ್ರಿಸರ್ವೇಟಿವ್ಸ್ ಇರುತ್ತೆ, ಸಾಲ್ಟ್ ಜಾಸ್ತಿ ಇರುತ್ತೆ. ಸೊ ಇದು ಆ್ಯಂಡ್ ಆಲ್ ಪ್ರಾಸೆಸ್ಡ್ ಫುಡ್ಸ್, ದ ಇನ್ಫ್ಲಮೇಟ್ರಿ ಕ್ಯಾಸ್ಕೇಡ್ ವಿಲ್ ಇನ್ಕ್ರೀಸ್. ಅದರಿಂದ ಜಾಯಿಂಟಲ್ಲಿ ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಜಾಯಿಂಟ್ಸಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ಸೊ ಇನ್ಫ್ಲಮೇಷನ್ ಜಾಸ್ತಿ ಆಗಿದ್ರೆ ಅದು ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ. ಇಟ್ ರಿಲೀಸಸ್ ಫ್ಯೂ ಟಾಕ್ಸಿನ್ಸ್ ವಿಚ್ ಅಗೇನ್ ಡ್ಯಾಮೇಜಸ್ ದ ಅಡ್ಜಸೆಂಟ್ ಕಾರ್ಟ್ಲೇಜ್, ಇನ್ನೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ನಾಟ್ ಗುಡ್. ಸೊ ಅದರಿಂದ ಆ ಪ್ರಾಸೆಸ್ಡ್ ಫುಡ್ ಎಲ್ಲ ಕಮ್ಮಿ ಮಾಡ್ತೀವಿ. ಆ್ಯಂಡ್ ಸ್ಮೋಕಿಂಗ್, ಆಲ್ಕೋಹಾಲ್, ಐ ಸೆಡ್ ಅದೂ. ಆ್ಯಂಡ್ ಪ್ರೋಟೀನ್ ಈಸ್ ಗುಡ್. ಪ್ರೋಟೀನ್ ಸ್ವಲ್ಪ ಆದರೆ ಎವ್ರಿ ಮೀಲಲ್ಲಿ, ಆ್ಯಕ್ಚುಲಿ ಇಂಡಿಯನ್ ಫುಡ್ಡಲ್ಲಿ ಲ್ಯಾಕಿಂಗೇ ಪ್ರೋಟೀನ್. ನೋ ಒನ್ ವಿಲ್ ಟೇಕ್, ಓನ್ಲಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಅಷ್ಟೇ ಇರುತ್ತೆ. ಪ್ರೋಟೀನ್ ಎಲ್ಲಿ ತುಂಬ ಕಮ್ಮಿ. ಅದಕ್ಕೆ ಪ್ರತಿ ಮೀಲಲ್ಲಿ ಮೊಟ್ಟೆ ಅಥವಾ ಪನ್ನೀರು, ಸೋಯಾ, ಕಾಳುಗಳು, ಬ್ರೊಕೊಲಿ, ಮಶ್ರೂಮ್, ಎನಿಥಿಂಗ್ಸ್ ಲಿಟಲ್ ಪ್ರೋಟೀನ್ ಶುಡ್ ಬಿ ಆ್ಯಡೆಡ್ ಇನ್ ಎವ್ರಿ ಮೀಲ್. ದೆನ್ ಓನ್ಲಿ ವಿ ಕ್ಯಾನ್ ಮೈಂಟೈನ್ ದ ಮಸಲ್ ಸ್ಟ್ರೆಂತ್. ಸೊ ಈಗ ನಿಮ್ಮ
ಈ ಇಪಿಯಾನ್ ಸೆಂಟರ್ನಲ್ಲಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ಈ PRP ಅನ್ನೋದು ಪೇಷಂಟ್ದೇ ಅವ್ರದ್ದೇ ರಕ್ತನ ತೊಗೊಂಡು ಅದರಲ್ಲಿ ಅದೇ ಪ್ಲೇಟ್ಲೆಟ್ಸ್ಗಳನ್ನು ಮಾತ್ರ ಸೆಪರೇಟಾಗಿ ತೆಗೆದು ಅದು ಮಾಡ್ತೀರಾ? ಅದು ಹೆಂಗೆ ಮಾಡ್ತೀರಾ? ಅಂದರೆ ಇವಾಗ ನಾನು ಬರ್ತೀನಿ. ಓಕೆ. ಸೊ ಈಗ ನೀವು ಬರ್ತೀರಾ, ಫಾರ್ ಎಕ್ಸಾಂಪಲ್ ನೀ ಜಾಯಿಂಟ್ ಪೈನ್ಗೆ ಬಂದಿದ್ರು ಅಂದ್ಕೊಳ್ಳಿ. ನಾನು ನೀ ಜಾಯಿಂಟ್ ಫಸ್ಟ್ ಎಕ್ಸಾಮಿನ್ ಮಾಡ್ತೀನಿ, ಹೌ ಇಟ್ ಈಸ್, ಹೇಗಿದೆ, ಮತ್ತು ಸ್ಕ್ಯಾನ್, ಐಲ್ ಡೂ ಒನ್ ಅಲ್ಟ್ರಾಸೌಂಡ್ ಫಾರ್ ದ ನೀ ಜಾಯಿಂಟ್, ಹೈ ರೆಸಲ್ಯೂಷನ್ ಮಸ್ಕ್ಯುಲೋಸ್ಕೆಲ್ಟಲ್ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಅದರಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ನೋಡಬೇಕು. ಲೈಕ್ ಕಾರ್ಟಿಲೇಜ್ ಆಗಲಿ ಆರ್ ಮೆನಿಸ್ಕೈ ಆಗಲಿ, ACL ಆಗಲಿ, PCL ಆಗಲಿ, ವಾಟ್ ಈಸ್ ದ ಡ್ಯಾಮೇಜ್, ವಾಟ್ ಈಸ್ ದ ಪೇಯ್ನ್ ಜನರೇಟರ್, ಪೇಯ್ನ್ ಎಲ್ಲಿಂದ ಬರ್ತದೆ ನೋಡ್ತೀನಿ. ಆ್ಯಂಡ್ ಆಫ್ಟರ್ ದಟ್ ವಿ ಡಿಸೈಡ್, ಮೋಸ್ಟ್ಲಿ ವಿ ಟ್ರೀಟ್ ವಿತ್ PRP ಆರ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. PRP ತೊಗೊಂಡ್ರೆ ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಟು ಕಂಪ್ಲೀಟ್ಲಿ ರಿಕವರ್ ಅದು ನೋಡ್ತೀವಿ. ಆ್ಯಂಡ್ PRP ತೊಗೋಬೇಕಂದ್ರೆ ವಿ ಟೇಕ್ ಅಟ್ಲೀಸ್ಟ್ 15 to 20 ml ಫಾರ್ ಒನ್ ಜಾಯಿಂಟ್ ಫ್ರಮ್ ಯುವರ್ ಹ್ಯಾಂಡ್. ಇಲ್ಲಿಂದ ತೊಗೊಳ್ತೀವಿ. ಅದು ತೊಗೊಂಡು ವಿ ಪ್ರಾಸೆಸ್ ದಟ್ ಆ್ಯಂಡ್ ವಿ ಸಪ್ರೇಟ್ ದ ಲಿಕ್ವಿಡ್ ಕಾಂಪೊನೆಂಟ್ ಮತ್ತು ಸಾಲಿಡ್ ಕಾಂಪೊನೆಂಟ್ ಸಪ್ರೇಟ್ ಮಾಡ್ತೀವಿ. ಆ ಸಾಲಿಡ್ ಕಾಂಪೊನೆಂಟ್ ನಮಗೆ ಯೂಸ್ ಇಲ್ಲ. ದಟ್ ಈಸ್ ಮೇಡ್ ಅಪ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಅಂಡ್ ವೈಟ್ ಬ್ಲಡ್ ಸೆಲ್ಸ್. ನಮಗೆ ಬೇಕಾಗಿರೋದು ಆ ಪ್ಲಾಸ್ಮಾ. ಆ ಪ್ಲಾಸ್ಮಾದಲ್ಲಿ ಯೆಲ್ಲೋ ಕಲರ್ ಪಾರ್ಟ್, ಆ ಯೆಲ್ಲೋ ಕಲರ್ ಪಾರ್ಟಲ್ಲಿನೂ ನಮಗೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ಪ್ಲೇಟ್ಲೆಟ್ ಪೂರ್ ಪ್ಲಾಸ್ಮಾ ಅಂತ ಮತ್ತೆ ಸಪ್ರೇಟ್ ಮಾಡ್ತೀವಿ. ವಿ ಜಸ್ಟ್ ಪ್ರಾಸೆಸ್ ಇನ್ ದ ಮಿಷನ್ಸ್ ಆ್ಯಂಡ್ ವಿ ಸಪ್ರೇಟ್ ದಟ್. ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ವಿಚ್ ಈಸ್ ಇಂಪಾರ್ಟೆಂಟ್. ಇಫ್ ಐ ಟೇಕ್ 15 to 20 ml, ಐ ಗೆಟ್ 3 to 4 ml ಆಫ್ PRP ಅಷ್ಟೇ. ಆ PRP ಸಪ್ರೇಟ್ ಮಾಡಿದ್ಮೇಲೆ then we inject into the joint under imaging guidance. It's not a blind procedure. So ನಾನು ಈಗ ಕಾರ್ಟಿಲೇಜ್ ಹತ್ರ ನಾನು ಕೊಡಬೇಕು. ಸೊ ಐ ಶುಡ್ ಸಿ ವೇರ್ ಎಕ್ಸಾಕ್ಟ್ಲಿ ಇಟ್ಸ್ torn out. ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ ಒಂದೇ ಕಡೆ ಎಲ್ಲ ಕಮ್ಮಿ ಆಗಲ್ಲ. ಓನ್ಲಿ ದ ವೆಯ್ಟ್ ಬೇರಿಂಗ್ ಕಾರ್ಟಿಲೇಜ್ ವಿಲ್ ಬಿ torn out ಕಾಮನ್ ಆಗಿ. ಆ ವೆಯ್ಟ್ ಬೇರಿಂಗ್ ಅಲ್ಲಿ ಕರೆಕ್ಟಾಗಿದೆಯಾ ಅಂತ ಅಲ್ಲಿ ನಾವು ಫಸ್ಟ್ ಫ್ಲೋರೋಸ್ಕೋಪಿ ಆರ್ ಅಲ್ಟ್ರಾಸೌಂಡ್ ಎನಿಥಿಂಗ್ ಆ ಮೆಷನ್ಸ್ ಯೂಸ್ ಮಾಡಿಬಿಟ್ಟು ನಾವು ಫಸ್ಟ್ ಲೋಕಲೈಸ್ ಮಾಡಿಬಿಟ್ಟು ದೆನ್ ವಿ ಫಸ್ಟ್ ಸಿ ವಿತ್ ಎ ಡೈ ಕರೆಕ್ಟ್ ಪೊಸಿಷನಲ್ಲಿ ಇದೆಯಾ ಇಲ್ವಾ ಅಂತ ನೋಡಿ ಮತ್ತೆ ನಾವು PRP ಕೊಡ್ತೀವಿ. ಸೊ ಇಷ್ಟೆಲ್ಲ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ್ಮೇಲೆ ಯು ಸೆಡ್, ಐ ಮೀನ್ ಒಂದು ನಾನು ಕೇಳಿರೋದು, ನನ್ನ ಹಸ್ಬೆಂಡ್ ಮಾಡಿಸ್ಕೊಂಡು ನಾನು PRP ಪ್ರಾಣ ಹೋಗುತ್ತೆ ಒಂದು 2 ಸೆಕೆಂಡ್ಗೆ ಅಂತ, ಅಂದರೆ ಅನಸ್ತೀಶಾ ಕೊಡಲ್ಲ ಅಂತ ಅವನು ಹೇಳ್ದ. ನಿಮ್ದು ಹೆಂಗೆ? ಇಂಜೆಕ್ಷನ್ ಅನಸ್ತೀಶಾ ಕೊಟ್ಬಿಟ್ಟೆ ಮಾಡ್ತೀವಿ. ಫಸ್ಟ್ ನಾನು ಎಕ್ಸಾಂಪಲ್ ನೀ ಜಾಯಿಂಟ್ ಕೊಡಬೇಕಂದ್ರೆ ಫಾರ್ ದ ಎಲ್ಲಿ ಪಾಯಿಂಟ್ ಎಂಟ್ರಿ ಫಸ್ಟ್ ನಾವು ನೋಟ್ ಮಾಡ್ಕೊತೀವಲ್ಲ, ಆ ಪಾಯಿಂಟ್ ಎಂಟ್ರಿ ಫಸ್ಟ್ ಲೋಕಲ್ ಅನಸ್ಥೆಟಿಕ್ಕಿಂದ ಮಾಡ್ತೀವಿ. ಮಾಡಿಬಿಟ್ಟು ವಿ ಎಂಟರ್ ಇನ್ ಟು ದ ಜಾಯಿಂಟ್. ಇಲ್ಲಾಂದರೆ ಪ್ರಾಣ ಹೋಗುತ್ತೆ. ವೆನ್ ಎಂಟರಿಂಗ್ ದ ಜಾಯಿಂಟ್ ಇಟ್ ವಿಲ್ ಬಿ ಎ ಹೆಲ್ಪ್ ಫಾರ್ ದಮ್. ಸೊ ಒಂದು 2 minutes. ವೈ ಇಸ್ ದ್ಯಾಟ್? ಒಬ್ಬರು ಅನಸ್ತೀಶಾ ಕೊಟ್ಟು ಮಾಡ್ತಾರೆ, ಒಬ್ಬರು ಮಾಡ್ತಿಲ್ಲ. ಸೊ ಮೋಸ್ಟ್ಲಿ ವಾಟ್ ವಿ ಫಾಲೋ ಇಸ್ ವಿತ್ ಅನಸ್ಥೇಷಿಯಾ. ಬಟ್ ಆರ್ಥೋಪೆಡಿಷನ್ಸ್ ದೇ ವಿಲ್ ಗಿವ್ ಬ್ಲೈಂಡ್ಲಿ. ಸುಮ್ಮನೆ ದೇ ವಿಲ್ ಗಿವ್ ಫ್ರಮ್ ದ ಲೇಟ್ರಲ್ ಆಸ್ಪೆಕ್ಟ್ ವಿತೌಟ್ ಅನಸ್ಥೇಷಿಯಾ, ಬಟ್ ಡಿಫರ್ಸ್ ಫ್ರಮ್ ಡಾಕ್ಟರ್ ಟು ಡಾಕ್ಟರ್. ಬಟ್ ಪೇಷಂಟ್ ಕಂಫರ್ಟಬಲ್ ಇಂಪಾರ್ಟೆಂಟ್. ನನಗೆ ಅವರು ಕೋಆಪರೇಟಿವ್ ಮಾಡಬೇಕು. ಬಿಕಾಸ್ ವೈನ್ ಇಂಜೆಕ್ಟಿಂಗ್ ಇಟ್ ಶುಡ್ ಬಿ ಇನ್ ಕರೆಕ್ಟ್ ಪ್ಲೇಸ್ ಆಲ್ಸೋ, ರೈಟ್? ಎವ್ರಿ ಒನ್ ವಿತೌಟ್ ಅನಸ್ಥೇಷಿಯಾ ವಿ ಡೋಂಟ್ ಡೂ ಎನಿ ಪ್ರೊಸೀಜರ್. ಅಲ್ಲಾಡ್ಸ್ಬಿಡ್ತಾರೆ. ಸ್ಪೈನ್ಕಂದರೆ ಅಷ್ಟೇ ಹೋಗುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಫಾರ್ ದ ಸ್ಪೈನ್. ಆ್ಯಂಡ್ ಈವನ್ ಫಾರ್ ದ ನೀ ಆಲ್ಸೋ ಒಬ್ಬರೊಬ್ಬರು ಪೈನ್ ಥ್ರೆಶೋಲ್ಡ್ ಜಾಸ್ತಿ ಇರೋರು ಬೇರೆ ಮಾಡ್ತಾರೆ. ಬಟ್ ಸೆನ್ಸಿಟಿವ್ ಇದ್ದರೆ ನಾವು ಮಾಡೋಕ್ಕೂ ಕಷ್ಟ ಆಗುತ್ತೆ. ಮತ್ತು ಇದರಲ್ಲಿ ಸೊ ಡೈ ಅಂತ ಹೇಳಿದ್ರಿ, ಫಸ್ಟು ಅದು ಡೈ ಕೊಟ್ಟು ಟ್ರಯಲ್ ಜಸ್ಟ್ ಎಲ್ಲಿ ಹೋಗುತ್ತೆ ಅಂತ ಫಸ್ಟ್ ಅದು ಕನ್ಫರ್ಮ್ ಮಾಡ್ತೀವಿ. ಲೊಕೇಶನಲ್ಲಿ ಇದೆಯಾ? ಏನು ಯೂಸ್ ಮಾಡ್ತೀರಾ? ಜಸ್ಟ್ ಆಮ್ನಿಪೇಕ್ ಅಂತ ಇಟ್ಸ್ ಐ ಮೀನ್ ಫ್ಲೋರೋಸ್ಕೋಪಿ ಮಿಷನ್ಗೆ ಅದು ಆಮ್ನಿಪೇಕ್ ಅಂತ ಸ್ಮಾಲ್, ಜಸ್ಟ್ ನಾಟ್ ಇವನ್ 0.5 ml, ಜಸ್ಟ್ ಟು ಲೊಕೇಟ್. ಈ ಒಂದು ಹಾರ್ಟ್ ಒಂದು ಟೆಸ್ಟ್ ಇದೆಯಲ್ಲ, ಅದೇ ಥರ ಸೇಮ್ ಏನಂತಾರ ಆಂಜಿಯೋಗ್ರಫಿ, ಕೊರೊನರಿ ಆಂಜಿಯೋಗ್ರಫಿ, ಅದಕ್ಕೆ ಯೂಸ್ ಮಾಡ್ತಾರಲ್ಲ, ಸೇಮ್ ಅದೇ ಥರ ಇದು ಮಾಡ್ತೀರಾ? ಸೊ ಈ PRP ಶುರುವಾಗಿ ಎಷ್ಟು ವರ್ಷ ಆಯ್ತು? ಯಾಕೆಂದರೆ ಇದೇನು ಫಸ್ಟ್ಲಿ ಸರ್ಜರಿ ರಿಪ್ಲೇಸ್ಮೆಂಟ್ ಇದು? ರಿಪ್ಲೇಸ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ. ದಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ದಿಟ್ ಈಸ್ ಡಿಫ್ರೆಂಟ್. ಸೊ ಒಂದೊಂದು ಕಂಡೀಷನಲ್ಲಿ ಸರ್ಜರಿ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಯಾವ ಕಂಡೀಷನ್ ಅಂದರೆ, ವೆನ್ ದ ಪೇಷಂಟ್ ಈಗ ACL ಇಂಜುರಿ ತೊಗೊಳ್ಳಿ. ACL ಇಂಜುರಿಯಲ್ಲಿ ಇನ್ಸ್ಟೆಬಿಲಿಟಿ ಇದೆಯಾ ಇಲ್ವಾ ನೋಡಬೇಕು. ಇನ್ಸ್ಟೆಬಿಲಿಟಿ ಅಂದರೆ ಪೇಷಂಟ್ ಹ್ಯಾಸ್ ಟು ಅಂಡರ್ಗೋ ಸರ್ಜರಿ. ಬಟ್ ಅದು ಎಷ್ಟು ಜನ ಇರ್ತಾರೆ? ಈಗ 100 members ACL ಟೇರ್ ಇದ್ದರೆ 10 members ವಿಲ್ ಹ್ಯಾವ್ ದಟ್ ಇನ್ಸ್ಟೆಬಿಲಿಟಿ. ಬಟ್ 80 to 90% ದೇ ವಿಲ್ ಹ್ಯಾವ್ ಪಾರ್ಷಿಯಲ್ ಟೇರ್ಸ್. ದಿಸ್ ವಿ ಕ್ಯಾನ್ ಟ್ರೀಟ್ ವಿತ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ. ಸೊ 1 to grade 1, grade 1, grade 2, grade 3 ಆ್ಯಂಡ್ grade 4 ಟೇರ್ಸ್ ಇರುತ್ತೆ. grade 4 ಟೇರ್ಸ್ ಸರ್ಜರಿ. ಇನ್ಸ್ಟೆಬಿಲಿಟಿ ಇದೆಯಾ ಇಲ್ವಾ ನೋಡಬೇಕು. ಇನ್ಸ್ಟೆಬಿಲಿಟಿ ಇಲ್ಲ ಅಂದರೆ ದೆನ್ ವಿ ಕ್ಯಾನ್ ಟ್ರೀಟ್ ವಿತ್ PRP. ಬಟ್ ಹೌ ಮೆನಿ ಸಿಟ್ಟಿಂಗ್ಸ್ ದ ಪೇಷಂಟ್ ನೀಡ್ಸ್ ಅನ್ನು ನೋಡ್ಬಿಟ್ಟು ಮಾಡ್ತೀವಿ. ಅಲಾಂಗ್ ವಿತ್ ದಟ್ ವಿ ಸ್ಟ್ರೆಂಥನ್ ದ ನೀ ಮಸಲ್ಸ್, ಅಂದರೆ ಮಸಲ್ಸ್ ಅರೌಂಡ್ ದ ನೀ.
ಸೊ ಈ PRP ಇತ್ತೀಚೆಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿರೋದು ಅನ್ಸತ್ತಲ್ವ? ಅಂದರೆ ತುಂಬ ಹೊಸದ? ಇಲ್ಲ, ದಿಸ್ ಈಸ್ ಡನ್ ಸಿನ್ಸ್ 1960s ನಡೀತಾ ಇದೆ. ಫಾರ್ ಸಮ್ ರೀಸನ್ಸ್ ಇದು ಇಟ್ಸ್ ನಾಟ್ ಇನ್ ಟು ದ ಲೈಟ್ ಆ್ಯಕ್ಚುಲಿ. ಬಟ್ ಮುಂಚೆ US ಆರ್ UK ಅಲ್ಲೆಲ್ಲ ಹೈ ಪ್ರೊಫೈಲ್ ಅಥ್ಲೆಟ್ಸ್ ತೊಗೊತಾ ಇದ್ರು, ಲೈಕ್ ಟೈಗರ್ ವುಡ್ಸ್ ಆಗಲಿ, ರಾಫೆಲ್ ನಾಡಲ್. ಸೋ ಮೆನಿ ಗಾಟ್ ಬೆನಿಫಿಟೆಡ್ ವಿತ್ ದಿಸ್ PRP ಥೆರಪಿ. ಆ್ಯಂಡ್ ಬಿಕಾಸ್ ಅಲ್ಲಿ ಇಟ್ಸ್ ನಾಟ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್, ಅದು ಸೊ ಮೆನಿ ಪೇಷಂಟ್ಸ್ ಡಿಡ್ ನಾಟ್ ಆಪ್ ಬಿಕಾಸ್ US ಯು ವಿಲ್ ಬಿ ನೋಯಿಂಗ್ ಇಟ್ಸ್ ವೆರಿ ಕಾಸ್ಟ್ಲಿ. ಆ್ಯಂಡ್ ಇಲ್ಲಿ ಇಂಡಿಯಾದಲ್ಲಿ ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ಇದು ಹೇಗೆ PRP ಯೂಸ್ ಆಗುತ್ತೆ ಅಂತ ಇದು ನೋಡಿದರೆ, we found so many patients. I'm a radiologist, so I saw so many patients after surgery who are suffering with knee pain, knee replacement ಆದಮೇಲೆ. ಆ್ಯಂಡ್ ನೋಡಬೇಕಂದ್ರೆ ಈ ನೀ ಡಿಜನರೇಷನ್ ಇದೊಂದು ಡಿಸೀಸಾ? ದಿಸ್ ಇಸ್ ನಾಟ್ ಎ ಡಿಸೀಸ್, ರೈಟ್? ಸೊ ಫಾರ್ ಏಜ್ ರಿಲೇಟೆಡ್ ಪ್ರಾಸೆಸ್ ಅಷ್ಟೊಂದು ದೊಡ್ಡ ಸರ್ಜರಿ ಬೇಕು, ಎನಿ ಅದರ್ ಸಿಂಪಲ್ ಸೊಲ್ಯೂಷನ್ ಇಲ್ವಾ ಅಂತ ಒಂದು ರಿಸರ್ಚಲ್ಲಿ ವಿ ಫೌಂಡ್ ದಟ್ PRP ವರ್ಕ್ಸ್ ಎಕ್ಸಲೆಂಟ್ಲಿ. ಸೊ ಈ PRP ವರ್ಕ್ಸ್ ಎಕ್ಸಲೆಂಟ್ಲಿ ಅಂತ ಗೊತ್ತು, ಬಟ್ ಇದೊಂದು ಪ್ರಾಪರ್ ಪ್ರೋಟೋಕಾಲ್ ಇಲ್ಲ. US UKದಲ್ಲಿ ಅಂತ ಅಂದರೆ ನೋವು ಬಂದರೆ ಅದು ದೇ ಗಿವ್ 1 or 2 ಸಿಟ್ಟಿಂಗ್ಸ್ ಫಾರ್ ಆ ಥರ, ಅಂದರೆ ಫ್ಯೂ ಮಂತ್ಸ್ ಗ್ಯಾಪಲ್ಲಿ. ಬಟ್ ಇಂಡಿಯನ್ಸ್ಗೆ ಇಟ್ ವಿಲ್ ಬಿ ಡಿಫರೆಂಟ್ ಬಿಕಾಸ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ವಿಲ್ ಬಿ ಡಿಫರೆಂಟ್, ಇಂಡಿಯನ್ ಲೈಫ್ ಸ್ಟೈಲ್ ವಿಲ್ ಬಿ ಡಿಫರೆಂಟ್. ಇದೊಂದು ಪ್ರೋಟೋಕಾಲ್ ಎಲ್ಲ ಸ್ಟ್ಯಾಂಡರ್ಡೈಸ್ ಮಾಡಿರೋದು ಎಪಿಯೋನ್. ಸೊ ವೆನ್ ಟು ಗಿವ್, ಹೌ ಫ್ರೀಕ್ವೆಂಟ್ಲಿ ಇಟ್ ಶುಡ್ ಗಿವ್, ಆ್ಯಂಡ್ ವೆನ್ ವಿಲ್ ಬಿ ದ ರಿಸಲ್ಟ್ಸ್ ಮೋರ್, ಅಂದರೆ ಎಷ್ಟು ಫ್ರೀಕ್ವೆಂಟಾಗಿ ಕೊಟ್ಟಿದ್ರೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ವೆದರ್ ಇಟ್ ಶುಡ್ ಬಿ ಡನ್ ಅಲೋನ್ ಆರ್ ವಿತ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಡಿಜನರೇಷನ್ಗೆ ಎಲ್ಲ ಒಂದು ಪ್ರೋಟೋಕಾಲ್ ಸ್ಟ್ಯಾಂಡರ್ಡೈಸ್ ಮಾಡಿರೋದು ಎಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್. ಸೊ ಹಾಗಾಗಿ ವಿ ಸ್ಟಾರ್ಟೆಡ್ ದಿಸ್ ಸಿನ್ಸ್ 2016 ಸ್ಟಾರ್ಟ್ ಮಾಡಿದ್ದೀವಿ ಇದು. ಸೊ ಈಗ ಲೆಟ್ಸ್ ಸೇ ಆನ್ ಸ್ಕೇಲ್ ಆಫ್ 10, ಮೊದಲು 10 ಜನ ಪ್ರಾಬ್ಲಮ್ ಇದೆ ಅಂದರೆ ಎಷ್ಟು ಜನ ತಗೋತಾ ಇದ್ರು, ಇವತ್ತು ಎಷ್ಟಕ್ಕೆ ಬಂದಿದೆ? ಸೊ ನೌ ದ ಅವೇರ್ನೆಸ್ ತೆಲುಗು ಸ್ಪೀಕಿಂಗ್ ಸ್ಟೇಟ್ಸಲ್ಲಿ ಎವ್ರಿ ಒನ್ ನೋಸ್ ಅಬೌಟ್ ದ PRP ಬಿಕಾಸ್ ಇಟ್ ಸ್ಟಾರ್ಟೆಡ್ ಸಿನ್ಸ್ 2016. ಬಟ್ ನೌ ಅವೇರ್ನೆಸ್ ಈಸ್ ಇನ್ಕ್ರೀಸಿಂಗ್ ಇನ್ Bangalore also. Why is it Telugu speaking states got because so many are, because we are doing this since 2016, right? ಅಲ್ಲಿ ಗೊತ್ತಾಗಿದೆ ಅಂದರೆ ಆಲ್ಟರ್ನೇಟ್ ಇದೆ. ಇದು ಒಂದು ನಮಗೆ ಅಂದರೆ ಸರ್ಜರಿ ಇಸ್ ನಾಟ್ ದ ಸೊಲ್ಯೂಷನ್. ಎಲ್ಲ ಸ್ಟೇಜಸ್ ಆಫ್ ಆಸ್ಟಿಯೋ ಆರ್ಥರೈಟಿಸ್ಗೆ ಸರ್ಜರಿ ಒಂದೇ ಸೊಲ್ಯೂಷನ್ ಅಲ್ಲ. ಸರ್ಜರಿ ಒಂದು ಸ್ಟೇಜಲ್ಲಿ ಮಾಡಬೇಕು, ಲಾಸ್ಟ್ ಸ್ಟೇಜ್ ಗ್ರೇಡ್ 4 ಆಸ್ಟಿಯೋ ಆರ್ಥರೈಟಿಸ್ ಸರ್ಜರಿ ಮಾಡಬೇಕು. ಬಟ್ ಗ್ರೇಡ್ 3ವರೆಗೂ ವಿ ಕ್ಯಾನ್ ಟ್ರೀಟ್ ವಿತ್ PRP ಥೆರಪಿ. ಹಾಗಾಗಿ ಸೊ Epione is the first to bring this to India. ಫಸ್ಟ್ ಟು ಬ್ರಿಂಗ್ ಅಲ್ಲ, ಯೂಸ್ ಮಾಡ್ತಾ ಇದ್ರು, ಫೇಮಸ್ ಆಗಿರೋದು ಬಿಕಾಸ್ ಆಫ್ Epione. ಟ್ರೀಟ್ಮೆಂಟ್ ಎಲ್ಲ ಸಕ್ಸಸ್ ರೇಟ್ ತೊಗೊಳ್ಳಿ, ವಿ ಟ್ರೀಟೆಡ್ ಮೋರ್ ದ್ಯಾನ್ 50K ಆ್ಯಂಡ್ ಸಕ್ಸಸ್ ರೇಟ್ ಈಸ್ ಮೋರ್ ದ್ಯಾನ್ 85%. ಸೊ ಅವೇರ್ನೆಸ್ ಬರ್ತಾ ಇರೋದು, ದೇರ್ ಇಸ್ ಇಸ್ ಆಲ್ಟರ್ನೇಟ್ಸ್ ಥೆರಪಿ ಅಂತ ಬರ್ತಾ ಇರೋದು ಬಿಕಾಸ್ ಆಫ್ Epione ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್. ಈಗ PRP ಎಲ್ಲ ಕಡೆ ಮಾಡಿಸ್ಬೋದಾ? ನೀ, ಎಲ್ಬೋ, ಬ್ಯಾಕು, ನೆಕ್ಕು ಎಲ್ಲ ಕಡೆಗೂ ಅಪ್ಲಿಕಬಲ್? ನೀ ವೆರಿ ಕಾಮನ್ ರೀ. ಈ ನೀ ಆದಮೇಲೆ ಬ್ಯಾಕ್ ಈಸ್ ವೆರಿ ಕಾಮನ್. ಬ್ಯಾಕ್ ವಿ ಡೂ ವೆದರ್ ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಆರ್ PRP, ಅದು ಡಿಪೆಂಡಿಂಗ್ ಆನ್ ವಾಟ್ ಟ್ರೀಟ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಶೋಲ್ಡರಲ್ಲಿ ತುಂಬ ಕಾಮನ್, ಲೇಡೀಸ್ಗೆ ಕಾಮನ್ ಆಗಿ ಬರುತ್ತೆ. ಶೋಲ್ಡರ್ ಈಸ್ ಆಲ್ಸೋ ಒನ್ ಆಫ್ ದ ಕಾಮನ್ ಜಾಯಿಂಟ್ ಟು ಗೆಟ್ ಡಿಜನರೇಟೆಡ್. ಬಿಕಾಸ್ ಏನಕ್ಕೆ ಅಂದರೆ ಲೇಡೀಸ್ ಅಂದರೆ ತುಂಬ ಕೆಲಸ ಮಾಡ್ತಾರಲ್ಲ, ಮನೆ ಕೆಲಸ ಎಲ್ಲ ಅವರೇ ಮಾಡ್ತಾರೆ, ಬೂಜುದು ಎಲ್ಲ ಮೇಲೆಯಿಂದ ಏನಾದ್ರು ತೊಗೊಂಡದು. ಆ್ಯಂಡ್ ಸ್ಪೋರ್ಟ್ಸ್ ಇಂಜುರೀಸು ಕಾಮನ್. ಇದು ಆ್ಯಕ್ಚುಲಿ 180 ಡಿಗ್ರೀಸ್ ರೊಟೇಟ್ ಆಗುತ್ತೆ. ನೋ ಅದರ್ ಜಾಯಿಂಟ್ ಇನ್ ಅವರ್ ಬಾಡಿ ರೊಟೇಟ್ಸ್ ಇನ್ 180 ಡಿಗ್ರೀಸ್ ಬಿಕಾಸ್ ಫಾರ್ ಎವ್ರಿಥಿಂಗ್ ಹ್ಯಾಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಮಾಡಬೇಕಂದ್ರೂ ಕೈ ಬೇಕು. ಅದರಿಂದ ಇದು ಆ 180 ಡಿಗ್ರಿ ಮೂಮೆಂಟಿಂದನೂ ಇಟ್ಸ್ ಮೋರ್ ಪ್ರೋನ್ ಫಾರ್ ಇಂಜುರೀಸ್. ಅದರಲ್ಲಿ ಪಕ್ಕದಲ್ಲಿ ಒಂದು 4 ಮಸಲ್ಸ್ ಇರುತ್ತೆ, ರೊಟೇಟರ್ ಕಫ್ ಮಸಲ್ಸ್ ಅಂತ. ಸೊ ದೀಸ್ ಆರ್ ವೆರಿ ಪ್ರೋನ್ ಫಾರ್ ಇಂಜುರೀಸ್. ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ತುಂಬ ಕಾಮನ್. ವೆರಿ ಕಾಮನ್. ಫಸ್ಟ್ ವಾರ್ಮ್ ಅಪ್ ರೀ, ಬಿಫೋರ್ ಡೂಯಿಂಗ್ ಎನಿಥಿಂಗ್. ಇಫ್ ಯು ವಾಂಟ್ ಟು, ಬಿಫೋರ್ ಪ್ಲೇಯಿಂಗ್, ವಾರ್ಮ್ ಅಪ್, proper warm up and do exercises. So all sports injuries can be reduced, but if we do also, some cannot be unavoidable irutte, but simple wear and tear ಆಗ ಇಂಜುರೀಸ್ ಎಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಸೊ ಈಗ PRP ಹೆಂಗೆ ವರ್ಕ್ ಆಗುತ್ತೆ ಹೇಳ್ತೀರಾ? ಇಂಜೆಕ್ಷನ್ ಕೊಡ್ತೀರಾ, ಹೆಂಗೆ ಸರಿ ಹೋಗ್ಬಿಡುತ್ತೆ? ಸೊ PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ. ಈ ಪ್ಲೇಟ್ಲೆಟ್ಸಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಹೀಲಿಂಗ್ ಪ್ರೋಟೀನ್ಸ್ ಇರುತ್ತೆ. So these growth factors will have the capacity to heal the damaged tissue. ಈಗ ಸ್ಕಿನ್ ಕಟ್ ಆಗುತ್ತೆ, ಹೆಂಗೆ ಹೀಲ್ ಆಗುತ್ತೆ ಅದು?
ಸೊ ದಿಸ್ ಈಸ್ ಬಿಕಾಸ್ ಆಫ್ ದ ಗ್ರೋತ್ ಫ್ಯಾಕ್ಟರ್ಸ್ ಇನ್ ಪ್ಲೇಟ್ಲೆಟ್ಸ್. ಸೊ ನಾವೇನು ಮಾಡ್ತೀವಿ, ಆ ಗ್ರೋತ್ ಫ್ಯಾಕ್ಟರ್ಸ್ ದಟ್ ಈಸ್ ಅ ಮೆಡಿಸಿನ್ ಫಾರ್ ಅವರ್ ದ ಟ್ರೀಟ್ಮೆಂಟ್. ಪ್ಲೇಟ್ಲೆಟ್ ಇಸ್ ಅ ರಿಪೇರಿ ರಿಪೇರಿ ಮೆಕ್ಯಾನಿಸಮ್. ಸೊ ಅದನ್ನು ನಾವು ಅಲ್ಲಿ ಕೊಟ್ಟಿದ್ರೆ ಏನಾಗುತ್ತೆ ಅಂದರೆ ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಆಗಿಬಿಟ್ಟು ಇಟ್ ಸ್ಟಾರ್ಟ್ ಸ್ಟಿಮ್ಯುಲೇಟಿಂಗ್ ದ ಡ್ಯಾಮೇಜ್ ಟಿಶ್ಯೂ ಇನ್ಸೈಡ್. ದಟ್ ಈಸ್ ಹೌ ಇಟ್ ಹೀಲ್ಸ್ ಇನ್ಸೈಡ್. ಸೊ ಅದರಿಂದ ವಾಸಿ ಆಗ್ತಾ ಬರುತ್ತೆ. ಈಗ ನಾನು ಇವತ್ತು ತೊಗೊಂಡೆ, ಇಮ್ಮಿಡಿಯೇಟಾಗಿ ಅದು ಸ್ಟಾರ್ಟ್ ಆಗಿಬಿಡುತ್ತಾ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ, ಬಟ್ ಪೇಯ್ನ್ ಇಮಿಡಿಯೇಟಾಗಿ ಕಮ್ಮಿ ಆಗಲ್ಲ. ಆ್ಯಕ್ಚುಲಿ ಫಸ್ಟ್ 2 days ಆರ್ ಅಪ್ ಟು 1 week ಪೇಷಂಟ್ ವಿಲ್ ಹ್ಯಾವ್ ಸಮ್ ಡಿಸ್ಕಂಫರ್ಟ್, ಬಿಕಾಸ್ ಅದರಿಂದ ಸ್ವಲ್ಪ ಆ ಇನ್ಫ್ಲಮೇಟ್ರಿ ಕ್ಯಾಸ್ಕೇಡ್ ಅದೇ ಗ್ರೋತ್ ಫ್ಯಾಕ್ಟರ್ಸ್ ಎಲ್ಲ ರಿಲೀಸ್ ಆಗಿ ಸ್ಟಿಮ್ಯುಲೇಷನಿಂದ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಫಾರ್ ಸಮ್ ಪೇಯ್ನ್ ವಿಲ್ ಬಿ ದೇರ್ ಫಾರ್ 2-3 days, ಮತ್ತು ನಿಧಾನಕ್ಕೆ ಕಮ್ಮಿ ಆಗುತ್ತೆ. ದ ಪೇಷಂಟ್ ಕ್ಯಾನ್ ಸಿ ದ ರಿಸಲ್ಟ್ ಆಫ್ಟರ್ 1 week. ಆಗ್ತಾ ಹೋಗುತ್ತೆ ಆಫ್ಟರ್ ಅ ವೀಕ್? ಎಕ್ಸಾಂಪಲ್, ಪೇಯ್ನ್ ಕಮ್ಮಿ ಆಗಿಬಿಡುತ್ತೆ. ಆ್ಯಂಡ್ ಆಫ್ಟರ್ 7th day ವಿ ಸ್ಟಾರ್ಟ್ ಎಕ್ಸಸೈಸಸ್ ಆಲ್ಸೋ, ವರ್ಕೌಟ್ ಸ್ಟಾರ್ಟ್ ಮಾಡ್ತೀವಿ. ಬೇಸಿಕ್ ಎಕ್ಸಸೈಸಸ್ ಇರುತ್ತೆ ಸ್ಟಾರ್ಟಿಂಗಿಂದ. ಆ್ಯಂಡ್ ಫಾರ್ ಓಲ್ಡ್ ಏಜ್ ಅವ್ರ ಕೆಲಸ ಏನು ಬೇಕೋ ಅದೇ ಮಾಡಿಸ್ತೀವಿ. ಜಾಸ್ತಿ ಅವ್ರಿಗೆ ಏನು ಬೇಕೋ ರೊಟೀನ್ ಆ್ಯಕ್ಟಿವಿಟೀಸ್ಗೆ ಅಷ್ಟೇ. ಬಟ್ ಯಂಗ್ಸ್ಟರ್ಸ್ಗೆ ಫಸ್ಟ್ ವಿ ಸ್ಟಾರ್ಟ್ ವಿತ್ ಬೇಸಿಕ್ ಎಕ್ಸಸೈಸಸ್, ದೆನ್ ವಿ ಟ್ರೀಟ್ ವಿತ್ ಅಂದರೆ ಮತ್ತೆ ಅದು ಜಾಸ್ತಿ ಮಾಡ್ತಾ ಹೋಗ್ತೀವಿ. And first when we should see how many sitting patients should need. ಅದು ಅದೇ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಒಬ್ರೊಬ್ಬರಿಗೆ MRI ಮಾಡಿಸ್ತೀನಿ, ಅಲ್ಟ್ರಾಸೌಂಡ್ ಮೋಸ್ಟ್ಲಿ 80% ವಿಲ್ ಕಮ್ ಟು ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್, ವಾಟ್ ದ ಪೇಷಂಟ್ ವಾಂಟ್ಸ್. ಸೀರಿಯಸ್ಲಿ? ಸೊ ಅದು ಗೊತ್ತಾಗುತ್ತೆ. ಅಲ್ಟ್ರಾಸೌಂಡ್ ಡಿಸೈಡ್ ಇವ್ರಿಗೆ 2 ಸಿಟ್ಟಿಂಗ್ ಬೇಕಾ, ಡಿಪೆಂಡಿಂಗ್, ಡಸಂಟ್ ಮ್ಯಾಟರ್. ಲೈಕ್ ಕೊಟ್ಮೇಲೆ ನೋಡೋಣ ಹೆಂಗೆ? ಇಲ್ಲ ಬಿಫೋರ್ ಓನ್ಲಿ ವಿ ಡಿಸೈಡ್ ಆ್ಯಂಡ್ ವಿ ಎಕ್ಸ್ಪ್ಲೈನ್ ಟು ದ ಪೇಷಂಟ್ ನಿಮ್ಗೆ ಇಷ್ಟು ಬೇಕಾಗುತ್ತೆ ರೀ ಟು ಕಂಪ್ಲೀಟ್ಲಿ ರಿಕವರ್ ಅಂತ ಹೇಳ್ತೀವಿ. ಆಫ್ಟರ್ ದಟ್ ವಿ ಎಕ್ಸ್ಪ್ಲೈನ್ ಟು ದ ಪೇಷಂಟ್ಸ್ ಆ್ಯಂಡ್ ವಿ ಡೂ ದಿಸ್ ಎವ್ರಿ 15 days. ಈಗ ಎಕ್ಸಾಂಪಲ್ ಸ್ಟೇಜ್ 3 ಆಸ್ಟಿಯೋಆರ್ಥ್ರೈಟಿಸ್ ಬಂದಿದೆ ಅನ್ಕೊಳ್ಳಿ, 3rd stage. ಅವ್ರಿಗೆ ಯೂಶ್ವಲಿ 3rd stage ಅವ್ರಿಗೆ ನಾವೇನು ಮಾಡ್ತೀವಿ, 3 to 4 sittings PRP ಕೊಡ್ತೀವಿ. ಎವ್ರಿ 15 days ಕೊಡ್ತೀವಿ. ಆ್ಯಂಡ್ ಎವ್ರಿ ಸಿಟ್ಟಿಂಗ್ ಪೇಷಂಟ್ಸ್ ಇವತ್ತು ಒಂದೇ ಸಿಟ್ಟಿಂಗ್ಗೆ ಫುಲ್ ರಿಕವರಿ ಆಗಲ್ಲ. ಸೊ ಎವ್ರಿ ಸಿಟ್ಟಿಂಗ್ ಪೇಷಂಟ್ ಕ್ಯಾನ್ ಸಿ 20 to 30% ರಿಸಲ್ಟ್. ಆ್ಯಂಡ್ ಮ್ಯಾಕ್ಸಿಮಮ್ ರಿಸಲ್ಟ್ ಬರೋದು PRP ಆದಮೇಲೆ ಇಸ್ ಆಫ್ಟರ್ 3 to 4 months ಆಫ್ಟರ್ ಕಂಪ್ಲೀಟಿಂಗ್ ದ ಟ್ರೀಟ್ಮೆಂಟ್. ಅಂದರೆ ಅದು ಇಟ್ ಹ್ಯಾಸ್ ಟು ಡೂ ಹಿಟ್ಸ್ ವರ್ಕ್, ರೈಟ್? ಅದೇ ಒಳಗೆ ಅದು ಕೆಲಸ ಮಾಡಬೇಕು, ಅಷ್ಟು ಟೈಮ್ಲೈನ್ ಬೇಕಾಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಮಸಲ್ ಸ್ಟ್ರೆಂತ್ ಬೇಕು. ಫ್ರಮ್ ದ ಸೆಕೆಂಡ್ ಸಿಟ್ಟಿಂಗ್ ವಿ ಸ್ಟಾರ್ಟ್ ಗೈಟ್ ಕರೆಕ್ಷನ್, ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ವಿತ್ ನೀ ಪೇನ್ ದೇ ವಿಲ್ ನಾಟ್ ವಾಕ್ ನಾರ್ಮಲಿ, ಹಿಂಗೆ ನಡೀತಾರೆ. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ಪೇಯ್ನ್, ಅವ್ರ ಆ ಪೇಯ್ನಿಂದ ಅವರು ದೇ ವಿಲ್ ಅಡ್ಜಸ್ಟ್ ಟು ಒನ್ ಟೈಪ್ ಆಫ್ ವಾಕ್, ಅದೇ ಫೀಡ್ ಆಗಿರುತ್ತೆ ಬ್ರೈನಲ್ಲಿ. ನಡೆಯೋದು ದೇ ವಿಲ್ ದೇ ವಿಲ್ ನಾಟ್ ಫ್ಲೆಕ್ಸ್ ದ ನೀ ಆ್ಯಂಡ್ ವಾಕ್. ಏನು ಮಾಡ್ತಾರೆ, ದೇ ವಿಲ್ ಡ್ರ್ಯಾಗ್ ದ ನೀ ಆ್ಯಂಡ್ ವಾಕ್, ಹಿಂಗೆ ವಾಕ್ ಮಾಡ್ತಾರೆ. ಅದರಿಂದ ಹಿಂಗೆ ನೀವು ನೀ ಪೇನ್ ಇರೋವನ್ನು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಟೈಮ್. ದೇ ವಿಲ್ ವಾಕ್ ಆ್ಯಕ್ಚುಲಿ ದಿಸ್ ಸ್ಲಿಟ್ ಆ ಥರ ಸ್ವಲ್ಪ ಸ್ಲೈಡ್ ಆಗಿಬಿಟ್ಟು ವಾಕ್ ಮಾಡ್ತಾರೆ. ಸೊ ಆ ಗೇಟ್ ಕರೆಕ್ಷನ್ ಸೆಕೆಂಡ್ ಸಿಟ್ಟಿಂಗಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. Gait is nothing but posture correction. Yeah, walking style correction ಸೆಕೆಂಡ್ ಸಿಟ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ವಿಲ್ ಟೆಲ್ ದೆಮ್ ಟು ವಾಕ್ ಇನ್ ದಿಸ್ ಮ್ಯಾನರ್. ಆಫ್ಟರ್ ದ ಸ್ವಲ್ಪ ನೋವು ಕಮ್ಮಿ ಆಗಬೇಕು. ನೋವು ಕಮ್ಮಿ ಆದಮೇಲೆ ಫಿಸಿಯೋಥೆರಪಿ ಮಾಡ್ತೀವಿ. ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ಮೇಲೆ ಗೈಟ್ ಕರೆಕ್ಷನ್ ಇರುತ್ತೆ. ಸೊ ಟೋಟಲ್ ಅವ್ರು ಎಲ್ಲ ಸೆಟ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು 4 months ಬೇಕು. Wake up to fresh ideas. Repose. ಮತ್ತು ಇದು ಆದಮೇಲೆ ಪ್ರತಿ 6 monthsಗೂ ಒಂದ್ಸತಿ ರಿಪೀಟ್ ಮಾಡ್ತಾನೆ ಇರಬೇಕಾ, ಅಥವಾ ಒನ್ಸ್ ಫಾರ್ ಆಲ್ ಮುಗಿಯೋದು? ಸೊ ದಿಸ್ ಈಸ್ ವೆರಿ ಕಾಮನ್ ಕ್ವೆಶನ್. ಎಲ್ಲರೂ ಮೇಡಮ್ ಇದೊಂದು 6 monthsಗೆ 1 year ಮತ್ತೆ ತೊಗೋಬೇಕಾ ಅಂತ. ಈಗ 3rd stage ಆಸ್ಟಿಯೋಆರ್ಥ್ರೈಟಿಸ್ ಬಂದರು, ಅವ್ರು 3rd degree ACL ಟೇರ್ ಅಂತಲೇ ತೊಗೊಳ್ಳಿ, 2nd or 3rd, ಆ ಒಂದೇ ಸಿಟ್ಟಿಂಗಲ್ಲಿ ವಾಸಿ ಆಗಲ್ಲ. ಇಫ್ ಐ ಗಿವ್ ಓನ್ಲಿ 1 sitting ದೆನ್ ದ ಪೇಷಂಟ್ ವಿಲ್ ಕಮ್ ಬ್ಯಾಕ್ ಆಫ್ಟರ್ 1 year. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ವಿ ಡಿಸೈಡ್ ಬಿಫೋರ್ ಸ್ಟಾರ್ಟಿಂಗ್ ದ ಟ್ರೀಟ್ಮೆಂಟ್ ಹೌ ಮೆನಿ ಸಿಟ್ಟಿಂಗ್ ಶುಡ್ ಬಿ ಗಿವನ್. ಆ ಥರ ಕಂಪ್ಲೀಟಾಗಿ ಟ್ರೀಟ್ ಮಾಡಿದರೆ ಅಲಾಂಗ್ ವಿತ್ ದಟ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಅಲಾಂಗ್ ವಿತ್ ದಟ್ ಫಿಸಿಕಲ್ ಎಕ್ಸಸೈಸಸ್, ಅಲಾಂಗ್ ವಿತ್ ದಟ್ ಡೈಟ್ ಪ್ಲಾನ್, ಎವ್ರಿಥಿಂಗ್ ಶುಡ್ ಬಿ ಟೇಕನ್ ಕೇರ್. ಆ್ಯಂಡ್ ಒಬೇಸಿಟಿ ಮ್ಯಾನೇಜ್ಮೆಂಟ್, ಈ ಥರ ಎಲ್ಲ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚಲ್ಲಿ ಮಾಡಿದ್ರೆ 80 to 90% ಆಫ್ ದ ಪೇಷಂಟ್ಸ್ ವಿಲ್ ಬಿ ಫೈನ್. ಬಟ್ ಸ್ಟಿಲ್ ಒಂದು 10% ಎನಿ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ 100% ಯಾವುದೂ ಇರಲ್ಲ. ಬಟ್ 80 to 90% ಪೇಷಂಟ್ಸ್ ವಿಲ್ ಬಿ ಫೈನ್ ವಿತ್ ಆಲ್ ದೀಸ್ ಟೈಪ್ ಆಫ್ ಮಾಡಿಫಿಕೇಶನ್. ನೀ ಜಾಯಿಂಟ್ ಏನು ಪ್ರಾಬ್ಲಮ್ ಇದೆ ಅದು ವಿಲ್ ಟ್ರೀಟ್ ವಿತ್ PRP. ಅದ್ರ ಜೊತೆ ಮಸಲ್ ಸ್ಟ್ರೆಂತ್ ಬಿಲ್ಡ್ ಮಾಡ್ತೀವಿ, ಅದ್ರ ಜೊತೆ ವೆಯ್ಟ್ ಲಾಸ್ ಪ್ರೋಗ್ರಾಮು ಇರುತ್ತೆ, ಮತ್ತು ಪ್ರೋಟೀನು ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಆ್ಯಂಡ್ ನೀ ಮೇಲೆ ಏನೇನು ಆ್ಯಕ್ಟಿವಿಟೀಸ್ ಸ್ಟ್ರೆಸ್ಫುಲ್ ಇರುತ್ತೋ ಅದೆಲ್ಲ ಕಮ್ಮಿ ಮಾಡ್ತೀವಿ. ಫಾರ್ ಲೈಫ್ ಅಂದರೆ ಡಿಪೆಂಡಿಂಗ್ ಅಟ್ಲೀಸ್ಟ್ ಫಾರ್ 4 to 5 months. ಈಗ ಯಂಗ್ಸ್ಟರ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಫ್ ಐ ಟ್ರೀಟ್ ಎನ್ ಯಂಗ್ಸ್ಟರ್ ದೆಲ್ ಬಿ ನೋ ರಿಸ್ಟ್ರಿಕ್ಷನ್.
only exercises. Okay, but if I treat the old age above 60 ಮೇಲೆ, because the chances of thinning again will be more for them. ಸೊ ಅದಕ್ಕೆ ಅವ್ರಿಗೆ ಲೈಫ್ ಸ್ಟೈಲ್ ರಿಸ್ಟ್ರಿಕ್ಷನ್ಸ್ ಹೇಳ್ತೀವಿ. ನಿಮ್ಮ ಮೇಲೆ ಸ್ಟ್ರೆಸ್ಫುಲ್ ನಾಟ್ ಮಚ್, ಲೈಕ್ ಸಿಟ್ಟಿಂಗ್ ಆನ್ ದ ಫ್ಲೋರ್ ವಿಲ್ ಅವಾಯ್ಡ್, ಟೇಕಿಂಗ್ ಸ್ಟೇರ್ ಕೇಸ್ ವಿಲ್ ಅವಾಯ್ಡ್, ಆ್ಯಂಡ್ ಇಂಡಿಯನ್ ಟಾಯ್ಲೆಟ್ ಯೂಸಸ್ ಅವಾಯ್ಡ್ ಮಾಡ್ತೀವಿ, ಆ್ಯಂಡ್ ಸ್ಟ್ಯಾಂಡಿಂಗ್ ಲಾಂಗ್ ಟೈಮ್ ಅಟ್ ಒನ್ ಪ್ಲೇಸ್ ಫಾರ್ ಅವರ್ಸ್ ಟುಗೆದರ್ ವಿಲ್ ಅವಾಯ್ಡ್ ದಟ್. ಸೊ ಈ ಥರ ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ತಾರೆ, ದೆನ್ ದೇ ಕ್ಯಾನ್ ಆ್ಯಕ್ಚುಲಿ ಮೈಂಟೈನ್, ದೇ ವಿಲ್ ನಾಟ್ ಸಿ ದ ಪೈನ್ ಅಗೈನ್. ಆ್ಯಕ್ಚುಲಿ ಇದಾದ್ಮೇಲೆ ಏನಾದ್ರು ಓರಲ್ ಸಪ್ಲಿಮೆಂಟ್ಸ್ ತೊಗೋಬೇಕು? ಸಪ್ಲಿಮೆಂಟ್ಸ್ ಕೊಡ್ತೀವಿ ರೀ. ವಿ ಟ್ರೀಟ್ ಆಲ್ ಅಂದರೆ ಈಗ ಆಲ್ಮೋಸ್ಟ್ ನನ್ನ ಪೇಷಂಟ್ಸ್ ಆಲ್ಮೋಸ್ಟ್ ಎವ್ರಿ ಒನ್, ಮೋಸ್ಟ್ ಆಫ್ ದ ಪೇಷಂಟ್ಸ್ 80% ಆಫ್ಟರ್ 60s ಇರ್ತಾರೆ. ಅವ್ರಿಗೆ ಕ್ಯಾಲ್ಶಿಯಮ್, ವೈಟಮಿನ್ ಡಿ, ಮೆಗ್ನೀಷಿಯಮ್ ಇದೆಲ್ಲ ಸಪ್ಲಿಮೆಂಟ್ಸ್ ಅದು ಡೆಫಿಷಿಯನ್ಸೀಸ್ ಇರುತ್ತೆ, B12. ಸೊ ಐ ಟ್ರೈ ಟು ಟ್ರೀಟ್ ದಿಸ್ ಆಲ್ಸೋ. ಸಪ್ಲಿಮೆಂಟ್ಸನ್ನು ಕೊಡ್ತೀವಿ ನಾವು, ಅಲಾಂಗ್ ವಿತ್ ಕಾರ್ಟಿಲೇಜ್ ಬೆಳೆಯೋದಕ್ಕೆ ಸಪ್ಲಿಮೆಂಟ್ಸ್ ಇರುತ್ತೆ. ಸೊ ಈ ಒಂದು ಚಿಕ್ಕ ಇಂಜೆಕ್ಷನ್ ಇಟ್ ಇಸ್ ಪಾಸಿಬಲ್ ಟು ಟ್ರೀಟ್ ಇವನ್ ಕಾಂಪ್ಲೆಕ್ಸ್ ಆರ್ಥರೈಟಿಸ್, ಟೇರು ಆ್ಯಂಡ್ ಆಲ್ ಡಿಜನರೇಷನ್. ಇದು ವರ್ಕ್ ಡಿಜನರೇಷನ್ ಅಂದರೆ ಕಾರ್ಟಿಲೇಜು, ಮೆನಿಸ್ಕಸ್ಗೂ ಮಾಡ್ತೀರಾ? ಮೆನಿಸ್ಕಸ್ ಇಟ್ಸ್ ವೆರಿ ಕಾಮನ್. ಮೆನಿಸ್ಕಸ್ಸು ಮಾಡ್ತೀವಿ. ಕಾರ್ಟಿಲೇಜಲ್ಲೇನೋ ಒಂದೊಂದು ಸಾರಿ ಇಂಜುರಿನೂ ಆಗುತ್ತೆ, ಕಾರ್ಟಿಲೇಜ್ ಸ್ಟೇಟ್ಸು ಇರುತ್ತೆ, ಅದಕ್ಕೂ ಮಾಡ್ತೀವಿ. ಡಿಜನರೇಷನ್ ಯಾವುದು ಬೆಳೆಯಲ್ಲ ಅಂತಾರೆ? ಕಾರ್ಟಿಲೇಜು ಬೆಳೆಯೋದಲ್ಲ ಅಂತಾರೆ, ಬಟ್ ಇಟ್ ವಿಲ್ ಗ್ರೋ. Why is there difference of opinion between the doctors only? At times we see this is very common. ಅದಕ್ಕೆ ಸೆಕೆಂಡ್ ಒಪಿನಿಯನ್, ಎಲ್ಲ ಒಪಿನಿಯನ್ಗಳು ಕೇಳಿ ಇನ್ನೂ ಕೆಲವು ಸತಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೇನೋ? ಸೊ ಡಿಫರೆಂಟ್ ಒಪಿನಿಯನ್ಸ್ ಅಂದರೆ ಹೌ ದೇ ಆರ್ ಟ್ರೈನ್ಡ್, ದಟ್ ಈಸ್ ಇಂಪಾರ್ಟೆಂಟ್. ಆರ್ಥೋಪೆಡಿಷಿಯನ್ಸ್ ದೇ ಆರ್ ಟ್ರೈನ್ ಟು ಡೂ ಸರ್ಜರೀಸ್, ವಿ ಆರ್ ಟ್ರೈನ್ ಟು ಟ್ರೀಟ್ ನಾನ್-ಸರ್ಜಿಕಲಿ. ಸೊ ದೇರ್ ಒಪಿನಿಯನ್ ಈಸ್ ಡಿಫ್ರೆಂಟ್, ಅವರ್ ಒಪಿನಿಯನ್ ಈಸ್ ಡಿಫ್ರೆಂಟ್. ಅವ್ರು ಏನು ನೋಡ್ತಾರೆ, ಸರ್ಜಿಕಲ್ ಕೇಸ, ನಾನ್-ಸರ್ಜಿಕಲ್ ಕೇಸ್ ಅಷ್ಟೇ ನೋಡೋದು. ನಾವು ವಿ ಟ್ರೈ ಟು ಸರ್ಜಿಕಲ್ ಕೇಸ್ ವಿಲ್ ಸೆಂಡ್ ದಮ್, ನಾನ್-ಸರ್ಜಿಕಲ್ ಕೇಸ್ ವಿಲ್ ನಾಟ್ ಆಸ್ಕ್ ದೆಮ್ ಟು ಬೇರ್ ದ ಪೈನ್. ಈಗ ನೀವು ಸರ್ಜರಿ ಇಲ್ಲ, ನೀವು ನಿಮಗೆ ಪೇಯ್ನ್ ಇರುತ್ತೆ, ನೀವು ಎಕ್ಸಸೈಸ್ ಮಾಡ್ಕೊಳ್ಳಿ, ಇಲ್ಲ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಯು ಬೇರ್ ದ ಪೈನ್. ನೋ, ವಿ ಡೋಂಟ್ ಡೂ ದಟ್. ಸೊ ಬಿಕಾಸ್ ಸೋ ಮೆನಿ ಪೇಷಂಟ್ಸ್, ಆಲ್ಮೋಸ್ಟ್ 100ಅಲ್ಲಿ 20% ಮಾತ್ರ ಸರ್ಜಿಕಲ್ ಕೇಸಸ್ ಇರುತ್ತೆ. 80% ವಾಟ್ ದೇ ವಿಲ್ ಡೂ, ದೇ ವಿಲ್ ಬಿ ಸಫರಿಂಗ್ ವಿತ್ ಪೈನ್. ವೈ ಟು ಸಫರ್? ದೇರ್ ಈಸ್ ಅ ಸಿಂಪಲ್ ಸೊಲ್ಯೂಷನ್ ಲೈಕ್ PRP, ಸ್ಮಾಲ್ ಇಂಜೆಕ್ಷನ್ ವಿಲ್ ಹೆಲ್ಪ್. ಸೊ ಅದು ವಿ ಟ್ರೈ ಟು ರೆಡ್ಯೂಸ್ ದ ಪೇನ್ ಆ್ಯಂಡ್ ಟ್ರೀಟ್ ಇಟ್ ಕಂಪ್ಲೀಟ್ಲಿ, ಆ್ಯಂಡ್ ವಿತ್ ಆಲ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ವಿಲ್ ಸೆಂಡ್ ದೆಮ್ ಬ್ಯಾಕ್ ಟು ವರ್ಕ್. ಸ್ಪೋರ್ಟ್ಸ್ ಇಂಜುರೀಸ್ಗೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಗೊತ್ತಾ ಇದು. So they will be back to their sport also after the treatment. I know, I told you my husband Davis, he got this done twice, and on football ಟೈಮಲ್ಲಿ ಏನೋ ಒಂದು ಚಿಕ್ಕ ಟೇರ್ ಥರ ಆಗಿತ್ತು. ಆಮೇಲೆ ಒಂದು 2-3 ತಿಂಗಳು ರೆಸ್ಟ್ ತೊಗೊಂಡು ಇವತ್ತು ಅವನೇ ಹೇಳ್ತಾನೆ ಇಟ್ಸ್ ಲೈಕ್ ರಾಕ್ ಸಾಲಿಡ್ ಅಂತ. ಬಟ್ ಅಂದರೆ ಇವೆಲ್ಲ ಕೇಳಿದಾಗ ನನಗೂ ಸ್ವಲ್ಪ ಧೈರ್ಯ ಬರುತ್ತೆ, ಯಾಕಂದರೆ ಐ ಟೋಲ್ಡ್ ಯು ನೋ ನನ್ನ ಲೆಫ್ಟ್ ನೀ ಹೇಳಿದ್ದಾರೆ ಅಂತ. ಪಟೇಲ ಟೆಂಡಿನೋಪತಿ ಅಂತ. ನಾನು ಏನಪ್ಪ ಇಷ್ಟುದ್ದ ಪತಿಗಳನ್ನು ಮತ್ತೆ ಸೇರಿಸಿದ್ರಲ್ಲ ಅಂತ. ಬಟ್ ಅದೇ ನನ್ನ ಭಯ ಆನೆಸ್ಟ್ಲಿ ಇಸ್ ತಡ್ಕೋಬೇಕಲ್ಲ ಪೇನ್ ಅಂತ. ಬಟ್ ಆಫ್ಟರ್ ಐ ಹರ್ಡ್ ಯುವರ್ ಅನಸ್ಥೀಶಿಯಾ ಥಿಂಗ್ ಐ ಆಮ್ ಲೈಕ್ ಓಕೆ. ಬಟ್ ಟೆಲ್ ಮಿ ಒನ್ ಥಿಂಗ್, ವಾಟ್ ಆರ್ ದ ಫಿಯರ್ಸ್ ಪೀಪಲ್ ಹ್ಯಾವ್ before they get PRPs? So one thing, is it painful? Tumba common. And our OT, because we do PRP node, operation theatre, we don't do outside. OP ಅಲ್ಲಿ ಮಾಡಲ್ಲ, ಬಿಕಾಸ್ ಸ್ಟೆರಿಲಿಟಿ ಶುಡ್ ಬಿ ಮೈಂಟೈನ್ಡ್. ಏನಕ್ಕೆ ಅಂದರೆ ಇನ್ಫೆಕ್ಷನ್ ಚಾನ್ಸಸ್ ವಿಲ್ ಬಿ ಮೋರ್ ಇಫ್ ವಿ ಡೂ ಔಟ್ಸೈಡ್. ಸೊ ಆ OT ಆ ಫಿಯರ್ ಇರುತ್ತೆ. ಮತ್ತು ಪೇಯ್ನ್ ಜಾಸ್ತಿನಾ ಅಂತ ಕೇಳ್ತಾರೆ. ವಿ ಟೆಲ್ ದಟ್ ಕೋವಿಡ್ ವ್ಯಾಕ್ಸಿನ್ ತೊಗೊಂಡ್ರೆ ಹೇಗಿರುತ್ತೆ, ನೋವು ಹಾಗಿರುತ್ತೆ ಅಂತ. ಬಿಕಾಸ್ ಆ ಲೋಕಲ್ ಅನಸ್ಥೀಶಿಯಾಕ್ಕೆ ಒಂದು ನೀಡಲ್ ಚುಚ್ಚಬೇಕಲ್ಲ, ದಟ್ ಪೇಯ್ನ್ ದೇ ಹ್ಯಾವ್ ಟು ಬೇರ್. ಆಫ್ಟರ್ ದಟ್ ಇಟ್ಸ್ ನಾಟ್ ಮಚ್. ಎಷ್ಟು ನಿಮಿಷ ಪ್ರೊಸೀಜರ್ ಇದು? ಪ್ರೊಸೀಜರ್ 15 to 20 minutes. ಪ್ಲಾಸ್ಮಾ ರೆಡಿ ಆಗೋಕ್ಕೆ 30-40 minutes ಆಗುತ್ತೆ. ಪ್ರೊಸೀಜರ್ 10 to 15 minutes. ಫಾರ್ ಶೋಲ್ಡರ್ ಆರ್ ಸ್ಪೈನ್ ಇಟ್ ವಿಲ್ ಬಿ ಮೋರ್. ಮಂಡಿಗೆ ತೊಗೊಂಡು ಒಂದು 10-15 minutes ಪ್ರೊಸೀಜರ್ ಅಷ್ಟೇ. ಸೊ ಈಗ ನಾನು ಅದೇ ದಿನ ಬೆಳಗ್ಗೆ ಬಂದು ರಕ್ತ ಕೊಟ್ಟು ಅಲ್ಲೇ 40 ನಿಮಿಷ ಕಾದು ಅಷ್ಟೊತ್ತಿಗೆ ಇವಾಗ OT ಬೇರೆ ಅಂದ್ರಲ್ಲ, ಸೊ ಅಡ್ಮಿಟ್ ಆಗಬೇಕಾ? ಅಡ್ಮಿಟ್ ಅಂದರೆ 3 hours ಡೇ ಕೇರ್ ಪ್ರೊಸೀಜರ್. 3 hours ನೀವು ಹಾಸ್ಪಿಟ್ಲಲ್ಲಿ ಇರಬೇಕು. ಪ್ಲಾಸ್ಮಾ ರೆಡಿ ಆಗೋದಕ್ಕೆ 30-40 minutes, ಮತ್ತು ಪ್ರೊಸೀಜರ್ ಒಂದು 10-15 minutes. ಆಫ್ಟರ್ ದಟ್ ಅಬ್ಸರ್ವೇಷನಲ್ಲಿ ಇರ್ತಾರೆ. ಆಫ್ಟರ್ ದಟ್ ಫಿಸಿಯೋಥೆರಪಿ ಮತ್ತು ಗೇಟ್ ಕರೆಕ್ಷನ್, ಹೌ ಇಸ್ ದೇರ್ ಮಸಿಲ್ ಸ್ಟ್ರೆಂತ್, ಅವೆಲ್ಲ ನೋಡಬೇಕಲ್ವ. ಆ್ಯಂಡ್ ಡೈಟ್ ಪ್ಲಾನ್ಗೆ ಚಾರ್ಟ್. ಸೊ ಇಫ್ ದೇ ಆರ್ ಒಬೇಸ್ ವಿ ಶುಡ್ ಕಂಟ್ರೋಲ್ ಬ್ರಿಂಗ್ ಬ್ಯಾಕ್ ದೇರ್ ವೆಯ್ಟ್ ಆಲ್ಸೋ. ಸೊ ಟೋಟಲ್ ಒಂದು 3 hours, 3 to 4 hours ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಸಾಕು. ಫಾರ್ ಸ್ಪೈನ್ ಇಟ್ ವಿಲ್ ಬಿ 6 to 8 hours. ಸೊ ಒಂದು ಇಸ್ ಫಿಯರು ಆಫ್ ಪೇಯ್ನು. OT ಅಂದರೆ ಬರೀ ನಾನು ಎದ್ದಿರ್ತೀನಾ, ಬರೀ ಆ ಲೋಕಲ್ ಯು ವಿಲ್ ಬಿ ಸೀಯಿಂಗ್ ವಾಟ್ ಈಸ್ ಹ್ಯಾಪನಿಂಗ್. ನಿಮ್ಗೆಲ್ಲ ತೋರಿಸ್ತಾ ಇದೀವಿ ನೋಡಿ, ನಿಮ್ಮ ಜಾಯಿಂಟ್ ಇಲ್ಲೇ ಡ್ಯಾಮೇಜ್ ಆಗಿದೆ, ನಾವು ಇಲ್ಲಿ ಕೊಡ್ತಾ ಇದೀವಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇರುತ್ತೆ. ಜಸ್ಟ್ ಲೈಕ್ ACL ಆಲ್ಸೋ ಐ ಗಾಟ್ ಮೈ ಲೋಕಲ್ ಅನಸ್ಥೀಶಿಯಾ ಓನ್ಲಿ ಡನ್.
ಯಾ ಐ ಟೋಲ್ಡ್ ನಂಗೆ ನೋಡ್ಬೇಕಂತ, ಇಲ್ಲಿ ಫುಲ್ ಸ್ಕ್ರೀನ್ ಹಾಕ್ಬಿಟ್ಟಿದ್ರು. ಸ್ಪೈನಲ್ ಅನೆಸ್ಥಿಷಿಯಲ್ ಮಾಡಿರ್ತಾರೆ. ಅದನ್ನೇ ಲೋಕಲ್ ಅನ್ನೋದಾ? ಸ್ಪೈನಲ್, ದಟ್ ಈಸ್ ಸ್ಪೈನಲ್. ಲೋಕಲ್ ಅಂದರೆ ಓನ್ಲಿ ದಟ್ ಏರಿಯಾ ವಿಲ್ ಬಿ ನಮ್. ಸೊ ಸ್ಪೈನಲ್. ನನಗೆ ಫುಲ್ಲು ಯಾವುದೋ ಫರ್ನಿಚರ್ ಸ್ಟೋರ್ ಥರ ನನ್ನ ಕಾಲು ಅನಿಸ್ತಾ ಇದೆ. ಪಟ ಪಟ ಹೊಡಿತಾ ಇದ್ದಾರೆ, ಡ್ರಿಲ್ ಮಾಡ್ತಾ ಇದ್ದಾರೆ, ಹಾಡು ಕೇಳ್ತಾ ಇದ್ದಾರೆ, ಅಲ್ಲಿ ಈ ಕಡೆ ಟೊಯ್ ಟೊಯ್ ಅಂತ ಸೌಂಡು. ಸೊ ಇಟ್ಸ್ ನಾಟ್ ದ್ಯಾಟ್ ಎಕ್ಸ್ಟ್ರೀಮ್. ಇಲ್ಲೆಲ್ಲ ಇಟ್ಸ್ ಲೈಕ್ ಸಿಂಪಲ್ ಇಂಜೆಕ್ಷನ್, ಸ್ಮಾಲ್ ಇಂಜೆಕ್ಷನ್, ಲೈಕ್ ಯುವರ್ ಕೋವಿಡ್ ವ್ಯಾಕ್ಸಿನ್ ಅಂತ ಅನ್ಕೊಳ್ಳಿ. ಐ ಮೀನ್ ನೆಕ್ಸ್ಟ್ ವಿಲ್ ಕಮ್, ಅಂದರೆ ನೆಕ್ಸ್ಟ್ ಬರೋದು ಇಸ್ ದುಡ್ಡು. ಸೊ ಇದೆಲ್ಲ ಎಷ್ಟು ಆಗುತ್ತೆ ಟ್ರೀಟ್ಮೆಂಟ್ಗೆ ಕಾಸ್ಟ್? ಅಂದರೆ ಡಿಪೆಂಡ್ಸ್ ಫಾರ್ ಪೇಷಂಟ್ ಟು ಪೇಷಂಟ್. ಒಬ್ರೊಬ್ರಿಗೆ ಒಂದೇ ಸಿಟ್ಟಿಂಗ್ ಸಾಕು, ಒಂದೊಬ್ರಿಗೆ 3-4 ಸಿಟ್ಟಿಂಗ್ಸ್ ಬೇಕಾಗುತ್ತೆ. ಸೊ ನನ್ನ ಒಂದೊಂದು ಪ್ರೊಸೀಜರ್ ಒಂದೊಂದು ಥರ. ಲೈಕ್ PRP ಫಾರ್ ದ ಶೋಲ್ಡರ್ ವಿಲ್ ಬಿ ಡಿಫ್ರೆಂಟ್, PRP ಫಾರ್ ದಿಸ್. ಆವ್ರೇಜ್ ಪ್ರೈಸ್ ಪರ್ ಇಂಜೆಕ್ಷನ್ ಯೂಶಲಿ 5 to 10,000 rupees ಇರುತ್ತೆ ಒಂದೊಂದು ಕಡೆ. ಇಲ್ಲ, 5 to 10,000 ದೇ ವಿಲ್ ಡೂ ಇನ್ ನಾರ್ಮಲ್ ಲ್ಯಾಬ್. ಅದು ಸ್ಮಾಲ್ ಟೆಸ್ಟ್ ಟ್ಯೂಬ್. ಈ PRP ಕಿಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ವಾಟ್ ವಿ ಯೂಸ್ ದ ಕಿಟ್ ಈಸ್ ಕಾಸ್ಟ್ಲಿಯರ್. ಸೊ ಇಟ್ ವಿಲ್ ಬಿ ಅರೌಂಡ್ ಒಂದೊಂದು ಸಿಟ್ಟಿಂಗ್ ಅರೌಂಡ್ 20 to 35 ಅಂತ ಅನ್ಕೊಳ್ಳಿ, ಡಿಪೆಂಡಿಂಗ್ ಆನ್ ವಿಚ್ ಜಾಯಿಂಟ್ ಅಂತ. ಕಿಟ್ ಎಲ್ಲ ಇರುತ್ತೆ ಇದಕ್ಕೆ? ಕಿಟ್ಸ್, PRP ಕಿಟ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ 3 ಥಿಂಗ್ಸ್ ಇನ್ ದೇ ಹ್ಯಾವ್ ಟು ಥಿಂಕ್. ಸೊ ಹೌ ದ PRP ಇಸ್ ಪ್ರಿಪೇರ್ಡ್. ಸೊ ಸಿಂಪಲಾಗಿ ಆಚೆ ಕಡೆ ಥರ ಮಾಡಿದರೆ ದಟ್ ವಿಲ್ ನಾಟ್ ಗಿವ್ ಗುಡ್ ರಿಸಲ್ಟ್ಸ್. PRP ಕಿಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇಟ್ ಶುಡ್ ನಾಟ್ ಬಿ ಡನ್ ಬ್ಲೈಂಡ್ಲಿ. ಬ್ಲೈಂಡ್ ಮಾಡಿದರೆ ಏನಾಗುತ್ತೆ ಅಂದರೆ ಒಂದು ಕಡೆ ಡ್ಯಾಮೇಜ್ ಇದೆ, ಬ್ಲೈಂಡ್ ಕೊಟ್ಟಿದ್ರೆ ವಿ ಡೋಂಟ್ ನೋ ವೇರ್ ಇಟ್ ಈಸ್ ಗೋಯಿಂಗ್ ಆ್ಯಂಡ್ ಹೌ ಇಟ್ ಈಸ್ ವರ್ಕಿಂಗ್ ಗೊತ್ತಾಗಲ್ಲ. ಸೊ ಪ್ರಿಸೈಸ್ ಪೊಸಿಷನಲ್ಲೇ ನಾವು PRP ಡಿಪಾಸಿಟ್ ಮಾಡಬೇಕು. ಆ್ಯಂಡ್ ಶುಡ್ ಬಿ ಡನ್ ವಿತ್ ಗುಡ್ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ ಹೂ ಡೂ ರೆಗ್ಯುಲರ್ಲಿ PRP. ಈ ಥರ ಅವ್ರು ಮಾಡಿದ್ರೆ ದ ರಿಸಲ್ಟ್ಸ್ ವಿಲ್ ಬಿ ಮೋರ್. ಸೊ ಇಟ್ ಇಸ್ 20 to 35,000 per sitting, including all the hospitalization charges. Yeah, everything will be included. Only the blood test or the ಏನಾದರೂ or the pharmacy will be excluded. Other than whatever at the hospital, physiotherapy, diet, what drugs for the everything will be included. ಮತ್ತು ಎನಿ ಪೇಷಂಟ್ಸ್ have come PRP ವರ್ಕ್ ಆಗಿಲ್ಲ ಬರ್ತಾರೆ. ನಾನು ಹೇಳಿದ್ನಲ್ಲ 85% ಅಂತ. ಬಟ್ 15% ದೇ ವಿಲ್ ಕಮ್. 15 ಅಲ್ಲ, ನಾನು ಬ್ಯಾಂಗ್ಳೂರಲ್ಲಿ ತೊಗೊಂಡೆ ನಾಟ್ ಇವನ್ 5% ಪೇಷಂಟ್ಸ್ ಕೇಮ್ ಬ್ಯಾಕ್. ಬಟ್ ದೇ ಕೇಮ್, ಅದು ಬಿಕಾಸ್ ಸಮ್ ಪೀಪಲ್ ದೇ ವಿಲ್ ನಾಟ್ ಬಿ ಫಾಲೋಯಿಂಗ್ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್. ಲೈಕ್ ಎಕ್ಸಸೈಸಸ್ ಫಾಲೋ ಮಾಡಬೇಕು. ಬಿಕಾಸ್ ಐ ಟೆಲ್ ದೆಮ್ ಟು ಕಂಟಿನ್ಯೂ ದ ಎಕ್ಸಸೈಸಸ್. ಆ್ಯಂಡ್ ಲೈಫ್ ಸ್ಟೈಲ್ ತುಂಬ ನಿಲ್ತ್ಕೊಂಡು ಮಾಡೋರು ಇಲ್ಲ, ಹಂಗೆ ಸೆಡೆಂಟ್ರಿ. ನಾವೇನು ಮಾಡ್ತೀವಿ ಅಂದರೆ ಸೆಡೆಂಟ್ರಿಯಾಗೂ ಬಿಡಲ್ಲ ಅವ್ರನ್ನ, ತುಂಬಾ ಸ್ಟ್ರೆಸ್ ಕೊಡಲ್ಲ. ಅಟ್ಲೀಸ್ಟ್ ಅವರ್ಲಿ 2 hours ಒನ್ಸ್ ಒಂದು 5 to 10 minutes ಆದರೂ ವಾಕ್ ಮಾಡಿ ಅಂತ ಹೇಳ್ತೀವಿ. ಸೊ ಆ ಥರ ಲೈಫ್ ಸ್ಟೈಲ್ ಒಂದು ಪ್ರಾಪರಾಗಿ ಮೇಂಟೈನ್ ಮಾಡಿಲ್ಲ. ಆರ್ ಒಂದೊಂದು ಸಾರಿ ಬಾಡಿ ವಿಲ್ ನಾಟ್ ಆಕ್ಸೆಪ್ಟ್ ಅವ್ರಿಗೆ ಆ ಥರ. ಬಟ್ ವಿ ಕ್ಯಾನ್ ಸೇ ಹೌ ವೈ. ಆ್ಯಂಡ್ ಸ್ಮೋಕಿಂಗ್ ಆಲ್ಕೋಹಾಲ್ ವಿಲ್ ಹ್ಯಾವ್ ನೆಗೆಟಿವ್ ಎಫೆಕ್ಟ್ ಆನ್ PRP. ಸೊ ಅದು ಆ ಥರ ಹಿಸ್ಟ್ರಿ ಇದ್ದು ಇವಾಗ ಬಿಟ್ಟಿರೋರ್ಗು ಅಫೆಕ್ಟ್ ಆಗುತ್ತಾ? ಇಲ್ಲ ಆ ಥರ ಇಲ್ಲ. ಬಿಕಾಸ್ ನಾವು ಆನ್ ಟ್ರೀಟ್ಮೆಂಟ್ ಇರೋರು ಜಾಸ್ತಿ ಸ್ಮೋಕ್ ಮಾಡಿ ಅವರು ಆ ಥರ ಏನಾದರೂ ಇಟ್ ವಿಲ್ ನಾಟ್ ಆ್ಯಕ್ಚುಲಿ ಇಟ್ ವಿಲ್ ಹ್ಯಾವ್ ನೆಗೆಟಿವ್ ಎಫೆಕ್ಟ್ ಆನ್ PRP. ಇನ್ನೊಂದು ಆ್ಯಂಟಿಪ್ಲೇಟ್ಲೆಟ್ಸ್ ತೊಗೊಂಡೆ ಅವರು, ಇಫ್ ದೇ ಡೋಂಟ್ ಸ್ಟಾಪ್ ಆಲ್ಸೋ ಬಿಫೋರ್ ಟ್ರೀಟ್ಮೆಂಟ್. ಸೊ ಆ್ಯಂಟಿಪ್ಲೇಟ್ಲೆಟ್ಸ್ ಅಂದರೆ ಬ್ಲಡ್ ಥಿನ್ನರ್ಸ್ ಇರುತ್ತೆ ಲೈಕ್ ಹಾರ್ಟ್ ಪೇಷಂಟ್ಸ್ ಆ ಥರ. ಸೊ ವಿಲ್ ಸ್ಟಾಪ್ ಅಟ್ಲೀಸ್ಟ್ 4 to 5 days ಬಿಫೋರ್ ಆ್ಯಂಡ್ ವಿಲ್ ಟ್ರೀಟ್. ಸೊ ಸ್ವಲ್ಪ NSAIDs ಪೇನ್ ಕಿಲ್ಲರ್ಸನ್ನು PRP ಟ್ರೀಟ್ಮೆಂಟನ್ನು ತೊಗೊಂಡಂಗಿಲ್ಲ. ಸೊ ಆ್ಯಂಟಿಪ್ಲೇಟ್ಲೆಟ್ ಫಂಕ್ಷನ್ ಇರುತ್ತೆ ಅದಕ್ಕೆ. ಸೊ ಸ್ವಲ್ಪ ಮಾಡಿಫಿಕೇಷನ್ಸ್ ಎಲ್ಲ ಮಾಡಿದರೆ ಮೋಸ್ಟ್ಲಿ ನಥಿಂಗ್ ವಿಲ್ ಹ್ಯಾಪನ್. ಒಬ್ರೊಬ್ರಿಗೆ 1-2 ಸಿಟ್ಟಿಂಗ್ಸಲ್ಲಿ ವರ್ಕ್ ಆಗಲ್ಲ. ದೇ ವಿಲ್ ಸಿ ದ ಡಿಫರೆನ್ಸ್. ಐ ಮೀನ್ the pain relief after 3rd or 4th sitting. What's the maximum number of PRPs you've done on a patient? I did up to 4 sittings for knee. 5 also I did. Any disadvantages of PRP? No Zero risk, zero risk, zero side effects, zero complications. Because no medicine used, no chemical used. I'm doing with the patient's own blood. And one good thing, it can be repeated n number of times. ಅಂದರೆ ಈಗ ಎಕ್ಸಾಂಪಲ್ ಈಗ ಟ್ರೀಟ್ ಮಾಡಿದ್ದೀನಿ, ಒಂದು 8 ವರ್ಷಕ್ಕೆ ಮತ್ತೆ ಬಂದಿದೆ ಏನಾದರೂ, ಅಂದರೆ ಸ್ವಲ್ಪ ನೋವು ಬರ್ತಾ ಇದೆ, ವಿಲ್ ಸಿ ಅಗೈನ್ ವಾಟ್ ಈಸ್ ಅ ಪ್ರಾಬ್ಲಮ್, ದೆನ್ ಇಫ್ ನೀಡೆಡ್ ವಿಲ್ ಡೂ ಅಗೈನ್. ಸೊ ನೀ ಮತ್ತು ಈ ನೀ ಜಾಯಿಂಟ್ ಅದನ್ನು ಬರ್ಸ್ಕೊಳ್ದೇ ಇರೋ ಹಾಗೆ, ನೀ ಪೇನ್ ಬರ್ಸ್ಕೊಳ್ದೇ ಇರೋ ಹಾಗೆ ಎನಿ ಲೈಫ್ ಸ್ಟೈಲ್ ಅಡ್ವೈಸ್ ದಟ್ ಯು ವುಡ್ ಲೈಕ್ ಟು ಗಿವ್? ಸೊ ಲೈಫ್ ಸ್ಟೈಲ್ ಅಡ್ವೈಸಸ್ ಐ ಟೋಲ್ಡ್ ಯು ನೋ, ಅವಾಗ ಹೇಳಿದ್ದೆ ಜನರಿಗೆ, ಜಸ್ಟ್ ಜನರಿಗೆ ಸಪ್ರೇಟ್ ಆಗಿದೆಯಾ? ಒಂದು ಸ್ಕ್ವಾಟಿಂಗ್ ಈಗ 40s ಸಡನ್ನಾಗಿ ನಾನು ವೆಯ್ಟ್ ಕಮ್ಮಿ ಆಗಬೇಕು, ನಾನು ವೀಕ್ ಆಗಿದ್ದೀನಿ ಅಂತ ಒಂದೇ ಸರಿ ಹೋಗ್ಬಿಟ್ಟು ದೇ ವಿಲ್ ಡೂ ಆಲ್ ದ ಜಿಮ್ ಆ್ಯಕ್ಟಿವಿಟೀಸ್ ಸಡನ್ಲಿ ಆ್ಯಂಡ್ ದಿಸ್ ಸ್ಟ್ರೆಸ್ ಮೋರ್. ಸ್ಕ್ವಾಟಿಂಗ್, ವೆಯ್ಟ್ ಲಿಫ್ಟಿಂಗ್, ದೀಸ್ ಆರ್ ಆಲ್ ಆ್ಯಕ್ಚುಲಿ ನಾಟ್ ಗುಡ್ ಫಾರ್ ನೀ. ಸ್ಕ್ವಾಟಿಂಗ್ ಮಾಡೋದು, ವೆಯ್ಟ್ ಲಿಫ್ಟ್ ಮಾಡೋದು, ಮತ್ತು
ಜಂಪಿಂಗ್ ಎಕ್ಸಸೈಸಸ್ ಲೈಕ್ ಡ್ಯಾನ್ಸ್ ವಿತೌಟ್ ಪ್ರಾಪರ್ ಅಂದರೆ ಇಫ್ ದೇ ಆರ್ ಡೂಯಿಂಗ್ ಫ್ರಮ್ ದ ಸ್ಟಾರ್ಟಿಂಗ್ ಲೆಟ್ ದೆಮ್ ಡೂ. ಬಟ್ ಸಡನ್ನಾಗಿ ಎಲ್ಲ ಒಟ್ಟಿಗೆ ಸ್ಟ್ರೆಸ್ ಕೊಡೋಂಗಿಲ್ಲ. ದೇ ಹ್ಯಾವ್ ಟು ಸ್ಟ್ರೆಂಥನ್ ಸ್ಲೋಲಿ, ದೇ ಹ್ಯಾವ್ ಟು ಇನ್ಕ್ರೀಸ್ ದ ಪೇಸ್. ಒಂದೇ ಸಾರಿ ಮಾಡ ಒಬ್ಬರೊಬ್ರು ಸಾಫ್ಟ್ವೇರ್ಸ್ ಇರ್ತಾರೆ, ದೇ ವಿಲ್ ಸಿಟ್ ಫಾರ್ 5 days, ಸ್ಯಾಟರ್ಡೇ ಸಂಡೇ ಮ್ಯಾರಥಾನ್ ಹೋಗ್ಬಿಡ್ತಾರೆ 10 kilometers. ಸೊ ಇಷ್ಟೊಂದು ಸ್ಟ್ರೆಸ್ ಇರುತ್ತೆ ಫಾರ್ ದ ನೀ, ಫಾರ್ ದ ಬ್ಯಾಕ್. ಸೊ ದೇ ವಿಲ್ ಡ್ಯಾಮೇಜ್ ಆ್ಯಕ್ಚುಲಿ. ಹಂಗಿರಬಾರ್ದು. ದೇ ಆರ್ ಡೂಯಿಂಗ್ ಕಂಟಿನ್ಯೂಸ್ಲಿ, ಲೆಟ್ ದೆಮ್ ಡೂ. ಆದರೆ ಸ್ಲೋಲಿ ದೇ ಶುಡ್ ಸ್ಟಾರ್ಟ್. ಸಡನ್ನಾಗಿ ಹೋಗ್ಬಿಟ್ಟು 10 kilometers 15 kilometers, ದಟ್ ಈಸ್ ನಾಟ್ ಗುಡ್ ಆ್ಯಕ್ಚುಲಿ. ಸೊ ಈ ಥರ ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ ಆ್ಯಂಡ್ ವೆಯ್ಟ್ ಮಾತ್ರ ಕಂಟ್ರೋಲ್. ಮೇಯ್ನ್ ಥಿಂಗ್ ಈಸ್ ವೆಯ್ಟ್ ಕಂಟ್ರೋಲ್ ಫಾರ್ ಯುವರ್ ನೀ ಜಾಯಿಂಟ್ ಪ್ರೊಟೆಕ್ಷನ್. ವೆಯ್ಟ್ ಕಂಟ್ರೋಲಲ್ಲಿದ್ದರೆ 1 kilo ಜಾಸ್ತಿ ಆದ್ರೂ ಫಾರ್ ಅವರ್ ವೆಯ್ಟ್ 5 times ಮಂಡಿಗೆ ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಆ ವೆಯ್ಟ್ ಕಂಟ್ರೋಲ್, ವೆಯ್ಟ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ನೀ ಆ್ಯಂಡ್ ಆಲ್ಸೋ ಫಾರ್ ದ ಬ್ಯಾಕ್, ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಆನ್ ದ ಬ್ಯಾಕ್. ಸೊ ಅದು ಕಂಟ್ರೋಲಲ್ಲಿ ಇಟ್ಕೋಬೇಕು. ಜನರಲ್ ಆಗಿ ಹೆಲ್ತಿ ಲೈಫ್ ಸ್ಟೈಲ್, ಪ್ರಾಪರ್ ಸ್ಲೀಪ್, ಪ್ರಾಪರ್ ಡೈಟ್, ಸೊ ದೀಸ್ ಶುಡ್ ಬಿ ಫಾಲೋಡ್. ಈ ಲಾಂಗ್ ಟರ್ಮ್ ಮತ್ತು ಪರ್ಮನೆಂಟ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ನೀ ಜಾಯಿಂಟ್ ಪೇಯ್ನ್ಗೆ? ಸೊ ಪರ್ಮನೆಂಟ್ ಅಂದರೆ ಈಗ 2 options ಇರುತ್ತೆ. ಇದರ್ ಇಟ್ಸ್ ಎ ಸರ್ಜರಿ ಆರ್ ದ ಪ್ಲಾಸ್ಮಾ ಥೆರಪಿ. ಸೊ ಸರ್ಜರಿ ಫ್ಯೂ ಕಂಡೀಷನ್ಸ್ ವಿ ಹ್ಯಾವ್ ಟು ಟ್ರೀಟ್. ಪ್ಲಾಸ್ಮಾ ಥೆರಪಿ ಇಫ್ ಟ್ರೀಟೆಡ್ ಪ್ರಾಪರ್ಲಿ, ಕಂಪ್ಲೀಟ್ಲಿ ಆ್ಯಂಡ್ ಕರೆಕ್ಟ್ಲಿ, ದಿಸ್ ಈಸ್ ಎ ಲಾಂಗ್ ಟರ್ಮ್ ಸೊಲ್ಯೂಷನ್. ಎಲ್ಲರಿಗೂ ತುಂಬ ಕಾಮನ್. ಇದು ಶಾರ್ಟ್ ಟರ್ಮ್ ಅಂತ ತುಂಬ ಕಾಮನ್ ಡೌಟ್. ದಿಸ್ ಈಸ್ ನಾಟ್ ಅಟ್ ಆಲ್ ದ ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್. ದಿಸ್ ಈಸ್ ಅ ಲಾಂಗ್ ಲಾಸ್ಟಿಂಗ್ ಟ್ರೀಟ್ಮೆಂಟ್. ಆ್ಯಂಡ್ ಐ ಕಾಂಟ್ ಸೇ ಮತ್ತೆ ಇದು ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಡೆಫಿನೆಟ್ಲಿ ದಿಸ್ ಆ್ಯಕ್ಸ್ ಎಸ್ ಎ ನ್ಯಾಚುರಲ್ ಕಟರ್ಸ್, ಬಂದರೆ ಮತ್ತೆ ಟ್ರೀಟ್ ಮಾಡ್ತೀವಿ. ಬಟ್ ದಿಸ್ ಈಸ್ ಎ ಲಾಂಗ್ ಲಾಸ್ಟಿಂಗ್ ಟ್ರೀಟ್ಮೆಂಟ್. ಇದು ಒಂದು ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್ಸಲ್ಲಿ ಎವ್ರಿ ಒನ್ ನೋಸ್ ದಿಸ್ ಪೇಯ್ನ್ ಕಿಲ್ಲರ್ಸು, ಫಿಸಿಯೋಥೆರಪಿ, ವಿಸ್ಕಸ್ ಇಂಜೆಕ್ಷನ್ಸ್, ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಒಂದು PRP ಒಂದೇ ಅಲ್ಲ, ಇಂಜೆಕ್ಷನ್ಸ್ 3 types. ಸ್ಟೀರಾಯ್ಡ್ ಇಮ್ಮಿಡಿಯೇಟಾಗಿ ಪೇಯ್ನ್ ಕಮ್ಮಿ ಆಗುತ್ತೆ, ಬಟ್ ಇಟ್ ಡ್ಯಾಮೇಜಸ್ ದ ನೀ. ಸೆಕೆಂಡ್ ಒನ್ ಈಸ್ ವಿಸ್ಕಸ್ ಅಂತ. ಆ ವಿಸ್ಕಸ್ ಅಂದರೆ ಹೈಲುರಾನಿಕ್ ಆ್ಯಸಿಡ್ ಕೊಡ್ತಾರೆ. ಇಟ್ ಆ್ಯಕ್ಸ್ ಇಸ್ ಎ ಲೂಬ್ರಿಕೆಂಟ್. ನಥಿಂಗ್ ಇಟ್ ವಿಲ್ ಡೂ. ಇಟ್ ವಿಲ್ ನಾಟ್ ಡ್ಯಾಮೇಜ್, ಇಟ್ ವಿಲ್ ನಾಟ್ ಆ್ಯಕ್ಚುಲಿ ಹೀಲ್. ಇಟ್ ಈಸ್ ಎ ಲೂಬ್ರಿಕೆಂಟ್ ಥರ. ಈಗ ಸ್ಪೇಸ್ ಕಮ್ಮಿ ಆಗಿದೆ, ಅದರಿಂದ ಪೇಯ್ನ್ ಬರ್ತದೆ. ಆ ಲೂಬ್ರಿಕೆಂಟ್ ಸ್ವಲ್ಪ ದಿನ ಲೂಬ್ರಿಕೆಂಟ್ ಥರ ಆ್ಯಕ್ಟ್ ಮಾಡುತ್ತೆ. ಫಾರ್ ಫ್ಯೂ ಮಂತ್ಸ್ ಇಟ್ ವಿಲ್ ಮತ್ತೆ ಬರುತ್ತೆ. ಈ PRP ಏನು ಮಾಡುತ್ತೆ, ಇಟ್ ನಾಟ್ ಓನ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟಿಂದ ಪೇಯ್ನು ಕಮ್ಮಿ ಆಗುತ್ತೆ ಆ್ಯಂಡ್ ಹೀಲಿಂಗ್ ಪ್ರಾಪರ್ಟಿಯಿಂದ ಅಲ್ಲಿ ಏನೇನು ಡ್ಯಾಮೇಜ್ ಅದನ್ನು ವಾಸಿ ಆಗುತ್ತೆ. ಸೊ ಅದರಿಂದ ಈ PRP ಅಂದರೆ ಈ ಏನಂದ ಲಿಗಮೆಂಟ್ಸ್ ಎಲ್ಲ, ಸೊ ಅದು ಲಿಟ್ರಲಿ ಗ್ರೋ ಆಗುತ್ತೆ, ಅದಕ್ಕದು ಶಕ್ತಿ ಕೊಡುತ್ತೆ. ಹೌದು, ಲಿಟ್ರಲಿ ಅದು ಏನು ACL ಎಲ್ಲ ನಮ್ಮದೇ ಹ್ಯಾಮ್ಸ್ಟ್ರಿಂಗ್ಸ್ ಎಲ್ಲ ತೊಗೊಂಡು ಅದನ್ನು ಕಟ್ ಮಾಡಿ ಹಾಕ್ತಾರೆ. ಅದನ್ನೇ ಇದು ಅಲ್ಲಿರೋದೇ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ಮತ್ತು ಕೊಲ್ಲಾಜನ್ ಇರುತ್ತೆ ಪ್ಲೇಟ್ಲೆಟ್ಸಲ್ಲಿ, ದಟ್ ಆಲ್ಸೋ ಬೈಂಡ್ಸ್. ಅಂದರೆ ಪ್ರೋಟೀನ್ಸ್ನು ಬೈಂಡ್ ಆಗಿಬಿಟ್ಟು ಇಟ್ ಆ್ಯಕ್ಚುಲಿ ಹೀಲ್ಸ್ ಕಂಪ್ಲೀಟ್ಲಿ, ಬೆಳೆಯುತ್ತೆ ಅದು. ಸೊ ಇಪಿಯೋನ್ ಐ ಥಿಂಕ್ ಫಸ್ಟ್ ಇದಲ್ವಾ ಇದು ಮಾಡೋಕ್ಕೆ. ಸೊ ಅದು ಹೆಂಗೆ ಜರ್ನಿ ಯಾಕೆ ಸ್ಟಾರ್ಟ್ ಆಯ್ತು ಇದು? ಸೊ ದಟ್ಸ್ ವಾಟ್ ವಿ ಸಾ ಸೋ ಮೆನಿ ಕಾಂಪ್ಲಿಕೇಶನ್ಸ್ ಸರ್. ನಾವು ಎಲ್ಲ ತುಂಬ ಕಾಂಪ್ಲಿಕೇಶನ್ಸ್ ನೋಡಿದ್ವಿ. ವಿ ಸಾ ಹೌ ಈಸ್ ದೇರ್ ಎನಿ ಸಿಂಪಲ್ ಸೊಲ್ಯೂಷನ್ ಅಂತ. ಅದರಲ್ಲಿ ರಿಸರ್ಚಲ್ಲಿ PRP ವಿ ಫೌಂಡ್ ಇಟ್ ಗಿವ್ಸ್ ಎಕ್ಸಲೆಂಟ್ ರಿಸಲ್ಟ್. ಮತ್ತು ಅದು ಪ್ರೋಟೋಕಾಲ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆಲ್ಲ ಪ್ರೋಟೋಕಾಲ್ ಸ್ಟ್ಯಾಂಡರ್ಡೈಸ್ ಮಾಡಿಬಿಟ್ಟು ವಿ ಫೌಂಡ್ ಇಟ್ ಎಕ್ಸಲೆಂಟ್ ರಿಸಲ್ಟ್ಸ್ ನೋಡಿದ್ದೀವಿ. ನಾಟ್ ಓನ್ಲಿ ಪ್ರೋಟೋಕಾಲ್ ಸ್ಟ್ಯಾಂಡರ್ಡೈಸ್ ಮಾಡೋದು ಒಂದೇ ಅಲ್ಲ, ಫಸ್ಟಲ್ಲಿ ನಮಗೂ ಡೌಟ್ ಇರುತ್ತೆ, ಇದು ವರ್ಕ್ ಆಗುತ್ತಾ ಆಗಲ್ವೋ, ಹೇಗಿರುತ್ತೆ ಅಂತ ತುಂಬ. ಅಂದರೆ ಫಸ್ಟ್ಗೆ 15 days ಒನ್ಸ್, ಮತ್ತು ಅದೇ 1 month ಒನ್ಸ್, 2 months ಒನ್ಸ್ ಎಲ್ಲ ಕೊಟ್ಟು ಅದೆಲ್ಲ ಸ್ಟಡೀಸ್ ಎಲ್ಲ ನೋಡಿ ಫಸ್ಟ್ ಫೈನಲಿ ವಿ ಕೇಮ್ ಟು ಒನ್ ಪ್ರೋಟೋಕಾಲ್ ಆ್ಯಂಡ್ ದ ಸಕ್ಸಸ್ ರೇಟ್ ಎಕ್ಸಲೆಂಟ್ ಇದೆ, 85% ಮೇಲೇ ಇದೆ. So that is how we started our journey and it's running successfully and we are planning to spread all across the India. Not only now we have three states allide and we are planning one more center at Vizag and North India spread agbeku anta, and we are planning at Dubai also. So Dr. Sudhir Dara is our founder. Right. So he was the pioneer to get this. So how is he clinical irtara? I mean hospital irtara? So he visits twice a month actually. So for any case, but he will be guiding us. He trained us, first train ಮಾಡಿ ಇಟ್ಟಿದ್ರು, but he will be guiding us and twice a month he will stay at the Bangalore center. Also ಈ PRP ಗೆ ಇದು ಇನ್ಶೂರೆನ್ಸ್ ಕವರ್ ಆಗುತ್ತಾ? PRP ಗೆ ಇನ್ಶೂರೆನ್ಸ್ ರೀಇಂಬರ್ಸ್ಮೆಂಟ್ ಬರುತ್ತೆ. there is no cashless opportunity, they can reimburse. ಸೊ ಆ್ಯಕ್ಚುಲಿ ಈ PRP ಶುರುವಾಗಿದ್ದೆ ಈ ಸ್ಕ್ಯಾಲ್ಪ್ ಕೂದಲು ಹೌದು ಅದು ಅಂತ ಸ್ಟಾರ್ಟ್ ಮಾಡಿದಲ್ಲ
PRP ರಿಸರ್ಚ್ ಸ್ಟಾರ್ಟ್ ಆಗಿರೋದು ಫಾರ್ ಹೇರ್, ಫೇಸ್ಗೆ ಮತ್ತು ಜಾಯಿಂಟ್ಸ್ಗೆ ಆ್ಯಂಡ್ ಆಲ್ಸೋ ಫಾರ್ ದ ಗೈನಿಕ್ ಪಾರ್ಟ್ ಗೊತ್ತಾ ನಿಮಗೆ? ಇಲ್ಲ, ಗೈನಿಕ್ ಆಲ್ಸೋ ಫಾರ್ ದ ಎಗ್ ರಿಲೀಸ್. ತುಂಬ ಜನಕ್ಕೆ ಎಗ್ ಗ್ರೋ ಆಗಲ್ಲ ಇನ್ಫರ್ಟಿಲಿಟಿ ಕೇಸಸ್ಗೆ. ಆ ಇನ್ಫರ್ಟಿಲಿಟಿ ಕೇಸಸ್ಗೆ ಎಗ್ ಗ್ರೋತ್ಗೂ PRP ಕೊಡ್ತಾರೆ ಫಾರ್ ದ ಓವರೀಸ್. ಸೊ ದಟ್ ಆಲ್ಸೋ ರಿಸರ್ಚ್ ಸ್ಟಾರ್ಟೆಡ್ ಆ್ಯಂಡ್ ಇಟ್ಸ್ ನೌ ದೇ ಆರ್ ಸೀಯಿಂಗ್ ಗುಡ್ ರಿಸಲ್ಟ್ಸ್ ವಿತ್ PRP. ಸೊ ಎವ್ರಿಥಿಂಗ್ ಸ್ಟಾರ್ಟೆಡ್ ಅಟ್ ದ ಸೇಮ್ ಟೈಮ್. ಬಟ್ ಹೇರ್ಗೆ, ಫೇಸ್ಗೆ ತುಂಬ ಚೆನ್ನಾಗಿ ಇಟ್ ಬಿಕೇಮ್ ವೆರಿ ಫೇಮಸ್ ಫಾರ್ ಹೇರ್ ಗ್ರೋತ್ ಆರ್ ಫೇಸ್. ಬಟ್ ಜಾಯಿಂಟ್ಸ್ಗೂ ಇಟ್ಸ್ ಗಿವಿಂಗ್ ಎಕ್ಸಲೆಂಟ್ ರಿಸಲ್ಟ್ಸ್. ಆ್ಯಂಡ್ ಫಾರ್ ದ ಗೈನಿಕ್ ಆಲ್ಸೋ ದೇ ಆರ್ ಯೂಸಿಂಗ್ ಫಾರ್ ಇನ್ಫರ್ಟಿಲಿಟಿ ಕೇಸಸ್. ಫೇಸ್ಗೆ ಏನು ಮಾಡ್ತಾರೆ? ವ್ರಿಂಕಲ್ಸ್, ಸೊ ಡಿಜನರೇಷನ್, ಇದೂ ಅಷ್ಟೇ ಏಜಿಂಗ್ ಪ್ರಾಸೆಸ್ಗೂ ಅಷ್ಟೇ. ಸೊ ವೇರ್ ದ ವ್ರಿಂಕಲ್ಸ್, ಬೊಟಾಕ್ಸ್ ಬದಲು ಇಟ್ ರೀಸನೇಟ್ಸ್. ತುಂಬ ಚೆನ್ನಾಗಿರುತ್ತೆ. ಈಗ PRP ಫೇಶಿಯಲ್ಸು ಏನೋ ಬರ್ತಾ ಇದೆ ಅನ್ಸುತ್ತೆ, ಐ ಡೋಂಟ್ ನೋ, ಬಟ್ ಇಟ್ ಗಿವ್ಸ್ ಅ ವೆರಿ ಗುಡ್ ರಿಜನರೇಟಿವ್ ಲುಕ್. ಸೊ ACL ಅವ್ರಿಗೂ ಎಷ್ಟೊಂದು ಜನಕ್ಕೆ ನಿಮ್ದು ಯಾವ ಗ್ರೇಡಲ್ಲಿ ಇರ್ತಿರೋ ಅದನ್ನು ನೋಡಿಕೊಂಡೇ ಮಾಡಬೇಕು. ದರ್ ಇಸ್ ನೋ ಬ್ಲೈಂಡ್ ಪ್ರಾಮಿಸಸ್ ಅಲ್ವಾ? ನೋ ಬ್ಲೈಂಡ್ ಪ್ರಾಮಿಸ್. ನೋ, ವಿ ಸಿ ವೆದರ್ ಪೇಷಂಟ್ ವಿಲ್ ಗೆಟ್ ಬೆನಿಫಿಟೆಡ್ ಆರ್ ನಾಟ್ ವಿತ್ ದಿಸ್ ಟ್ರೀಟ್ಮೆಂಟ್. ಇಟ್ಸ್ ನಾಟ್ ಲೈಕ್ ಮಾಡಬೇಕು ಅಂತ ಇಲ್ಲ, ಪೇಷಂಟ್ಗೆ ಬೆನಿಫಿಟ್ ಆಗಿದ್ರೆ ಮಾಡ್ತೀವಿ. ಇಫ್ ದ ಪೇಷಂಟ್ ಈಸ್ ಹ್ಯಾವಿಂಗ್ ಇನ್ಸ್ಟೆಬಿಲಿಟಿ ದೆನ್ ವಿ ಟೆಲ್ ದೆಮ್ ಟು ಅಂಡರ್ಗೋ ಸರ್ಜರಿ. ಬಟ್ ಒಬ್ಬೊಬ್ಬರು ಏನು ನಂಗೆ ಸರ್ಜರಿ ಬೇಡ, ನೀವೇ ಏನೊಂದು ಮಾಡಿ ಅಂತ. ಸೊ ವಿ ಗಿವ್ PRP ಆ್ಯಂಡ್ ವಿ ಸ್ಟ್ರೆಂಥನ್ ದ ಮಸಲ್ಸ್ ಅಗ್ರೆಸಿವ್ಲಿ ಇನ್ಸ್ಟೆಬಿಲಿಟಿ ಇದ್ದರೆ. ಸೊ ವಿ ಟ್ರೈ ಟು ಟ್ರೀಟ್ ದ ACL ಅಲಾಂಗ್ ವಿತ್ ದಟ್ ವಿ ಟ್ರೈ ಟು ಸ್ಟ್ರೆಂಥನ್ ದ ಮಸಲ್ಸ್. ಅನ್ಲೆಸ್ ಅಂದರೆ ಒಂದೊಂದು ಸಾರಿ ಏನಾಗುತ್ತೆ, ಈ ಥರ ಲಿಗಮೆಂಟ್ ಈ ಥರ ಇರುತ್ತೆ. ಸೊ ಟಾರ್ನ್ ಆಗಿಬಿಟ್ಟು ವೆನ್ ದ ಗ್ಯಾಪ್ ಈಸ್ ಮೋರ್ ಬೆಟರ್ ಇಸ್ ಅ ಸರ್ಜರಿ. ಅಂದರೆ ಫುಲ್ ಟೇರ್ ಆಗಿ ಗ್ಯಾಪ್ ಅಲ್ಲೇ ಇದ್ದರೆ ದೆನ್ PRP ರಿಕವರ್ಸ್. ಅಂದರೆ PRPಯಿಂದ ರಿಕವರ್ ಆಗಿಬಿಡುತ್ತೆ. ಡಿಪೆಂಡ್. ಈ ಥರ ಕೇಸಸ್ ಅವರು ಎಷ್ಟು ಸತಿ ಈ ಥರ ಟ್ರೈ ಮಾಡಿ ಎಷ್ಟು ಅಂದರೆ ಚಾನ್ಸ್ ತೊಗೊಳಕ್ಕೆ ಎಷ್ಟು ಟೈಮ್ ಇದೆ ಅವ್ರ ಹತ್ರ? ಸೊ ಇದೆ ಆ್ಯಕ್ಚುಲಿ ACL ಟೇರ್ ಇಟ್ಸ್ ನಾಟ್ ಅನ್ ಇಮ್ಮಿಡಿಯೇಟ್. ಅಂದರೆ ಸರ್ಜರಿ ಬೇಕು ಅಂತ ದೇ ಟೇಕ್ ದೇರ್ ಟೈಮ್. ಒನ್ ಪೇಷಂಟ್ ಐ ಗಾಟ್ ರೀಸೆಂಟ್ಲಿ, ಹೀಸ್ ಅನ್ ಇಂಡಿಯನ್ ಓನ್ಲಿ, ಬ್ಯಾಂಗ್ಳೂರ್ ಹುಡುಗಾನೆ, ಬಟ್ ಹೀ ಈಸ್ ಗೋಯಿಂಗ್ ಟು US. ಹೀ ಈಸ್ ನಾಟ್ ಹ್ಯಾವಿಂಗ್ ಟೈಮ್ ಟು ಟೇಕ್ ದಟ್ ಸರ್ಜರಿ. ನಾನು 3 months ಬೇಕು ಮ್ಯಾಮ್ ರಿಕವರಿಗೆ, ನಾನಿಲ್ಲ, ಕಂಪ್ಲೀಟ್ ಟೇರ್ ಇದೆ, ಇನ್ಸ್ಟೆಬಿಲಿಟಿ ಇದ್ದರೆ ಹೋಗಿ ಅಂತ ಹೇಳಿದ್ದೀನಿ ನಾನು. ಬೇಡ ಮ್ಯಾಮ್, ನನಗೆ ಯು ಟ್ರೈ ವಿತ್ PRP. ಇಫ್ ಇಟ್ಸ್ ನಾಟ್ ಡನ್ ದೆನ್ ಐ ವಿಲ್ ಕಮ್ ಬ್ಯಾಕ್ ಅಗೇನ್ 6 months ಆಫ್ಟರ್ ಐ ವಿಲ್ ಟೇಕ್ ದ ಸರ್ಜರಿ. I did 3 sittings for him. So after 3rd sitting, he was there for 1 month. I asked for him to come for review. And ಅವ್ರಿಗೆ ಇನ್ಸ್ಟೆಬಿಲಿಟಿನೂ ಕಮ್ಮಿ ಆಗಿದೆ. There is no instability and he is actually doing all his routine works and strength ಇಂಪ್ರೂವ್ ಆಗಿದೆ ಮ್ಯಾಮ್ ಅಂತ ಹೇಳಿದ್ರು. ಸೊ he is only around 29-30 ಅಷ್ಟೇ. ಸೊ ವಿ ಸ್ಟ್ರೆಂಥನಿಂಗ್ ಅವ್ರಿಗೆ ಅಗ್ರೆಸಿವ್ ಆಗಿರುತ್ತೆ, ಮಸಲ್ ಸ್ಟ್ರೆಂಥನಿಂಗ್. ವಿಲ್ ಹ್ಯಾವ್ ಟು ಸಿ ಹಿ ನಾಟ್ ಕಮ್ ಬ್ಯಾಕ್. ಸೊ ಒನ್ಸ್ ಹಿ ಕಮ್ ಬ್ಯಾಕ್ಸ್ ಐ ಥಾಟ್ ಆಫ್ ಟೇಕಿಂಗ್ ಎನ್ MRI ಆ್ಯಂಡ್ ಸಿಂಗ್ ಹೌ ಇಟ್ ಈಸ್ ಅಂತ ನೋಡಬೇಕದು. ಅದೇ MRI ಇಂದಲೇ. ಇದು ಯಾವ ಗ್ರೇಡಲ್ಲಿ ಇದ್ರು ಅವರು? ಅವ್ರಿಗೆ ಕಂಪ್ಲೀಟ್ ಟೇರ್ ಇತ್ತು. ಸೊ ಫುಲ್ ಗ್ರೇಡ್ 4 ಇತ್ತು. ಬಟ್ ಹಿ ರಿಕವರ್ಡ್. ದಿಸ್ ಈಸ್ ಆಲ್ಸೋ ಅನ್ ಎಕ್ಸ್ಪೆರಿಮೆಂಟ್ ಫಾರ್ ಮಿ. ವಿ ನೆವರ್ ಡಿಡ್. ವಿಲ್ ಟೆಲ್ ದೆಮ್ ಟು ಗೋ ಟು ಅಂಡರ್ಗೋ ಸರ್ಜರಿ. ಬಟ್ ದಿಸ್ ಐ ಹ್ಯಾವ್ ಟು ಚೆಕ್ ಆ್ಯಕ್ಚುಲಿ. ನೋ, ವಿ ಡಿಡ್ ಟು ಆ್ಯಕ್ಚುಲಿ ಹೂ ಡೋಂಟ್ ವಾಂಟ್ ಟು ಅಂಡರ್ಗೋ ಸರ್ಜರಿ ನಾವು ಮಾಡ್ತೀವಿ ಆ್ಯಂಡ್ ವಿ ಕೀಪ್ ದೆಮ್ ಆನ್ ಫಾಲೋ ಅಪ್. So myths and facts ಅಂತ ಬಂದಾಗ I have some questions. You can just say yes or no. Yeah. So PRP works instantly. Instantly, yes. It works. PRP is a guaranteed cure for everyone? Yeah, yes. Almost it works for everyone. PRP is is the same as stem cell therapy? Yeah. Actually, I want to explain you. This stem cell therapy, PRP therapy, adipose cell therapy, liposomes, these are all the cells which regenerates the tissue in our body. It comes under broad spectrum called orthobiologics ಅಂತ ಬರುತ್ತೆ. ವೇರ್ ನಮ್ಮ ಬಾಡಿ ಸೆಲ್ಸೇ ಯೂಸ್ ಮಾಡಿಬಿಟ್ಟು ನಮ್ಮ ಬಾಡಿಯಲ್ಲಿ ಡ್ಯಾಮೇಜ್ನ ರಿಪೇರ್ ಮಾಡೋಕ್ಕೆ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ವೇರ್ ವಿ ಟೇಕ್ ದ ಸೆಲ್ಸ್ ಡಿಫರ್ಸ್, ಲೈಕ್ ಸ್ಟೆಮ್ ಸೆಲ್ಸ್ ಅಂದರೆ ಬೋನ್ ಮ್ಯಾರೋಯಿಂದ ತೊಗೊತೀವಿ, ಲೈಪೋಜಮ್ಸ್ ಆರ್ ಅಡಿಪೋಸ್ ಸೆಲ್ಸ್ ಫ್ಯಾಟಿಂದ ತೊಗೊತೀವಿ, PRP ಅಂದರೆ ಬ್ಲಡ್ಡಿಂದ ತೊಗೊಂಡು, ಬಟ್ ಫೈನಲ್ ಎಫೆಕ್ಟ್ ವಿಲ್ ಬಿ ಒನ್. So what it does is it regenerates the tissue. Comes under the same category of orthobiology? Yeah, biologics. Biologics, okay. Oh. So PRP session gives full results? Full results. PRP is completely risk-free? Completely yes. Is PRP scientifically proven for all treatments, or it is only for certain conditions? So it's not like all treatments. For certain conditions it's definitely helpful. Certain ಅಂದರೆ ಈಗ ನಾವೆಷ್ಟು ಡಿಸ್ಕಸ್ ಮಾಡಿದ್ದೀವಿ. ಹೌದು. ನೀ, ಆಸ್ಟಿಯೋ ಆರ್ಥರೈಟಿಸ್, ಸ್ಪೈನು, ACL, ನೆಕ್, ಶೋಲ್ಡರ್, ಎಲ್ಬೋ ಆರ್ ಸ್ಮಾಲ್ ಜಾಯಿಂಟ್ಸ್. ಈಗ ಮೊಬೈಲ್ ಯೂಸರ್ಸ್ಗೆ ಈ ಜಾಯಿಂಟ್ ಹಿಂಗೆ ಯೂಸ್ ಮಾಡ್ತಾ ಈ ಜಾಯಿಂಟ್ ಪ್ರಾಬ್ಲಮ್ ತುಂಬ ಕಾಮನ್ ಆಗಿದೆ.
ಸೊ ಈ ಜಾಯಿಂಟ್ಗೂ PRP ಕೊಡ್ತೀವಿ. ಎನಿ ಸ್ಮಾಲ್ ಜಾಯಿಂಟ್ಸ್ ವಿಲ್ ಟ್ರೀಟ್ ವಿತ್ PRP. PRP ತುಂಬ ಪೇನ್ಫುಲ್ ಪ್ರೊಸೀಜರಾ ಅಥವಾ ರಿಲೇಟಿವ್ಲಿ ಕಂಫರ್ಟಬಲ್? ರಿಲೇಟಿವ್ಲಿ ಕಂಫರ್ಟಬಲ್. PRP ಸರ್ಜರಿನ ರೀಪ್ಲೇಸ್ ಮಾಡತ್ತಾ ಅಥವಾ ಸಪೋರ್ಟಿವ್ ಟ್ರೀಟ್ಮೆಂಟಾ? So I can't say that because both are completely different. Surgery is different and this is different. It's not completely replaced because for some conditions we have to do surgery. But 80 to 90% we can treat with PRP. ಈಗ PRP ಏನು ಮಾಡುತ್ತೆ, ಈಗ ನಾನು 3rd stage ಬಂದರೆ ಟ್ರೀಟ್ ಮಾಡ್ತೀನಿ. ದ ಸ್ಟೇಜಿಂಗ್ it not only stops the staging, it reverts back also, right? So it helps the patient to undergo avoid surgery in the future. But 4th stage patient ನನ್ನ ಹತ್ರ ಬಂದರೆ ನಾನು ಹೇಗೆ ಅವಾಯ್ಡ್ ಮಾಡೋಕ್ಕಾಗಲ್ಲ, ಕಲಿಸಬೇಕು. ಈಗ ಅರ್ಲಿ ಸ್ಟೇಜಸಲ್ಲಿ ಬಂದರೆ ಡೆಫಿನೆಟ್ಲಿ ದೇ ಕ್ಯಾನ್ ಅವಾಯ್ಡ್ ದ ಸರ್ಜರಿ ಇನ್ ಫ್ಯೂಚರ್. ಸೊ ಮುಂದಿಂದು ಏನು, ಯಾಕೆಂದರೆ ಕಾಲ ಎಷ್ಟು ಮುಂದಕ್ಕೆ ಹೋಗ್ತಾ ಇದೆ. ಅದೇ ಎಲ್ಲೋ ಓದ್ತಾ ಇದೆ, ಈಗ ಒಂದು 30 ವರ್ಷದ ಮುಂಚೆ 18-30 ಬೇಡ, ಎಲ್ಲ ನಾವು ಕಾಲ್ ಅಂತ ಹೋಗ್ತಾ ಇದ್ವಿ, ನಾಪ್ಕ ಇದೆಯಾ, ಕಾನ್ಫರೆನ್ಸ್ ಕಾಲ್ ಅಂತ. ನೀವು ಯಾವುದೋ ಬೇರೆ ಊರಲ್ಲಿರೋರನ್ನ ನೋಡ್ಬೇಕಂದ್ರೆ ಟು ಗೋ ಆ್ಯಂಡ್ ಅಸೆಂಬಲ್ ಇನ್ ಕಾನ್ಫರೆನ್ಸ್ ರೂಮು. ಟುಡೇ ಮೊಬೈಲ್ಸ್ ಆರ್ ಡೂಯಿಂಗ್ ಇಟ್. ಸೊ ನೆಕ್ಸ್ಟ್ 20 years ಡೌನ್ ದ ಲೈನ್ ಐ ಡೋಂಟ್ ನೋ ವಾಟ್ ಆಲ್ ಅಡ್ವಾನ್ಸ್ಮೆಂಟ್ಸ್ ಆರ್ ವೇಟಿಂಗ್ ಫಾರ್ ಅಸ್. ಸೊ ಈ ಒಂದು ಕ್ಷೇತ್ರದಲ್ಲಿ ಏನೇನು ಅಡ್ವಾನ್ಸ್ಮೆಂಟ್ಸ್ ಆಗ್ಬೋದು? ಸೊ ಈಗ ಪೇಷಂಟ್ಸ್ ವಾಟ್ ದೇ ಆರ್ ಥಿಂಕಿಂಗ್, ದೇ ವಾಂಟ್ ಅ ಸಿಂಪಲ್ ಸೊಲ್ಯೂಷನ್ ವಿತೌಟ್ ಸರ್ಜರಿ ಅಲ್ವಾ. ಈಗ ಸರ್ಜರಿ ನಿಮ್ಗೆ ಇದು ಪ್ರಾಬ್ಲಮ್ ಆಗಿದೆ ಸರ್ಜರಿ ಅಂದರೆ ದೆನ್ ಯು ಫಸ್ಟ್ ಥಿಂಕ್ ಇಫ್ ದೇರ್ ಇಸ್ ಎನಿ ಸಿಂಪಲ್ ಸೊಲ್ಯೂಷನ್ ವೇರ್ ವಿ ಗೆಟ್ ದ ಟ್ರೀಟ್ಮೆಂಟ್ ವಿತೌಟ್ ಎನಿ ಸರ್ಜರಿ, ದೆನ್ ದ ಪೇಷಂಟ್ ವಾಂಟ್ಸ್. ಸೊ ಈಗ ಫ್ಯೂಚರನ್ನು ಹಾಗೆ ದ ಪೇಷಂಟ್ಸ್ ಆರ್ ಸಿಕ್ಕಿಂಗ್ ಫಾರ್ ದ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್. ಆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ಈ ಥರ ತುಂಬ ಇದೆ. ದ ಪೇಯ್ನ್ ಮ್ಯಾನೇಜ್ಮೆಂಟ್ and PRP therapy, regenerative medicine, so many, and they can get benefited from that. ಮುಂಚೆ ಥರ ಕಾರ್ಡಿಯಾಕ್ ಹೆಲ್ತ್, ಅದೇನು ಹಾರ್ಟ್ ಹೆಲ್ತ್, ಬ್ರೈನ್ ಹೆಲ್ತ್ ಇದಿಲ್ಲ. ಈಗ ಫಸ್ಟ್ ಮಸ್ಕ್ಯುಲೋಸ್ಕೆಲ್ಟಲ್ ಹೆಲ್ತ್, ಜಾಯಿಂಟ್ ಹೆಲ್ತ್ ಇದು ಕರೆಕ್ಟ್ ಇದ್ದರೆ ನಾವು ವಾಕ್ ಮಾಡ್ತೀವಿ, ಚೆನ್ನಾಗಿ ವಾಕ್ ಮಾಡಿ ಎಲ್ಲ ನಾವು ಆ್ಯಕ್ಟಿವ್ ಇದ್ದರೆ ದೆನ್ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಕಂಟ್ರೋಲ್. ಸೊ ಮುಂಚೆ ಥರ ಕಾರ್ಡಿಯಾಕ್ ಹೆಲ್ತ್ ಇದೇನಿಲ್ಲ. ಫಸ್ಟ್ ಮಸ್ಕ್ಯುಲೋಸ್ಕೆಲ್ಟಲ್ ಜಾಯಿಂಟ್ ಹೆಲ್ತ್ ಕರೆಕ್ಟಾಗಿ ಇಟ್ಕೋಬೇಕು. ಇದು ಕರೆಕ್ಟ್ ಇದ್ರೆ ಎಲ್ಲನೂ ಕರೆಕ್ಟ್ ಇರುತ್ತೆ. ಗಾಡಿ ಓಡ್ತಾ ಇದ್ರೆ ಹೌದು, ಬಾಕಿ ಇದೆಲ್ಲ ಓಡ್ತಾ ಇರುತ್ತೆ. ಸೊ ಗಾಡಿ ಓಡೋದ್ರೆ ಲಿಟ್ರಲಿ ಮೂಮೆಂಟ್ಸು ಅದಕ್ಕೆ ಬೇಕಾಗಿರೋದೆಲ್ಲ ಕಾಪಾಡ್ಕೋಬೇಕು ಅಂತನಾ? ಸೊ ಹೌದು. ಈಗ ಸರ್ಜರಿಯಿಂದ ಸ್ಮಾಲ್ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಬಟ್ ಈ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸಲ್ಲಿ ಆ ಥರ ಕಾಂಪ್ಲಿಕೇಶನ್ಸ್ ಏನಿಲ್ಲ. ಡೆಫಿನೆಟ್ಲಿ ದೇ ಕ್ಯಾನ್ ಗೆಟ್ ಬೆನಿಫಿಟೆಡ್. ಎಷ್ಟು ಬೆನಿಫಿಟ್ ಆಗೋದು ಅನ್ನೋದು ಡಿಫರ್ಸ್ ಫ್ರಮ್ ಪೇಷಂಟ್ ಟು ಪೇಷಂಟ್ ಅಷ್ಟೇ. ಸೊ ಫ್ಯೂಚರ್ ವಿಲ್ ಬಿ ದಿಸ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸೇ ಫ್ಯೂಚರ್ ಇರುತ್ತೆ. ಈ ಮಿಸ್ಕನ್ಸೆಪ್ಷನ್ಸ್ ಇನ್ನೇನಾದ್ರು ಇದೆಯಾ ಈ ಕ್ರಾನಿಕ್ ಪೇನ್ ಮತ್ತು ಆ ಟ್ರೀಟ್ಮೆಂಟ್ಸ್ಗಳ ಬಗ್ಗೆ, ಅಪಾರ್ಟ್ ಫ್ರಮ್ PRP ಆ್ಯಂಡ್ ಆಲ್ ದಟ್ ವಿ ಡಿಸ್ಕಸ್ಡ್? ಸೊ ಮೆನಿ ವಿಲ್ ಆಸ್ಕ್. ಆ್ಯಕ್ಚುಲಿ ಒಂದು ಕಾಮನ್ ಕ್ವೆಶನ್ಸ್ ಏನು ಕೇಳ್ತಾರೆ ಗೊತ್ತಾ, ಡಾಕ್ಟರ್ಸ್ ಹತ್ರ ಹೋದರೆ ಮೇಡಮ್ ಈ ಟ್ರೀಟ್ಮೆಂಟೇ ಬೇಡ, ಇದು ನಾನು ಟ್ರೀಟ್ಮೆಂಟೇ ಬೇಡ ಅಂತ ಹೇಳಿದ್ರು, ನನ್ನ ಫ್ಯಾಮಿಲಿ ಡಾಕ್ಟ್ರೇ ಹೇಳಿದರು, ವೈ ದೇ ಆರ್ ಟೆಲಿಂಗ್ ದಿಸ್ ಮ್ಯಾನರ್ ಅಂತ ನಾನು ಕೇಳ್ತಾರೆ. ಏನಕ್ಕೆ ಅಂದರೆ ಬಿಕಾಸ್ ದೇ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ದ ಪ್ಲಾಸ್ಮಾ ಥೆರಪಿ ಆರ್ ದಿಸ್ ರೀಜನರೇಟಿವ್ ಮೆಡಿಸಿನ್ ಡೂಸ್. ಅರ್ಥ ಆಯ್ತಾ? ಓಲ್ಡ್ ಟೈಮರ್ಸ್ ಇರ್ತಾರೆ, ದೇ ಡೋಂಟ್ ರೀಡ್ ಅಬೌಟ್ PRP. ಅವ್ರಿಗೇನು ಗೊತ್ತು ಆ PRP ಏನು ವರ್ಕ್ ಮಾಡೋಲ್ಲ ಬೇಡ ಅಂತ. ಬಟ್ ಡೆಫಿನೆಟ್ಲಿ ಬಿಕಾಸ್ ಯು ಶುಡ್ ಆಸ್ಕ್ ಹೂ ಆರ್ ಡೂಯಿಂಗ್ ದ PRP. ಎಕ್ಸ್ಪರ್ಟ್ಸನ್ನ ಕೇಳಿ, ಯಾರು ಮಾಡ್ತಾಯಿದ್ರೋ ಕೇಳಿ. ಅವ್ರ ರಿಸಲ್ಟ್ ನೋಡಿದ್ರೆ, ಈಗ ನೀವು ಹೇಳಿದ್ರು ಯು ಕ್ಯಾನ್ ಸೇ ದಟ್ PRP ವರ್ಕ್ಸ್ ಬಿಕಾಸ್ ಯುವರ್ ಹಸ್ಬೆಂಡ್ ಹಸ್ ಟೇಕ್ ಆ್ಯಂಡ್ ಐ ಟ್ರೀಟೆಡ್ ಸೋ ಮೆನಿ ಪೇಷಂಟ್ಸ್, ಐ ಸಾ ದ ರಿಸಲ್ಟ್ ಹೌ ಇಟ್ ವರ್ಕ್ಸ್. ನಾನು ಕೇಳಿದ್ರೆ ನಾನು ಹೇಳ್ತೀನಿ, ಅವ್ನು ಕೇಳಿದ್ರೆ ಅವ್ರಿಗೇನು ಗೊತ್ತಾಗುತ್ತೆ? ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಅವ್ರ ಹತ್ರ ಕೇಳಬೇಕು. ಡಾಕ್ಟರ್ ಅಂದ್ಬಿಟ್ಟು ಯಾರ್ದೋ ಸ್ಪೆಷಲೈಸೇಷನ್ ಇನ್ಯಾರನೋ ಕೇಳಿದ್ರೆ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಆ್ಯಂಡ್ ಬ್ಲೈಂಡ್ ಆಗನೂ ಕೊಡಬಾರ್ದು ಬಿಕಾಸ್ ವಿ ಡೋಂಟ್ ನೋ ವೇರ್ ಎಕ್ಸಾಕ್ಟ್ಲಿ. ಸೊ ಮೆನಿ ವಿಲ್ ಬಿ ಡೂಯಿಂಗ್ ದ PRPs. ಸೊ ಆವಾಗ ಏನಾಗುತ್ತೆ, ಕರೆಕ್ಟ್ ಪ್ಲೇಸಲ್ಲಿ ಕರೆಕ್ಟ್ ಪೊಸಿಷನಲ್ಲಿ ಡಿಪಾಸಿಟ್ ಆಗುತ್ತೆ, PRP ವರ್ಕ್ಸ್. ಇಫ್ ಇಟ್ಸ್ ನಾಟ್ ಇನ್ ಟು ದ ಪ್ರಾಪರ್ ಪೊಸಿಷನ್ ದೆನ್ ವಿ ಡೋಂಟ್ ನೋ ಹೌ ವರ್ಕ್ ಆಗಲ್ಲ ಅದು. ಸೊ ದಟ್ ಈಸ್ ದ ಮೇನ್. ಸೊ ಪ್ರಾಪರ್ ಪ್ಲೇಸಲ್ಲಿ ತೊಗೊಂಡು ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ನಿಮ್ಮ ಇಡೀ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ತುಂಬ ಚಾಲೆಂಜ್ ಮಾಡಿದ್ದು ಯಾವ್ದಾದ್ರು ಕೇಸ್ ಇದೆಯಾ ಅಲ್ಲಿ? ಏನಿದು ಒಟ್ಟು ಅಥವಾ ಚಾಲೆಂಜ್ ಒಂದಿರ್ಬೋದು ಅಥವಾ ತುಂಬ ಸ್ಯಾಟಿಸ್ಫೈಯಿಂಗ್? So I'll say one patient, she came in wheelchair. She was posted for surgery, knee replacements. She's only 50 years ಅಷ್ಟೇ. She is suffering since 10 years ಇಂದ. ಅವ್ರಿಗೆ ವಾಶ್ರೂಮ್ ಹೋಗೋಕ್ಕೆ ಕಷ್ಟ ಅಂತೆ. ವಾಶ್ರೂಮ್ ಹೋಗೋಕ್ಕೆ ಫಾರ್ ಎನಿಥಿಂಗ್ ಟು ಗೆಟ್ ಅಪ್ ಶಿ ನೀಡ್ ಸಪೋರ್ಟ್. ಶಿ ಕಾಂಟ್ ವಾಕ್ ಬೈ ಹರ್ ಸೆಲ್ಫ್. ಸೊ ಅವ್ರ ಮನೆಯಲ್ಲಿ ಯಾರಿಲ್ಲ ಅಂದರೆ ಶಿ ಡೋಂಟ್ ಡ್ರಿಂಕ್ ವಾಟರ್ ಅಂದರೆ ಅಷ್ಟೊಂದು ಕಷ್ಟಪಟ್ಟಿದ್ರು ಅಂದೆ.
ಆ್ಯಂಡ್ ಶಿ ಟ್ರೈಡ್ ಆಲ್ ಸಾರ್ಟ್ ಆಫ್ ಎಲ್ಲ ಕಡೆನೂ ಟ್ರೈ ಮಾಡಿ ಫೈನಲಿ ಸಮ್ವನ್ ಸೆಡ್ ಯು ವಿಲ್ ಗೆಟ್ ಇಲ್ಲಿ ನಿಮಗೆ ಯು ಕ್ಯಾನ್ ಗೆಟ್ ಎ ಸೊಲ್ಯೂಷನ್ ಅಂತ ಹೇಳಿ ಇಲ್ಲಿ ಬಂದಿದ್ರು. ಆ್ಯಂಡ್ ಶಿ ವಾಸ್ ಪೋಸ್ಟೆಡ್ ಫಾರ್ ಸರ್ಜರಿ ಆನ್ ದ ನೆಕ್ಸ್ಟ್ ಡೇ. ಇಲ್ಲಿ ಬಂದರು. ಐ ಸೆಡ್ ಶಿ ಈಸ್ ಇನ್ ಫೋರ್ತ್ ಸ್ಟೇಜ್, ನೀವು ಬೆಟರ್ ನಿಮ್ಮ ಆಪ್ಷನ್ ನಿಮ್ಮ ಇಷ್ಟ, ಅದು ಅರ್ಲಿ ಫೋರ್ತಲ್ಲಿದೆ. ಇಟ್ಸ್ ಯುವರ್ ವಿಶ್ ವೆದರ್ ಟು ಟೇಕ್ ದಿಸ್ ಟ್ರೀಟ್ಮೆಂಟ್ ಆರ್ ಯು ಕ್ಯಾನ್ ಅಂಡರ್ಗೋ ಸರ್ಜರಿ, ಇಟ್ಸ್ ಯುವರ್ ವಿಶ್ ಅಂತ ನಾನು ಹೇಳಿದೆ. ಇಫ್ ಐ ಟ್ರೀಟ್ ಐ ವಿಲ್ ಡೂ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಫಾಲೋಡ್ ಬೈ 4 ಸಿಟ್ಟಿಂಗ್ಸ್ ಅಂತ ಹೇಳಿದ್ದೀನಿ. ಆ್ಯಂಡ್ ಶೀ ಆಪ್ಟೆಡ್ ದಟ್ ಬಿಕಾಸ್ ಶಿ ಈಸ್ ಯಂಗ್, 50 years. ಈಗನೇ ಸರ್ಜರಿ ಮಾಡಿದ್ರೆ ಮತ್ತೆ ರಿಪ್ಲೇಸ್ಮೆಂಟ್ ಇನ್ನೊಂದು ಸಲ ಮಾಡಬೇಕು. She opted this, and first sitting radio frequency ablation, she got 70% pain relief. And after that, she is the first time 10 years ಆದಮೇಲೆ ಫಸ್ಟ್ ಟೈಮ್ ವಾಕ್ ಮಾಡ್ತಾ ಇದ್ದೀನಿ ಮೇಡಮ್ ನಾನು. ಶಿ ವಾಸ್ ಸೋ ಹ್ಯಾಪಿ. ಆ್ಯಂಡ್ PRP ಎಲ್ಲ ಮಾಡಿ 4 ಸಿಟ್ಟಿಂಗ್ಸ್ ಎಲ್ಲ ಆದಮೇಲೆ, ಆ್ಯಂಡ್ ವೀಲ್ ಚೇರ್ ಅಲ್ಲ, ಸ್ಟಿಕ್ಕೂ ಇಟ್ಕೊತಾ ಇಲ್ಲ. ಶಿ ಈಸ್ ವಾಕಿಂಗ್ ಆ್ಯಂಡ್ ಶಿ ಈಸ್ ಹೆವಿ, ತುಂಬ ವೆಯ್ಟ್ ಇದ್ರು. ಆಲ್ಮೋಸ್ಟ್ ನಾನು ಟ್ರೀಟ್ಮೆಂಟ್ ಎಲ್ಲ 2.5 months ಆಗಿದೆ. 2.5 monthsಲ್ಲಿ ಶಿ ಲಾಸ್ಟ್ ಅರೌಂಡ್ 10 to 15 kilos. ವೆಯ್ಟು ಕಂಟ್ರೋಲ್ ಆಗಿದೆ ಆ್ಯಂಡ್ ಪೇಯ್ನ್ ಕಮ್ಮಿ ಆಗಿದೆ. ವಿ ಸ್ಟ್ರೆಂಥನ್ ಹರ್ ಮಸಲ್ ಸ್ಟ್ರೆಂಥನ್. ನೌ ಶಿ ಈಸ್ ವೆರಿ ಹ್ಯಾಪಿ ಆ್ಯಂಡ್ ಶಿಲ್ ಬಿ ಕಮಿಂಗ್ ಟು ಮೈ ಹಾಸ್ಪಿಟಲ್ ಆ್ಯಂಡ್ ಅವಾಗ ಬರ್ತಾ ಇರ್ತಾರೆ. ಸ್ಯಾಟಿಸ್ಫೈಯಿಂಗ್ ಆ್ಯಕ್ಚುಲಿ ಅದು. ಚೈನೀಸ್ ಒಂದು ಪ್ರಾವರ್ಬ್ ಇದೆ, ಬಿ ನಾಟ್ ಅಫ್ರೇಡ್ ಆಫ್ ಗ್ರೋಯಿಂಗ್ ಸ್ಲೋಲಿ ಬಟ್ ಬಿ ಅಫ್ರೇಡ್ ಆಫ್ ಓನ್ಲಿ ಸ್ಟ್ಯಾಂಡಿಂಗ್ ಸ್ಟಿಲ್ ಅಂತ. So this is something which applies to everything, I guess. In life, in any philosophy, ಇದಕ್ಕೂ ಅದನ್ನು ಯೂಸ್ ಮಾಡ್ಬೋದು. ಲಿಟ್ರಲಿ ಇದರಲ್ಲಿ ನಿಂತ್ಕೊಳ್ಳೆ ಸ್ಟಿಲ್ ಆಗಿ we should take one step actually to grow. ಅದಕ್ಕೆ ಈ ಎಲ್ಲ ಟ್ರೀಟ್ಮೆಂಟ್ಸ್ಗಳು ಹೆಲ್ಪ್ ಮಾಡುತ್ತೆ. ಹೌದು. ಆ್ಯಂಡ್ ಸೋ ಮೆನಿ ಪೇಷಂಟ್ಸ್ ಈಗ ತುಂಬ ಜನ ಗೊತ್ತಾಗಲ್ಲ. ಈಗ ಸ್ವಲ್ಪ ನೋವು ಬರ್ತಾ ಇದೆ, ಏನು ನೋಡೋಣ, ಈಗ ಬೇಡ ಅಂದರೆ ಫಸ್ಟ್ ನೀ ಆಸ್ಟಿಯೋಆರ್ಥ್ರೈಟಿಸ್ ಹೇಗೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಪೇಯ್ನ್ ಸ್ಟೆಪ್ಸ್ ಹತ್ತುವಾಗ ಇಳಿಯುವಾಗ ಇರುತ್ತೆ ಲೈಟಾಗಿ, ಫಾರ್ ನಾರ್ಮಲ್ ವಾಕಿಂಗ್ ಇರಲ್ಲ. ಆ್ಯಂಡ್ ಕೆಳಗೆ ಕೂತ್ಕೊಂಡು ಎದೆಲ್ಲಕ್ಕೆ ಕಷ್ಟ ಇರುತ್ತೆ. ದೋಸ್ ಮೋಸ್ಟ್ಲಿ ಪೇಷಂಟ್ಸ್ ವಿಲ್ ನೆಗ್ಲೆಕ್ಟ್ ದಿಸ್. ಐ ವಿಲ್ ಅಡ್ವೈಸ್ ಟು ಸೀಕ್, ಅಂದರೆ ಎನಿ ಪೇನ್ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ಮೋರ್ ದ್ಯಾನ್ 3 months, ವಿ ಶುಡ್ ಡೆಫಿನೆಟ್ಲಿ ನಾಟ್ ನೆಗ್ಲೆಕ್ಟ್. ಸೊ ಯೂಶ್ವಲಿ ಅಕ್ಯೂಟ್ ಪೇಯ್ನ್ಸ್ ಎಲ್ಲ 14 days ಆರ್ ಮ್ಯಾಕ್ಸ್ 4 weeksಲ್ಲಿ ಇಟ್ ವಿಲ್ ರಿಕವರ್. 3 months ಇಂದ ಜಾಸ್ತಿನೇ ಇದ್ದರೆ ದಟ್ ಈಸ್ ಅ ಸಿಗ್ನಲ್ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ. ಸೊ ವಿ ಶುಡ್ ಟೇಕ್ ದ ಕನ್ಸಲ್ಟೆಂಟ್ ಆರ್ ಸ್ಪೆಷಲಿಸ್ಟ್ ಹೆಲ್ಪ್. ಏನಾಗ್ತಾ ಇದೆ ನೋಡ್ಕೋಬೇಕು. ಈಗ ನೀ ಆಸ್ಟಿಯೋಆರ್ಥ್ರೈಟಿಸ್ ಯಂಗ್ಸ್ಟರ್ಸಲ್ಲಿ ತುಂಬ ಆಗಿದೆ. ಈಗ ಟೀಚರ್ಸ್ ಆಗಲಿ, ಬಿಕಾಸ್ ಇಟ್ಸ್ ಅ ವೆರಿ ಬ್ಯುಸಿ ಲೈಫ್ ಸ್ಟೈಲ್ಸ್. ಮೋಸ್ಟ್ ಆಫ್ ದ ಪೀಪಲ್ ಆರ್ ಬಿಹೈಂಡ್ ಮನಿ ಟು ಅರ್ನ್ ಮನಿ, ದೇ ಆರ್ ರನ್ನಿಂಗ್ ಆ್ಯಕ್ಚುಲಿ. ಅದರಿಂದ ಸೆಡೆಂಟ್ರಿ ಲೈಫ್ ಸ್ಟೈಲಿಂದನೂ ಸೌಯೋದು ತುಂಬ ಕಾಮನ್ ಆಗಿದೆ. ಅರ್ಲಿ ಸ್ಟೇಜಸಲ್ಲಿ ಬಂದರೆ 1 or 2 sittings ಆಫ್ PRP ಸಫಿಷಿಯಂಟ್. ಲೇಟ್ ಸ್ಟೇಜಸ್ ಆಗಿ ಆ್ಯಂಡ್ ದ ರಿಕವರಿ ಆಲ್ಸೋ ವಿಲ್ ಬಿ ಸ್ಲೋ ಆ್ಯಂಡ್ ಅವನೊಬ್ಬರೊಬ್ರಿಗೆ ಸರ್ಜರಿನೇ ಮಾಡಬೇಕಾಗುತ್ತೆ. ಸೊ ಬಿಟ್ಟಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಹಾಗೆ ಮಾಯ ಒಂದು ಆಗಲ್ಲ. ಸಿ ದೀಸ್ ಟೈಮ್ ಲೈನ್ಸ್ 4 weeks ಅಥವಾ 3 months, more than 3 months, any pain is persisting, we should definitely not neglect it. ಆ್ಯಂಡ್ ನೀ ತಗೊಳ್ಳಿ 3rd stage ವರೆಗೂ ಪೇಯ್ನ್ ಬರಲ್ಲ. ಈಗ ನನ್ನ ಪೇಷಂಟ್ಸ್ ತಗೊಳ್ಳಿ, ಮೋಸ್ಟ್ ಆಫ್ ದ ಪೇಷಂಟ್ಸ್ ದೇ ವಿಲ್ ಕಮ್ ಇನ್ 3rd stage. ಅರ್ಲಿ ಸ್ಟೇಜಸ್ಸಲ್ಲಿ ನಾನು 2 steps ಹತ್ತುವಾಗಿಲ್ಲ ಡಿಸ್ಕಂಫರ್ಟ್, ಮೋಸ್ಟ್ಲಿ ನಾರ್ಮಲ್ ನಡೆಯೋಕ್ಕೆ ಚೆನ್ನಾಗಿದೆ, ನಾನು ಸ್ಟೆಪ್ಸ್ ಹತ್ತುವಾಗ ಮಾತ್ರ ನೋವಿದೆ ಮೇಡಮ್ ಅಂತ ಹೇಳ್ತಾರೆ. ಕೆಳಗೆ ಕುದ್ಕೊನೆಗೊಂದು ಕಷ್ಟ ಆಗುತ್ತೆ. ನಾನು ಇಲ್ಲಾಂದ್ರೆ ನಾನು ನಾರ್ಮಲ್ ಆಗಿದ್ದೀನಿ, ಅವ್ರಿಗೆ ನಾನು ಸ್ಕ್ಯಾನ್ ಅವ್ರು ಎಕ್ಸ್ರೇ ಮಾಡಿದರೆ 3rd stage or 4th stage ಇರುತ್ತೆ. ಸೊ ಡಿಪೆಂಡ್ಸ್. ಸೊ ಎನಿಥಿಂಗ್ ಅದೂ ವಿ ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್ ಫಾರ್ ನೀ, ಬಿಕಾಸ್ ನೀ ಈಸ್ ಅ ವೆರಿ ಇಂಪಾರ್ಟೆಂಟ್ ಜಾಯಿಂಟ್. ನೀ ಜಾಯಿಂಟ್ ಇಲ್ಲ ಅಂದರೆ ನಾವು ನಡೆಯೋದಕ್ಕೆ ಆಗಲ್ಲ. ಸೊ ಸ್ಟಾರ್ಟಿಂಗಲ್ಲೇ ನೋಡಿದ್ರೆ ದೆನ್ ವಿ ಕ್ಯಾನ್ ಡೆಫಿನೆಟ್ಲಿ ಟ್ರೀಟ್ ಕಂಪ್ಲೀಟ್ಲಿ. ಐ ಥಿಂಕ್ ತುಂಬ ಚೆನ್ನಾಗಿ ಒಂದಷ್ಟು ಹೆವಿ ಟಾಪಿಕ್ಸನ್ನು ಅರ್ಥ ಆಗೋ ರೀತಿಯಲ್ಲಿ ಸಿಂಪ್ಲಿಫೈ ಮಾಡಿದ್ದೀರಾ. ಆ್ಯಂಡ್ ಐ ಥಿಂಕ್ ಥ್ರೂ ದಿಸ್ ಜರ್ನಿ may you heal more lives. Thank you. And may you stumble upon more advancements with the curiosity trying to take you to all the new discoveries anbeka athwa advancements anbeka advancements, anything. Yeah. Yes. Amazing doctor. ಹೆಸರಿಗೆ ತಕ್ಕಂತೆ ವಿದ್ಯಾ ಸಾಕಷ್ಟು ವಿದ್ಯೆ ನಮಗೆ ಕೊಟ್ಟಿದ್ದೀರಾ ಇವತ್ತು. ನಾಲೆಜ್ ಅಬೌಟ್ ಹೌ ಟು ಅಂಡರ್ಸ್ಟ್ಯಾಂಡ್ ಸೈನ್ಸ್, ಮೆಡಿಕಲ್ ಸೈನ್ಸ್ ವಿತ್ ದ ಲೆನ್ಸ್ ಆಫ್ ದ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಆಯಿತು. ಮತ್ತು ನಿಮ್ಮ ಲೈಫ್ ಹೇಗಿದೆ? ನಮ್ಮ ಲೈಫ್ ಚೆನ್ನಾಗಿದೆ, ಗೋಯಿಂಗ್ ಆನ್. ಅಂದರೆ ಸದ್ಯ ಇದೆಲ್ಲ ಬಿಟ್ಟರೆ ನಿಮ್ಮ ಡೈಲಿ ರೂಟೀನ್ ಹೆಂಗಿರುತ್ತೆ? ಡೈಲಿ ರೂಟೀನ್ ಐ ವಿಲ್ ಗೆಟ್ ಅಪ್ ಅರೌಂಡ್ 5:30 in the morning, 5:15 or 5:30. And as I said, exercise is important. So 6 to 7 is my workout time.
So I'll do all my workouts, whatever I feel. If I feel do yoga or any dance or anything, I'll do 6 to 7. After that, I'll have a small cup of coffee, and later I'll prepare for me. I'll prepare for myself. I'll know. So I'll prepare the food, and 9 o'clock I'll go to hospital. ಅಷ್ಟೇ ಬರೋದು 6 o'clock ಆಗುತ್ತೆ. ಆಮೇಲೆ 6 o'clock. 6 o'clock if I have some ಏನಾದರೂ ಪ್ರಿಪರೇಷನ್ ಇದ್ದರೆ, if I want to study, because doctors we should update ourselves continuously. ಸೊ ಏನಾದರೂ ಕೇಸ್ ಕಾಂಪ್ಲಿಕೇಟೆಡ್ ಕೇಸ್ ಇದ್ದರೆ ಐಲ್ ರೀಡ್ ಅಬೌಟ್ ದಟ್ ಕೇಸ್ ಆರ್ ಐಲ್ ಸ್ಟಡಿ ಲಿಟಲ್ ಬಿಟ್. And if nothing was there, I'll have some actually, I'll watch some small series or any movie notebook, and I'll go to sleep. My kids are studying at hostel, so they are not there with me now. So for me, so I'll have chit chat with my husband and I'll just sleep ಅಷ್ಟೇ. ಬೋರ್ಡಿಂಗಾ? ಬೋರ್ಡಿಂಗಲ್ಲಿದ್ರು ಇಬ್ಬರು. ನೈಸ್. ಹಾಗಾಗಿ ನೀವು ಯಾವ ಗೀಟೆಲ್ಲ ಇಲ್ಲ? ಸ್ಪೋರ್ಟ್ಸ್ ಅಂದರೆ ಬಿಫೋರ್ ಐ ಯೂಸ್ ಟು ಪ್ಲೇ ಬ್ಯಾಡ್ಮಿಂಟನ್, ಬಟ್ ಐ ಹರ್ಡ್ ACL ಇಂಜುರಿ. ಸೊ ಇಟ್ ವಾಸ್ ಕಂಪ್ಲೀಟ್ ಟೈರ್ ಇನ್ಸ್ಟೆಬಿಲಿಟಿ ಇತ್ತು. I operated and other one is a partial. I have taken PRP, but the other one is fine. So after that I left because I'm already 43 anta nanu beda higa. So I'll try to strengthen my muscles rather than doing some stressful, like jumping is not good for me. So by seeing all, no, adu ಸ್ವಲ್ಪ ಕಮ್ಮಿ. even after surgery ಅಥವಾ ಇವೆಲ್ಲ PRPs you would, ನಾನು ನೋಡಿ ತುಂಬ ಡಾಕ್ಟರ್ಸ್ ಹೇಳ್ತಾರೆ ಆದಷ್ಟು ಚೇಂಜ್ ಆಫ್ ಸ್ಪೋರ್ಟು, ಸ್ವಿಮ್ಮಿಂಗು, ವಾಕಿಂಗು ಈ ಥರ ಬಂದ್ಬಿಟ್ರೆ ಬೆಟರು. ಎಕ್ಸ್ಪ್ಲೋಸಿವ್ ಸ್ಪೋರ್ಟ್ಸ್ ಎಲ್ಲ ಯಾವತ್ತೂ ಡೇಂಜರಸ್. ಆಫ್ಟರ್ 40 ಬೆಟರ್ ನಾಟ್ ಟು ಗೋ, ಬಿಕಾಸ್ ನೀವು ಅದೇ ಥರನೇ ವರ್ಕೌಟ್ ಮಾಡಿ. ಈಗ ನೀವು ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ತೊಗೊಳ್ಳಿ, ನಾರ್ಮಲ್ ಟೆನ್ನಿಸ್, ಬ್ಯಾಡ್ಮಿಂಟನ್, ದೇ ವಿಲ್ ಡೂ ಪ್ರಾಪರ್ ವಾರ್ಮ್ ಅಪ್, ಪ್ರಾಪರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ದೆನ್ ದೇ ವಿಲ್ ಪ್ಲೇ. ಬಟ್ ನಾವು ತೊಗೊಂಡ್ರೆ ನಾವೇನು ಮಾಡಲ್ಲ, ಡೈರೆಕ್ಟಾಗಿ ವಿಲ್ ಪ್ಲೇ ದ ಸ್ಪೋರ್ಟ್. ಸೊ ವೇರ್ ಇಸ್ ದ ಸ್ಟ್ರೆಂತ್ ಆ್ಯಕ್ಚುಲಿ? ಸ್ಟ್ರೆಂತ್ ಇನ್ ದ ಮಸಲ್ಸ್ ನೋ. ಸೊ ನೀವು ಸ್ಟ್ರೆಂಥನಿಂಗ್ ಮಾಡಿ, ನೀವು ಮಾಡಿ. After 40s, up to 40, our body will have proper strength to take all actually. But after 40, do proper strengthening exercises. If you have time, play sport. Otherwise, swimming is very good for me. Knee alla, back ku no aste. Swimming is good, cycling is good, walking is good. Idu madidrena saku after 40s. Thank you, doctor. Yeah. Until next time, of course, continue to stay curious. Yeah. And keep healing, and pleasure having you here. Thank you. ಕೊನೆಯದಾಗಿ ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಒಂದು ಬುಕ್ಕನ್ನು ಕೊಡ್ತೀವಿ ನಾವು, ಡಾಕ್ಟ್ರು. ಓಕೆ. ಎಷ್ಟೆಷ್ಟು ಬುಕ್ಗಳನ್ನು ಓದಿ ಇಲ್ಲಿವರೆಗೂ ಬಂದಿರ್ತೀರೋ, ಮತ್ತೆ ನಾನು ಬುಕ್ ಕೊಡ್ತಾ ಇದ್ದೀನಿ. ದೀಸ್ ಆರ್ ಸಮ್ ಥಿಯರೀಸ್. ದಿಸ್ ಇಸ್ ಅ ಬುಕ್ ಕಾಲ್ಡ್ ದ ಡಿಸಿಷನ್ ಬುಕ್ ಅಂತ. ಸ್ಟ್ರಾಟಜಿಕ್ ಥಿಂಕಿಂಗಿಗೆ ದೇರ್ ಆರ್ 50 ಮಾಡೆಲ್ಸ್. ಅದನ್ನು ಕೊಲೆಕ್ಟ್ ಮಾಡಿ ಮೈಕಲ್ ಕ್ರಾಗರ್ಸ್ ಆ್ಯಂಡ್ ರೋಮನ್ ಚಾಪ್ಲರ್ ಬರೆದಿರುವಂಥ ಒಂದು ಬುಕ್ ಇದು. ದ ಮೆನಿ ಥಿಯರೀಸ್ ಆ್ಯಂಡ್ ಮಾಡೆಲ್ಸ್, ಸೈಕಾಲಜಿ, ಟೀಮ್ ಎಲ್ಲ ರಿಲೇಟೆಡ್. ಐ ಡೋಂಟ್ ನೋ, ದಿಸ್ ಮೈಟ್ ಇಂಟ್ರೆಸ್ಟ್ ಯು. ಡೆಫಿನೆಟ್ಲಿ ಲುಕಿಂಗ್ ಇಂಟ್ರೆಸ್ಟಿಂಗ್ ಆಲ್ಸೋ. ನಾನು ಇದನ್ನು ಸೈನ್ ಮಾಡ್ತೀನಿ. ಅಲ್ಲಿವರೆಗೂ ಕ್ಯಾನ್ ಐ ರಿಕ್ವೆಸ್ಟ್ ಯು ಟು ನಾಮಿನೇಟ್ 3 ಗೆಸ್ಟ್ಸ್? ಯಾರನ್ನ ನಾವು ಜಸ್ಟ್ ಕ್ಯೂರಿಯಸ್ಗೆ ಕರೆಸ್ಬೇಕು, ಯಾವ ಕ್ಷೇತ್ರದವರಾದರೂ ಪರವಾಗಿಲ್ಲ. ಹೆಲ್ತ್ ಸೆಕ್ಟರ್ ಒಂದು, ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಈ ಅಡ್ವಾನ್ಸ್ಮೆಂಟ್ಸ್ ಬಗ್ಗೆ ಗೊತ್ತಿಲ್ಲ ತುಂಬ ಜನಕ್ಕೆ. ಮೋಸ್ಟ್ ಆಫ್ ದ ಪೀಪಲ್ ಆರ್ ಸ್ಟಕ್ ಸಮ್ವೇರ್. ಸೊ ಹೆಲ್ತ್ ಸೆಕ್ಟರಲ್ಲಿ ಅಡ್ವಾನ್ಸ್ಮೆಂಟ್ಸಲ್ಲಿ ಅಂದರೆ ಪರ್ಟಿಕ್ಯುಲರ್ಲಿ ಎನಿಥಿಂಗ್ ಲೈಕ್ ಕಾರ್ಡಿಯಾಕ್ ಹೆಲ್ತ್ ಆಗಲಿ, ಇಲ್ಲ ಬ್ರೈನ್ ಹೆಲ್ತ್ ಆಗಲಿ, ನಾರ್ಮಲ್ ನ್ಯೂಟ್ರಿಷನಿಸ್ಟ್ ಆಗಲಿ, ಎನಿಥಿಂಗ್ ಹೆಲ್ತ್ ಸೆಕ್ಟರ್ ವಿಚ್ ಗಿವ್ಸ್ ಪ್ರಾಪರ್ ಅವೇರ್ನೆಸ್ ಫಾರ್ ದ ವ್ಯೂವರ್ಸ್. ಅದೊಂದು sports persons, because this is very important, how they do the activities ella, how they manage their sport lifestyle ಮತ್ತೆ exercises, ಅದು important. ಅವನು ಸ್ಪೋರ್ಟ್ಸ್ ಪರ್ಸನ್ಸ್, ಇಫ್ ಯು ಫೈಂಡ್ ಎನಿವನ್. ನಾನೇನು ಬರೆದೆ ಅಂದರೆ, dear Dr. Vidya, you are a great orator who can simplify complex subjects and and you have a great energy to chat up. Keep healing. Rapid Rashmi, just curious. Thank you. ಒಂಥರ ನಿಮಗೆ ಕಾಂಪಿಟೇಷನ್ ಕೊಟ್ಟಿದ್ದೀನಿ ನಾನು ಹ್ಯಾಂಡ್ ರೈಟಿಂಗಲ್ಲಿ, ಬೈಕೋಬೇಡಿ. ಐ ಡೋಂಟ್ ವಾಂಟ್ ಟು ಸ್ಟೀರಿಯೋಟೈಪ್. ಯು ಕಾಂಟ್ ಕಾಂಪೀಟ್ ವಿತ್ ಡಾಕ್ಟರ್ಸ್. ಡಾಕ್ಟರ್ಸ್ ರೈಟಿಂಗ್. ದೇರ್ ಯು ಗೋ ಮ್ಯಾಮ್. ಥ್ಯಾಂಕ್ ಯು. ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಇದೆ. ಓಕೆ, ದಟ್ಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ದ್ಯಾಟ್ ವಾಸ್ ಇವತ್ತಿನ ಕಾನ್ವರ್ಸೇಷನ್ ವಿತ್ ಡಾಕ್ಟರ್ ವಿದ್ಯಾ.
ಅಂದರೆ ನಮಗೆ ಗೊತ್ತಿರೋ ಎಷ್ಟೋ ವಿಚಾರಗಳಿರುತ್ತೆ. ಕೆಲವುದು ಹಳೆ ಸಿಲೆಬಸ್ ಎಲ್ಲ ಇಟ್ಕೊಂಡು ನಮ್ಮ ಇದೇ ಬಾಡಿನ ಹಳೆ ಸಿಲೆಬಸ್ಗಳ ಜೊತೆಗೆ ಆಪ್ರೇಟ್ ಮಾಡ್ಕೋತಾ ಇರ್ತೀವಿ. ಸೊ ಇವತ್ತು PRP ಆಗಿರಲಿ, ಜಾಯಿಂಟ್ಸು, ಅಂಡರ್ಸ್ಟ್ಯಾಂಡಿಂಗ್ ದ ಬಾಡಿ, ಮೇಂಟೈನಿಂಗ್ ಅ ಗುಡ್ ಲೈಫ್ ಸ್ಟೈಲ್, ಸಪ್ಲಿಮೆಂಟ್ಸು, ವಾಟ್ ನಾಟ್ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೋರ್ ಏನು ಮಾಡಿದ್ವಿ. ಐ ಹೋಪ್ ಒಂದು 10-20% ಆಫ್ ಇವತ್ತಿನ ಕಾನ್ವರ್ಸೇಷನನ್ನು ನಿಮ್ಮ ಲೈಫಿಗೆ ನೀವು ಅಪ್ಲೈ ಮಾಡಿಕೊಂಡ್ರೆ, ಅಪಾರ್ಟ್ ಫ್ರಮ್ ಆಲ್ ದೋಸ್ ಕ್ರಾನಿಕ್ ಕಂಡೀಷನ್ಸ್ ದ್ಯಾಟ್ ಯು ಹ್ಯಾವ್, for which I'm sure the experts will help you. Do let us know ಯಾವ part of the conversation is going to be part of your lifestyle. And after each episode probably ಇವತ್ತೇನು ನೋಡಿದೆ ಪಾಡ್ಕಾಸ್ಟಲ್ಲಿ ಏನು 3-4 ಪಾಯಿಂಟರ್ಸನ್ನು ನಾನು ನನ್ನ ಲೈಫಿಗೆ ಅಪ್ಲೈ ಮಾಡ್ಕೋತೀನಿ ಅಂತ ಒಂದು ಮೇಲಕ್ಕೆ ಹಾಕ್ತಾ ರಿಫ್ಲೆಕ್ಟ್ ಮಾಡಿ. ಆ್ಯಂಡ್ ನಮಗೂ ತಿಳಿಸಿ ಯಾವ ಪಾಯಿಂಟನ್ನು ಈ ಪಾಡ್ಕಾಸ್ಟಿಂದ ನನ್ನ ಲೈಫಿಗೆ ಅಪ್ಲೈ ಮಾಡಿಕೊಂಡೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಖುಷಿ ಪಡ್ತೀವಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾವು ನಿಮ್ಮ Rapid Rashmi signing out of another healthy episode with Dr. Vidya. And until next time, Doctor, I don't know, I shouldn't be saying wishing you more PRPs anta. I think wishing you like more power to heal the world through your skill that you have. Thank you, Doctor. Thank you so much. I was just curious for you ನಿಮ್ಮ ಫಸ್ಟ್ it was very nice experience. It was a long talk, ಗೊತ್ತೇ ಆಗಿಲ್ಲ, ತುಂಬ ಫಾಸ್ಟ್ ಆಗಿದೆ. ನೈಸ್ ಕನ್ವರ್ಸೇಷನ್. ಕಾಮನ್ ಆಗಿ ಪೇಷಂಟ್ಸ್ ಹೆಂಗೆ ಕೇಳ್ತಾರೋ ಅಬೌಟ್ ಎವ್ರಿಥಿಂಗ್ ಆ್ಯಂಡ್ nicely actually explain. I sat here as a patient literally, and I think that's when the best of the things naturally flow anta. The viewers also wants this, what is happening anta. Thank you.